ಹೆಲೋ ಮಕ್ಕಳೇ, ಎಲ್ರಿಗೂ ಕೂಡ ನಮ್ಮ ಎಕ್ಸ್ಪರ್ಟ್ ಪಾಸ್ಟ್ ಇಯರ್ ಕ್ವೆಶ್ಚನ್ ಸೀರೀಸಿಗೆ ಸ್ವಾಗತ. ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು SSLC ಮತ್ತು CBSE ಎರಡೂ ಬೋರ್ಡ್ ಇದು ಕಳೆದ 5 ವರ್ಷಗಳಲ್ಲಿ ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್ ಚಾಪ್ಟರಿಂದ ಕೇಳಿರುವಂತಹ ಕ್ವೆಶ್ಚನ್ಸನ್ನು ಡಿಸ್ಕಷನ್ ಮಾಡ್ತೀನಿ. ಈ ವಿಡಿಯೋ ನೀವು ನೋಡೋದ್ರಿಂದ ನಿಮಗೆ 2 ಇಂಪಾರ್ಟೆಂಟ್ ಬೆನಿಫಿಟ್ ಸಿಗುತ್ತೆ. ಒಂದು, ಯಾವ ಕ್ವೆಶ್ಚನ್ಗೆ ಯಾವ ರೀತಿ ಆನ್ಸರ್ಸ್ ಬರೀಬೇಕು, ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಹೇಗಿರುತ್ತೆ ಅಂತ ಹೇಳೋದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೆಕೆಂಡ್ ಮೇನ್ ಬೆನಿಫಿಟ್ ಬಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ಅಷ್ಟೇ ತಿಳ್ಕೊಂಡ್ರೆ ಸಾಕಾಗಲ್ಲ, ಅದರ ಬೇಸಿಸ್ ಮೇಲೆ ಡಿಫ್ರೆಂಟ್ ಕ್ವೆಶ್ಚನ್ಸ್ನ ನಾವು ಡಿಸ್ಕಷನ್ ಮಾಡಿದಾಗ ನೀವು ಅದನ್ನು ಯಾವ ರೀತಿಯಲ್ಲಿ ಅಟೆಂಪ್ಟ್ ಮಾಡ್ತಿದ್ರಿ ಅಂತ ಹೇಳೋದ್ರದ್ದು ಸೆಲ್ಫ್ ಅನಾಲಿಸಿಸ್ ನಿಮಗಾಗುತ್ತೆ. ಅದು ನಿಮಗೆ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ತಾ ಹೋಗುತ್ತೆ. ಸೊ 2 ಪಾಯಿಂಟನ್ನು ಇಟ್ಕೊಂಡು ನಾನು ಇವತ್ತಿನ ಸೀರೀಸ್ನ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಕ್ವೆಶ್ಚನ್, ಇಲ್ಲಿ ನೀವು ಬೋರ್ಡ್ಸ್ನ ಅಬ್ಸರ್ವ್ ಮಾಡ್ಬೋದು. ಈಗ SSLC ಅಂತ ಹೇಳಿ ಹಾಕಿದ್ರೆ ಅದು SSLC ಬೋರ್ಡ್ ಕ್ವೆಶ್ಚನ್ ಆಗಿರುತ್ತೆ. ಸಪೋಸ್ ಇಫ್ ಐ ಮೆನ್ಷನ್ CBSE ದೆನ್ ಇಟ್ ವಿಲ್ ಬಿ CBSE ಬೋರ್ಡ್ ಕ್ವೆಶ್ಚನ್ಸ್ ಆಗಿರುತ್ತೆ. ನಿಮ್ಮ ಒಂದು ಇನ್ಫಾರ್ಮೇಷನ್ಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಐ ವಿಲ್ ಕವರ್ SSLC ಕ್ವೆಶ್ಚನ್ಸ್ ಫ್ರಮ್ ದ ಇಯರ್ ಆಫ್ 2022 ಬ್ಯಾಕ್ 2018 ವರೆಗೂ. ಅದಾದ ನಂತರ CBSE ಕ್ವೆಶ್ಚನ್ ಅಗೈನ್ ಫ್ರಮ್ ದ ಇಯರ್ ಆಫ್ 2022 ಟಿಲ್ 2018 ವರೆಗೂ. ಈ ಥರ ಈ ವಿಡಿಯೋದಲ್ಲಿ ಕ್ವೆಶ್ಚನ್ಸ್ಗಳು ಪ್ಲ್ಯಾನ್ಡ್ ಆಗಿರುತ್ತೆ. ಸೊ ಐ ವಿಲ್ ಬಿಗಿನ್ ವಿತ್ ದ ಫಸ್ಟ್ ಕ್ವೆಶ್ಚನ್. ಲಾಸ್ಟ್ ಇಯರಲ್ಲಿ ಕೇಳಿರುವ ಕ್ವೆಶ್ಚನ್ ಇದು. ರೈಟ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಈಥೇನ್ ಮಾಲಿಕ್ಯೂಲ್. ಈಥೇನ್ ಮಾಲಿಕ್ಯೂಲ್ದು ಸ್ಟ್ರಕ್ಚರಲ್ ಫಾರ್ಮುಲಾವನ್ನು ಬರೀರಿ. ಸೊ ಒಂದು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ, ಸ್ಟ್ರಕ್ಚರಲ್ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಮಾಲಿಕ್ಯೂಲ್ಸ್ ಕೊಟ್ಟರು ಬರೀಬೇಕು. ಈಥೀನ್ ಅಂತ ಹೇಳೋ ಕಂಪೌಂಡ್ ಹೇಗೆ ನೀವು ಬರಿತೀರಾ ಅಂತ ಹೇಳೋದು ಇಂಪಾರ್ಟೆಂಟ್. ಈತ್ ಮತ್ತು ಈನ್ ಸ್ಪ್ಲಿಟ್ ಮಾಡ್ತೀರಾ. ಸೊ ಈತ್ ರೆಫರ್ಸ್ ಟು 2 ಕಾರ್ಬನ್. ಸೊ 2 ಕಾರ್ಬನನ್ನು ಬರೀತೀರಾ. ಈನ್ ರೆಫರ್ಸ್ ಟು ಏನು, ENE ಅಂತ ಹೇಳಿದರೆ ಡಬಲ್ ಬಾಂಡ್. ಸೊ ಬಿಟ್ವೀನ್ 2 ಕಾರ್ಬನ್ ಯು ಆರ್ ಪುಟ್ಟಿಂಗ್ ಡಬಲ್ ಬಾಂಡ್. ಆಮೇಲೆ ಪ್ರತಿ ಕಾರ್ಬನ್ಗೂ ಕೂಡ 4 ವ್ಯಾಲೆನ್ಸಿ ಇರುತ್ತೆ. ಕಾರ್ಬನ್ ಇಸ್ ಟೆಟ್ರಾವ್ಯಾಲೆಂಟ್. ಹಾಗಾಗಿ ಮಿಕ್ಕಿದ 2 ವ್ಯಾಲೆನ್ಸಿಯನ್ನು ಹೈಡ್ರೋಜನ್ನಿಂದ ಫಿಲ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ಸ್ಟ್ರಕ್ಚರಲ್ ಫಾರ್ಮುಲಾ. ಸ್ಟ್ರಕ್ಚರಲ್ ಫಾರ್ಮುಲಾ ಬರೀ ಅಂತ ಹೇಳಿ ಕೇಳಿದಾಗ ಪ್ರತಿಯೊಂದು ಬಾಂಡನ್ನು ಸ್ಪೆಸಿಫೈ ಮಾಡಿ. ಓಕೆ, ಇದಕ್ಕೆ 1 ಮಾರ್ಕ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಇದೇ ಚಾಪ್ಟರಿಂದ ಕೇಳಿರುವಂಥದ್ದು ನಮ್ಮ ಲಾಸ್ಟ್ ಇಯರಲ್ಲಿ. ವಾಟ್ ಆರ್ ಸ್ಟ್ರಕ್ಚರಲ್ ಐಸೋಮರ್ಸ್? ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಹೇಳಿದರೆ ಏನು? ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ಐಸೋಮರ್. ಇಲ್ಲಿ ಏನು ನೆನ್ಪಿಟ್ಕೊಳ್ಬೇಕು ನೀವು, ಈ ಒಂದು ಕ್ವೆಶ್ಚನಿಂದ ಆ ಕಾನ್ಸೆಪ್ಟಲ್ಲಿ ಮಿಕ್ಕಿದ ಯಾವ ಕ್ವೆಶ್ಚನ್ಸ್ಗಳು ಬರ್ಬೋದು ಅಂತ ಹೇಳೋದ್ರ ಬಗ್ಗೆ ಕೂಡ ಆಲೋಚನೆ ಮಾಡಿ. ಸ್ಟ್ರಕ್ಚರಲ್ ಐಸೋಮರ್ ಡೆಫಿನೇಷನ್ಸ್ನ ಲಾಸ್ಟ್ ಇಯರಲ್ಲಿ ಕೇಳಿದ್ದಾರೆ. ಸೊ ಈ ಇಯರಲ್ಲಿ ಮೇ ಬಿ ಅವರು ಬ್ಯೂಟೈನ್ದು ಐಸೋಮರ್ಸನ್ನು ಬರೀರಿ, ಪೆಂಟೇನ್ ಐಸೋಮರ್ಸ್ನ ಬರೀರಿ, ಅಥವಾ ಹೆಕ್ಸೈನ್ದು ಡಿಫ್ರೆಂಟ್ ಐಸೋಮರ್ಸ್ದು ಸ್ಟ್ರಕ್ಚರ್ಸನ್ನು ಬರೀರಿ ಅಂತ ಹೇಳೋ ಕ್ವೆಶನ್ಸ್ನ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಇಲ್ಲಿ ಡೆಫಿನೇಷನ್ ಅಷ್ಟೇ ಕೇಳಿದ್ದಾರೆ, ಬಟ್ ನೀವು ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಾದ್ರೆ ಆ ಕಾನ್ಸೆಪ್ಟಿಗೂ ಇಂಪಾರ್ಟೆನ್ಸ್ನ ಕೊಡ್ತಾ ಹೋಗಿ. ಸರಿ, ರೈಟ್ ದ ಮಾಲಿಕ್ಯುಲರ್ ಆ್ಯಂಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಬ್ಯೂಟೇನ್. ಬ್ಯೂಟೇನ್ ಇದು ಮಾಲಿಕ್ಯುಲರ್ ಮತ್ತು ಸ್ಟ್ರಕ್ಚರಲ್ ಫಾರ್ಮುಲಾ ಬರಿಬೇಕಂತೆ. ನಾವಿವಾಗ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಹೇಳಿದರೆ ಏನು ಅಂತ ಹೇಳೋದು ನೋಡ್ಕೊಳ್ಳೋಣ. ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಕಾರ್ಬನ್ ಕಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ. ಈ ಐಸೋಮರ್ಗಳಿಗೆ ಯಾವಾಗಲೂ 2 ಕಂಪೌಂಡ್ಸ್ ಇರಬೇಕಲ್ವಾ? ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ. So compounds having same molecular formula but different structural arrangement. Different structural arrangements. 2 ಕಂಪೌಂಡ್ಗಳಿಗೆ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇದ್ದು ಡಿಫ್ರೆಂಟ್ ಸ್ಟ್ರಕ್ಚರಲ್ ಅರೇಂಜ್ಮೆಂಟ್ಸ್ ಇದ್ದರೆ ಅವುಗಳನ್ನು ಸ್ಟ್ರಕ್ಚರಲ್ ಐಸೋಮರ್ ಅಂತ ಹೇಳಿ ಕರಿತೇವೆ. ಎಕ್ಸಾಂಪಲ್ ಕೊಡಿ ಅದಕ್ಕೆ ಅಂತೇಳಿ ಅವರೇನು ಕೇಳಿಲ್ಲ, ಅವ್ರು ಬೇರೆದೇ ಕ್ವೆಶ್ಚನ್ ಫ್ರೇಮ್ ಮಾಡಿದ್ದಾರೆ. ಏನದು? ರೈಟ್ ದ ಮಾಲಿಕ್ಯುಲರ್ ಆ್ಯಂಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಬ್ಯೂಟೇನ್. ಓಕೆನಾ? ಇದು ನಿಮಗೆ ಕನ್ಫ್ಯೂಷನ್ ಮಾಡೋಕ್ಕೂ ಕೆಲವೊಂದ್ಸಲ ಕೇಳೋದುಂಟು. ಬ್ಯೂಟೇನ್ ಅಂತ ಹೇಳಿದರೆ ಏನು? 4 ಕಾರ್ಬನ್ ಆಟಮ್. ಸೊ ಎಷ್ಟು ಹೈಡ್ರೋಜನ್ ಇರಬೇಕು ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ತೀರಾ? ಅಪ್ಲೈ ದ ಕಾನ್ಸೆಪ್ಟ್ ಆಫ್ ಜನರಲ್ ಫಾರ್ಮುಲಾ CnH2n+2. ಓಕೆನಾ? ಸೊ ಇಲ್ಲಿ 4 ಕಾರ್ಬನ್ ಆಟಮ್ಸ್ ಇದ್ದರೆ ದ ವ್ಯಾಲ್ಯೂ ಆಫ್ n ವಿಲ್ ಬಿ 4. ಹಾಗಾದರೆ 2 4s ಮತ್ತು ಅದಕ್ಕೆ ನೀವೇನು ಮಾಡ್ತೀರಾ? 2 ಆ್ಯಡ್ ಮಾಡ್ತೀರಾ, C4. 2 4 8 + 2 10 C4H10. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಬ್ಯೂಟೇನ್ ಬಂದ್ಬಿಟ್ಟು ಏನು? C4H10. ಇದು ಬಂದು ಮಾಲಿಕ್ಯುಲರ್ ಫಾರ್ಮುಲಾ. ಯಾವುದ್ರದ್ದು? ನಮ್ಮ ಬ್ಯೂಟೇನ್ ಇದು ಮಾಲಿಕ್ಯುಲರ್ ಫಾರ್ಮುಲಾ. ಓಕೆನಾ? ನಮಗೆ ಸ್ಟ್ರಕ್ಚರಲ್ ಫಾರ್ಮುಲಾನೂ ಬೇಕು
ಮಾಲಿಕ್ಯುಲರ್ ಫಾರ್ಮುಲಾ ಕೂಡ ಬೇಕು. ಮಾಲಿಕ್ಯುಲರ್ ಫಾರ್ಮುಲಾ ಯಾವಾಗಲೂ ಜನರಲ್ ಫಾರ್ಮುಲಾ ಇಟ್ಕೊಂಡು ಡಿರೈವ್ ಮಾಡ್ಕೊಳ್ಬೋದು ನೀವು. ಕರೆಕ್ಟ್ ಆಗಿರುವ ಹೈಡ್ರೋಜನ್ದು ಕೌಂಟ್ ಸಿಗುತ್ತೆ, ಹಾಗೆ ಕಾರ್ಬನ್ ಕೌಂಟ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಬರೀರಿ ಅಂದರೆ ಏನು ಮಾಡಬೇಕು, ಆ 4 ಕಾರ್ಬನ್ ಆಟಮ್ಸ್ನ ಫಸ್ಟಿಗೆ ಒಂದು ಚೈನಲ್ಲಿ ರೆಪ್ರೆಸೆಂಟ್ ಮಾಡಿ, ಇಂಟರ್ಲಿಂಕ್ ಕೊಡಿ. ಆಮೇಲೆ ಪ್ರತಿ ಕಾರ್ಬನ್ ಆಟಮ್ಗೆ ಕಂಪಲ್ಸರಿ 4 ಬಾಂಡನ್ನು ನೀವು ಕೊಟ್ಟಿರಬೇಕು. ಈ ಟರ್ಮಿನಲ್ ಕಾರ್ಬನ್ ಆಟಮ್ಗೆ 3 ಬಾಂಡ್ಸ್ ಇರುತ್ತೆ. ಸೊ ಇಲ್ಲಿ ಹೈಡ್ರೋಜನ್ 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 ಕರೆಕ್ಟಾಗಿ ರೆಪ್ರೆಸೆಂಟ್ ಮಾಡಿ. ಹೈಡ್ರೋಜನ್ಗೂ ಕಾರ್ಬನ್ಗೂ ನೀವು ಬಾಂಡ್ ಬರಿತಾ ಇರೋದು, ಸೊ ಅವ್ರು ಕನೆಕ್ಟೆಡ್ ಆಗಿರಬೇಕು. ಗಾಳಿಯಲ್ಲಿ ಹೈಡ್ರೋಜನ್ನ ಬರೆಯೋದು ಅಥವಾ ಎಲ್ಲೆಲ್ಲೋ ಬರೆಯೋದು ಮಾಡಬೇಡಿ. ಇದು ಸ್ಟ್ರಕ್ಚರಲ್ ಫಾರ್ಮುಲಾ. ಸ್ಟ್ರಕ್ಚರಲ್ ಫಾರ್ಮುಲಾದಲ್ಲಿ ಪ್ರತಿಯೊಂದು ಬಾಂಡ್ಸನ್ನು ನೀವೇನು ಮಾಡ್ತೀರಾ, ಎಕ್ಸ್ಪ್ಲೇನ್ ಮಾಡ್ತೀರಾ. ಓಕೆನಾ? ಸೊ ಫಸ್ಟ್ ಕ್ವೆಶನ್ ಕ್ಲಿಯರ್ ಆಯಿತು. ಈ ಸಲ ಇದೇ ವರ್ಷದಲ್ಲಿ ಈ ಕ್ವೆಶನ್ಸ್ನ ಹೇಗೆ ಟ್ವಿಸ್ಟ್ ಮಾಡ್ಬೋದು ಅವರು ಅಂತ ಹೇಳಿದ್ರೆ, ರೈಟ್ 2 ಸ್ಟ್ರಕ್ಚರಲ್ ಐಸೋಮರ್ಸ್ ಆಫ್ ಬ್ಯೂಟೇನ್ ಅಂತ ಹೇಳಿ ಕೂಡ ಕೇಳ್ಬೋದು. ಆಯಿತಾ? ಸ್ಟ್ರಕ್ಚರಲ್ ಐಸೋಮರ್ ಆಫ್ ಬ್ಯೂಟೇನ್ ನೀವು ಓದಿದ್ದೀರಾ, ಒಂದ್ಸಲ ಅದನ್ನು ರಿವೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಇಯರಲ್ಲಿ ಕೇಳಿರುವ ಕ್ವೆಶನ್, ವಾಟ್ ಇಸ್ ಕೆಟನೇಷನ್, ರೈಟ್ ದ ಜನರಲ್ ಫಾರ್ಮುಲಾ ಆಫ್ ಆಲ್ಕೀನ್. ಕೆಟನೇಷನ್ ಅಂತ ಹೇಳಿದರೆ ಏನು, ಮತ್ತು ಆಲ್ಕೀನ್ದು ಜನರಲ್ ಫಾರ್ಮುಲಾವನ್ನು ಬರೀರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಕೆಟನೇಷನ್ ಅಂತ ಹೇಳಿದರೆ ಏನು, ಸೆಲ್ಫ್ ಲಿಂಕಿಂಗ್ ಎಬಿಲಿಟಿ ಆಫ್ ಕಾರ್ಬನ್ ಆಟಮ್ಸ್ ಟು ಫಾರ್ಮ್ ಬಾಂಡ್ ವಿತ್ ಅದರ್ ಆಟಮ್ಸ್ ಆಫ್ ಕಾರ್ಬನ್ ಅಲ್ವಾ, ಅಥವಾ ಯೂನಿಕ್ ಎಬಿಲಿಟಿ. ಸೆಲ್ಫ್ ಲಿಂಕಿಂಗ್ ಎಬಿಲಿಟಿ of carbon atom, a carbon atom, self-linking ability of a carbon atom to form bonds with other atoms of carbon, to form bond with other atoms ಆಫ್ ಕಾರ್ಬನ್. ಬೇರೆ ಕಾರ್ಬನ್ ಆಟಮ್ಗಳ ಜೊತೆ ಸೆಲ್ಫ್ ಲಿಂಕಿಂಗ್ ಎಬಿಲಿಟಿ ಆಫ್ ಒನ್ ಕಾರ್ಬನ್, ಒಂದು ಕಾರ್ಬನ್ ಇದು ಸೆಲ್ಫ್ ಲಿಂಕಿಂಗ್ ಎಬಿಲಿಟಿ ಇರುತ್ತೆ. ಏನದು, ಬೇರೆ ಆಟಮ್ಸ್ ಆಫ್ ಕಾರ್ಬನ್ಗಳ ಜೊತೆ ಲಿಂಕ್ ಮಾಡಿಕೊಂಡು ಟು ಗಿವ್ ಲಾರ್ಜ್ ಮಾಲಿಕ್ಯೂಲ್, ಟು ಗಿವ್, ಏನಕ್ಕೆ ಆ ಥರ ಮಾಡ್ಕೊಳ್ತಾರೆ ಅವರು, ತುಂಬ ಉದ್ದಕ್ಕಿರುವ ರಿಂಗ್ ಸೈಜ್ ಇರುವ ಅಥವಾ ಲಾರ್ಜ್ ಮಾಲಿಕ್ಯೂಲ್ಸ್ ಇರುವಂತಹ ಒಂದು ಸ್ಟ್ರಕ್ಚರನ್ನು ಕೊಡೋದಕ್ಕೋಸ್ಕರ ಈ ಥರ ಕಾರ್ಬನ್ ಸೆಲ್ಫ್ ಲಿಂಕಿಂಗ್ ಎಬಿಲಿಟಿಯನ್ನು ತೋರಿಸುತ್ತೆ ಅಂತ ಹೇಳಿ. ತುಂಬ ಇಂಪಾರ್ಟೆಂಟ್ ಇದು. ವಾಟ್ ಇಸ್ ಕೆಟನೇಷನ್ ಅಂತ ಹೇಳೋದು, ಸೆಲ್ಫ್ ಲಿಂಕಿಂಗ್ ಪ್ರಾಪರ್ಟಿ ಆಫ್ ಕಾರ್ಬನ್ ಆಟಮ್ ಟು ಫಾರ್ಮ್ ಬಾಂಡ್ಸ್ ವಿತ್ ಅದರ್ ಆಟಮ್ಸ್ ಆಫ್ ಕಾರ್ಬನ್, ಬೇರೆ ಇತರ ಆಟಮ್ಸ್ಗಳ ಜೊತೆ ಬಾಂಡ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ. ರೈಟ್ ದ ಜನರಲ್ ಫಾರ್ಮುಲಾ ಆಫ್ ಆಲ್ಕಿನ್, ಆಲ್ಕಿನ್ ಇದು ಜನರಲ್ ಫಾರ್ಮುಲಾ ಬರೀರಿ ಅಂತ ಹೇಳಿ ಕೇಳಿದ್ದಾರೆ. ನಾನು ಅದನ್ನು ಇಲ್ಲೇ ರೆಪ್ರೆಸೆಂಟ್ ಮಾಡಿಬಿಡ್ತೀನಿ. ಆಲ್ಕಿನ್ದು ಜನರಲ್ ಫಾರ್ಮುಲಾ ಬಂದು CnH2n ಅಲ್ವಾ. ಇಲ್ಲಿ n ಅಂತ ಹೇಳಿದರೆ ಏನು, ನಂಬರ್ ಆಫ್ ಕಾರ್ಬನ್ ಆಟಮ್ಸ್, ವೇರ್ n is equal to number of carbon atom present in the chain. ಇಷ್ಟು ಬರೀತೀರಾ, ಸೊ ನಿಮಗೆ ಕಂಪ್ಲೀಟ್ ಆಗಿರೋ ಮಾರ್ಕ್ಸ್ ಸಿಗುತ್ತೆ. ಸೊ ಆ ಕ್ವೆಶನ್ ಬಂದುಬಿಟ್ಟು 3 ಮಾರ್ಕ್ಸಿಗೆ ಕೇಳಿದರು, ಅದನ್ನು 3 ಮಾರ್ಕ್ಸಿಗೆ ಬರೆಯುವಷ್ಟು ಕಂಟೆಂಟ್ ನಿಮಗೆ ಇರಬೇಕು, ನೀಟಾಗಿ ಬರೀಬೇಕಷ್ಟೇ, ಅಲ್ಲಿ ಏನು ಮಿಸ್ಟೇಕ್ಸ್ ಮಾಡಬಾರ್ದು. ನೆಕ್ಸ್ಟ್ ಬಂದು ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಪ್ರೊಪನಾಲ್, 21ನಲ್ಲಿ ಕೇಳಿರುವಂತಹ ಕ್ವೆಶನ್ ಇದು SSLC ಬೋರ್ಡಲ್ಲಿ. ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಪ್ರೊಪನಾಲ್ ಈಸ್, ಪ್ರೊಪನಾಲ್ ಇದು ಸ್ಟ್ರಕ್ಚರಲ್ ಫಾರ್ಮುಲಾ ಏನು, ಆಲ್ ಅಂತ ಹೇಳಿದರೆ ಆಲ್ಡಿಹೈಡ್ ಅಲ್ವಾ. ಆಲ್ಡಿಹೈಡನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳೋ ಐಡಿಯಾ ಇದೆ ನಿಮಗೆ. ಆಲ್ಡಿಹೈಡನ್ನು ಜನರಲ್ ಆಗಿ CHO ಅಂತ ಹೇಳಿ ನೀವು ರೆಪ್ರೆಸೆಂಟ್ ಮಾಡ್ಬೋದು, ಅಥವಾ ಇದನ್ನು ಸ್ಪ್ಲಿಟ್ ಮಾಡೋದಾದರೆ C∪OH ಅಂತ ಹೇಳಿ ಬರಿಬೋದು, ಅಥವಾ ಅಲ್ಲಿ ರಿಅರೇಂಜ್ಮೆಂಟ್ಸ್ ತಗೊಂಡು ಬರ್ತೀರಾ ಅಂತ ಹೇಳೋದಾದರೆ ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಹೀಗೂ ಬರಿಬೋದು. ನೋಡಿ, ಈ ಡಬಲ್ ಬಾಂಡ್ O ಏನಿದೆ ಅದು ಮೇಲೇನೂ ಇರ್ಬೋದು ಅಥವಾ ಕೆಳಗಡೆನೂ ಇರ್ಬೋದು. ಇಷ್ಟು ಗ್ರೂಪ್ ಆಫ್ ಆಟಮ್ಸ್ ಈ ರೀತಿಯಲ್ಲಿ ಅರೇಂಜ್ ಆಗಿದ್ರೆ ಅದೇನಾಯಿತು, ಆಲ್ಡಿಹೈಡ್ ಆಯಿತು. ಸೊ ನೀವು ಫಸ್ಟ್ ಮಾಲಿಕ್ಯೂಲ್ಸ್ನ ಒಂದ್ಸಲ ಅಬ್ಸರ್ವ್ ಮಾಡಿ, ನೀಟಾಗಿ ಅಬ್ಸರ್ವ್ ಮಾಡಿ, ಅಲ್ಲಿ ಏನು ಫಂಕ್ಷನಲ್ ಗ್ರೂಪ್ ಇದೆ, ಆಲ್ಕೋಹಾಲ್ OH ಇದೆ, ಅದಲ್ಲ. ಸೊ ಇಟ್ ಇಸ್ ನಾಟ್ ದ ರೈಟ್ ಆನ್ಸರ್. ಸೆಕೆಂಡ್ ಗ್ರೂಪನ್ನು ಒಂದ್ಸಲ ಅನಲೈಸ್ ಮಾಡಿ, C∪O ಇದೆ, ಬಟ್ H ಅಷ್ಟೇ ಇರಬೇಕಿತ್ತು, ಬಟ್ ಇಲ್ಲಿ OH ಇದೆ, ಇದು ಆ್ಯಸಿಡ್, ಸೊ ಇದು ಆಲ್ಡಿಹೈಡ್ ಅಲ್ಲ. ಓಕೆ, ಥರ್ಡ್ ಅನಲೈಸ್ ಮಾಡಿ, ಇಲ್ಲಿ C∪O ಇದೆ, H ಇದೆ,
ಇದು ಆಲ್ಡಿಹೈಡ್ ಆಯಿತು. ಬಟ್ ಅವ್ರು ಏನು ಕೇಳಿದರೆ ಪ್ರೊಪನಾಲ್ ಅಂದರೆ ಪ್ರೊಪನಾಲ್ಡಿಹೈಡ್ ಅಂದರೆ ಅರ್ಥ ಏನು, ಆ ಆಲ್ಡಿಹೈಡಲ್ಲಿ 3 ಕಾರ್ಬನ್ ಆಟಮ್ಸ್ ಇರಬೇಕು. ಇಲ್ಲಿ ಇದೆಯಾ 3 ಕಾರ್ಬನ್ ಆಟಮ್ಸ್? ಗೆಸ್ 3 ಕಾರ್ಬನ್ ಆಟಮ್ಸ್ ಇದೆ, ಆಲ್ಡಿಹೈಡ್ ಕೂಡ ಇದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಇದು ಯಾವ ಕಂಪೌಂಡ್ ಆಗಿತ್ತು ಅಂತ ಹೇಳೋದನ್ನ ನೀವು ಕಮೆಂಟ್ ಮಾಡಿ. ಸೊ ಯಾವುದು ಈ ಡಿ ಕಂಪೌಂಡ್ ಅಂತ ಹೇಳೋದನ್ನು ಕಮೆಂಟ್ ಮಾಡಿ. ಅಲ್ಲಿ ನೀವೇನು ಮಾಡ್ತಿದ್ದೀರಾ, C+O ಅಂತ ಹೇಳುವ ಫಂಕ್ಷನಲ್ ಗ್ರೂಪನ್ನು ನೋಡ್ತಾ ಇದ್ದೀರಾ. ಇದು ಯಾವ ಫಂಕ್ಷನಲ್ ಗ್ರೂಪ್ ಅಂತ ಹೇಳೋದನ್ನು ನೀವು ಕಮೆಂಟ್ ಮಾಡಿದ್ರೆ ನಿಮ್ಮ ಕಮೆಂಟ್ಸನ್ನು ನಾನು ನೆಕ್ಸ್ಟ್ ಟೈಮ್ ಡಿಸ್ಪ್ಲೇ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ನಮ್ಮ 21 ಕೇಳಿರೋದು, ನಂಬರ್ಸ್ ಆಫ್ ಸಿಂಗಲ್ ಬಾಂಡ್ಸ್ ಆ್ಯಂಡ್ ಡಬಲ್ ಬಾಂಡ್ಸ್ ಪ್ರೆಸೆಂಟ್ ಇನ್ ಸ್ಟ್ರಕ್ಚರ್ ಆಫ್ ಬೆನ್ಸಿನ್ ಮಾಲಿಕ್ಯೂಲ್ ರೆಸ್ಪೆಕ್ಟಿವ್ಲಿ ಆರ್. ಎಷ್ಟು ಸಿಂಗಲ್ ಮತ್ತು ಡಬಲ್ ಬಾಂಡ್ಸ್ ಇದೆ ಬೆನ್ಸಿನ್ ಮಾಲಿಕ್ಯೂಲಲ್ಲಿ? ಸೊ ಬೆನ್ಸಿನ್ ಸ್ಟ್ರಕ್ಚರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಇದಕ್ಕೆ ರಿಲೇಟೆಡ್ ಆಗಿರುವ ಕ್ವೆಶನ್ಸ್ ಕೇಳಿದ್ದಾರೆ. ನೆನ್ಪಿಟ್ಕೊಳ್ಳಿ, ಬೆನ್ಸಿನ್ದು ಮಾಲಿಕ್ಯುಲರ್ ಫಾರ್ಮುಲಾ ಬಂದು C6H6, 6 ಕಾರ್ಬನ್ 6 ಹೈಡ್ರೋಜನ್. ಅದನ್ನು ಹೇಗೆ ಸ್ಪ್ಲಿಟ್ ಮಾಡ್ತಾರೆ ಅಂತ ಹೇಳಿದರೆ ಹೆಕ್ಸಗನ್ ಫಾರ್ಮಲ್ಲಿ ನೀವು ಸ್ಪ್ಲಿಟ್ ಮಾಡ್ಕೊಳ್ಬೋದು ಬೆನ್ಸಿನನ್ನು. ಸೊ ಹೀಗೆ ಸ್ಪ್ಲಿಟ್ ಮಾಡಿ ಆಲ್ಟರ್ನೇಟಿವ್ ಆಗಿ ಡಬಲ್ ಬಾಂಡ್ ಬರಿತಾ ಹೋಗಿ. ಸಪೋಸ್ ನಾನು ಇಲ್ಲಿ ಡಬಲ್ ಬಾಂಡ್ ಹಾಕಿದೆ, ಇಲ್ಲಿ ಸಿಂಗಲ್ ಬಾಂಡ್ ಇರಬೇಕು, ಆಮೇಲೆ ಇನ್ನೊಂದು ಬಾಂಡ್. ಡಬಲ್ ಅಂದರೆ 2 ಬಾಂಡ್ಸ್. ಸೊ ಇಲ್ಲಿ 2 ಬಾಂಡ್ ಆಯಿತು, ಸಿಂಗಲ್ ಆಯಿತು, ಇಲ್ಲಿ ಡಬಲ್ ಬಾಂಡ್ಸ್ ಆಯಿತು. ದೆನ್ ಸ್ಯಾಟಿಸ್ಫೈ ದ ವ್ಯಾಲೆನ್ಸಿ ಆಫ್ ಈಚ್ ಕಾರ್ಬನ್ ಆಟಮ್. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಕಾರ್ಬನಿಗೆ ಎಷ್ಟು ವ್ಯಾಲೆನ್ಸಿ ಆಲ್ರೆಡಿ ಇದೆ, ಎಷ್ಟು ಕಂಬೈನಿಂಗ್ ಕೆಪಾಸಿಟಿ ಇದೆ, ಇಲ್ಲಿ 1 2 3 ಸುತ್ತ 3 ಬಾಂಡ್ ಇದೆ. ಹಾಗಾಗಿ ಟೋಟಲ್ ಟೆಟ್ರಾವೆಲೆಂಟಲ್ಲಿ ಇನ್ನೊಂದು ಬಾಂಡ್ ಮಿಕ್ಕಿತ್ತು, ಅದನ್ನು ಹೈಡ್ರೋಜನ್ಗೆ ಪ್ರತಿ ಕಾರ್ಬನ್ ಏನು ಮಾಡುತ್ತೆ, ಶೇರ್ ಮಾಡುತ್ತೆ. ಸೊ 1 more covalent bond is formed with one of the hydrogen. This is structure of benzene ಅಲ್ವಾ. ಆಲ್ಟರ್ನೇಟಿವ್ ಡಬಲ್ ಬಾಂಡ್ಸ್ ಇದೆ, ಹೈಡ್ರೋಜನ್ ಕೂಡ ಇದೆ. ಕಾನ್ಫಿಡೆಂಟ್ ಆಗಿ ನಿಮಗೆ ಆನ್ಸರ್ ಮಾಡ್ಬೋದು ಎಷ್ಟು ಡಬಲ್ ಬಾಂಡ್ಸ್ ಇದೆ ಇಲ್ಲಿ ಅಂತ ಹೇಳಿ. ಸಿಂಗಲ್ ಬಾಂಡ್ಸ್ ಆ್ಯಂಡ್ ಡಬಲ್ ಬಾಂಡ್ಸ್ ಅಂತ ಹೇಳಿ ಕೇಳಿದ್ದಾರೆ. ಸಿಂಗಲ್ ಬಾಂಡ್ಸ್ ಎಷ್ಟಿದೆ, ಡಬಲ್ ಬಾಂಡ್ಸ್ ಎಷ್ಟಿದೆ ಅಂತ ಹೇಳಿ ಕೇಳೋದನ್ನು ನೀವು ಇಲ್ಲಿ ಬರಿಬೋದು. ಆಪ್ಷನ್ಸ್ ನಾನು ಇಲ್ಲಿ ಬೇರೆ ಕೊಡ್ತೀನಿ ಆರ್ಡರಲ್ಲೇ. ಸೊ ಸಿಂಗಲ್ ಬಾಂಡ್ ಒಂದ್ಸಲ ಕೌಂಟ್ ಮಾಡ್ಕೊಳ್ಳಿ, ಎಷ್ಟು ಸಿಂಗಲ್ ಬಾಂಡ್ಸ್ ಇದೆ ಇಲ್ಲಿ ಅಂತ ಹೇಳಿ. ಸಿಂಗಲ್ ಬಾಂಡ್ ಅಂತ ಹೇಳಿದರೆ ಪ್ರತಿ ಕಾರ್ಬನ್ ಆಟಮ್ಸ್ ಎಡೆಯಲ್ಲಿ ಒಂದು ಸಿಂಗಲ್ ಬಾಂಡ್ ಇದೆ. 1 2 3 4 5 ಆಮೇಲೆ ಇಲ್ಲಿ ಇನ್ನೊಂದಿದೆ ಅಲ್ವಾ, 6 ಕಾರ್ಬನ್ ಆಟಮ್ಸ್ಗಳ ನಡುವೆ 6 ಸಿಂಗಲ್ ಬಾಂಡ್ಸ್ ಇದೆ. ಅದಲ್ಲದೆ ಪ್ರತಿ ಹೈಡ್ರೋಜನ್ ಆಟಮ್ಗೂ ಒಂದು ಸಿಂಗಲ್ ಬಾಂಡ್ ಇದೆ. 7 8 9 10 11 12. ಸೊ ದೇರ್ ಆರ್ 12 ಸಿಂಗಲ್ ಬಾಂಡ್ಸ್. ಎಷ್ಟು ಸಿಂಗಲ್ ಬಾಂಡ್ ಇದೆ, 12 ಸಿಂಗಲ್ ಬಾಂಡ್ಸ್ ಇದೆ. ಎಷ್ಟು ಡಬಲ್ ಬಾಂಡ್ ಇದೆ, 1 2 and 3. ದೇರ್ ಆರ್ 3 ಡಬಲ್ ಬಾಂಡ್ಸ್ ಆ್ಯಂಡ್ 12 ಸಿಂಗಲ್ ಬಾಂಡ್ಸ್. ಓಕೆನಾ. ಸೊ ಇದು ಇಂಪಾರ್ಟೆಂಟ್ ಕ್ವೆಶನ್, ಕನ್ಫ್ಯೂಷನ್ ಇಲ್ಲ. ಅದರಲ್ಲಿ ಏನರ್ಥ ಆಯಿತು, ಬೆನ್ಸಿನ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅಷ್ಟೊಂದು ಇಲಾಬರೇಟ್ ಆಗಿ ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದ್ರು ಅದ್ರ ಬಗ್ಗೆ ಮಾಲಿಕ್ಯುಲರ್ ಫಾರ್ಮುಲಾ ಮತ್ತು ಆ ಸ್ಟ್ರಕ್ಚರಲ್ಲಿ ಎಷ್ಟು ಬಾಂಡ್ಸ್ ಇದೆ ಅಂತ ಹೇಳೋ ಕೌಂಟನ್ನು ನೆನ್ಪಿಟ್ಕೊಳ್ಬೇಕು ಅಂತ ಹೇಳೋದು ನಿಮಗೆ ಅರ್ಥ ಆಯಿತು, ಕರೆಕ್ಟಾ. ನೆಕ್ಸ್ಟ್, ದ ಮೇಜರ್ ಕಾಂಪೊನೆಂಟ್ ಆಫ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಈಸ್ CNG ಗ್ಯಾಸ್ ಅಂತ ಹೇಳಿ ಫೇಮಸ್. ಇದು ನೀವು ಕೇಳಿರ್ತೀರ. ಈ CNG ಗ್ಯಾಸ್ ಇದು ಮೇಜರ್ ಕಾಂಪೊನೆಂಟ್ ಯಾವುದೆಲ್ಲ ಅಂತ ಹೇಳಿ ಕೇಳಿದ್ದಾರೆ. ಇಟ್ಸ್ ಅ ವೆರಿ ಡೈರೆಕ್ಟ್ ಕ್ವೆಶ್ಚನ್. ಸೊ CNG ಗ್ಯಾಸ್ ಇದು ಮೇಜರ್ ಕಾಂಪೊನೆಂಟ್ ಯಾವುದು, ಮೀಥೇನ್. ಮೀಥೇನ್ ಅಂತ ಹೇಳುವಂಥದ್ದು ಅದು ನ್ಯಾಚುರಲ್ ಗ್ಯಾಸ್, ಇದು ಮೇಜರ್ ಕಾಂಪೊನೆಂಟ್ ಆಗಿರುತ್ತೆ. ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶನ್, ದ ಕಾಮನ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಬೋತ್ ಹೆಕ್ಸೀನ್. ನೋಡಿ, ಹೆಕ್ಸೀನ್ ಅಂತ ಹೇಳಿ ಕೇಳಿದ್ದಾರೆ ಆ್ಯಂಡ್ ಸೈಕ್ಲೋಹೆಕ್ಸೇನ್. ಇಲ್ಲಿ ಹೆಕ್ಸೇನ್ ಆಗಿದೆ ಬಟ್ ಸೈಕ್ಲೋ ಇದೆ. ಇದು ಎರಡಕ್ಕೂ ಒಂದೇ ಕಾಮನ್ ಮಾಲಿಕ್ಯುಲರ್ ಫಾರ್ಮುಲಾ ಇರುವಂಥದ್ದು, ಜನರಲ್ ಫಂಕ್ಷನಲ್ ಓಕೆ ಮಾಲಿಕ್ಯುಲರ್ ಫಾರ್ಮುಲಾ ಅಂತಲೇ ಹೇಳ್ಬೋದು. ಯಾವುದಿರ್ಬೋದು ಅದು ಅಂತ ಹೇಳಿ ಕೇಳ್ತಾರೆ. ಫಸ್ಟಿಗೆ ನಾವು ಅದ್ರದ್ದು ಫಾರ್ಮುಲಾವನ್ನು ಬರೆಯೋಣ. ಹೆಕ್ಸೀನಿಗೂ ಸೈಕ್ಲೋಹೆಕ್ಸೇನಿಗೂ ಒಂದೇ ಮಾಲಿಕ್ಯುಲರ್ ಫಾರ್ಮುಲಾ ಇರಬೇಕಂದ್ರೆ ಅದರಲ್ಲಿರುವಂತಹ ಟೋಟಲ್ ಕಾರ್ಬನ್ ಮತ್ತು ಹೈಡ್ರೋಜನ್ ಒಂದೇ ಆಗಿರಬೇಕು ತಾನೆ. ಸೊ ಚೆಕ್ ಮಾಡೋಣ, ಟೋಟಲ್ ಹೈಡ್ರೋಜನು ಕಾರ್ಬನ್ ಒಂದೇ ಇದೆಯಾ ಅಂತ ಹೇಳಿ. ಒಂದೇ ಇದ್ದರೆ ಹೆಕ್ಸೀನ್ ಇದು ಜನರಲ್ ಫಾರ್ಮುಲಾ ನಿಮಗೆ ಗೊತ್ತಿದೆಯಲ್ವಾ, ಅದೇ ಸೈಕ್ಲೋಹೆಕ್ಸೇನ್ದು ಜನರಲ್ ಫಾರ್ಮುಲಾ ಆಗುತ್ತೆ. ಸೈಕ್ಲೋ ಅಂತ ಹೇಳಿದರೆ ಏನು, ಸರ್ಕಲ್ ಆಗಿರುವಂಥದ್ದು, ಹೆಕ್ಸಗನ್ ಫಾರ್ಮಲ್ ಇರುವಂಥದ್ದು. ಈಗ ನೀವು ಬೆನ್ಸಿನ್ ಬರೆದ್ರಿ ಅಲ್ವಾ, ಅದೇ ಥರ ನಾನು ಬರಿತೀನಿ. ಒಂದೇ ಡಿಫ್ರೆನ್ಸ್, ಬೆನ್ಸಿನಿಗೆ ನೀವು ಆಲ್ಟರ್ನೇಟಿವ್ ಡಬಲ್ ಬಾಂಡ್ ಹಾಕಿದ್ರಿ, ಸೈಕ್ಲೋಹೆಕ್ಸನಿಗೆ ನೀವೇನು ಆಲ್ಟರ್ನೇಟಿವ್ ಡಬಲ್ ಬಾಂಡ್ ಹಾಕಲ್ಲ. ಸೊ ಅಲ್ಲೇನಾಗುತ್ತೆ ಅಂತ ಹೇಳಿದರೆ, ಬೆನ್ಸಿನಲ್ಲಿ ಒಂದು ಕಾರ್ಬನ್ಗೆ ಒಂದು ಹೈಡ್ರೋಜನ್ ಇತ್ತು, ಸೈಕ್ಲೋಹೆಕ್ಸನಲ್ಲಿ ನೀವು ಡಬಲ್ ಬಾಂಡ್ ಹಾಕದೇ ಇರುವ ಕಾರಣಕ್ಕೋಸ್ಕರ ಒಂದು ಕಾರ್ಬನಿಗೆ 2 ಹೈಡ್ರೋಜನ್ ಬಾಂಡ್ಸ್ ಇದೆ. ಸೊ ಹೀಗೆ ಪ್ರತಿ ಕಾರ್ಬನ್ ಆಟಮ್ದು ಹೈಡ್ರೋಜನ್ ಬಾಂಡ್ಸನ್ನು ನೀವೇನು ಮಾಡ್ತೀರಾ, ಸ್ಪ್ಲಿಟ್ ಮಾಡಿ ಬರಿತೀರಾ. ಓಕೆನಾ.
ಸೊ ಇದು ಸೈಕ್ಲೋಹೆಕ್ಸೇನ್ ಆಯಿತು. ಈ ಥರ ಬರೆದ ಮೇಲೆ ಇದು ಸ್ಟ್ರಕ್ಚರ್, ಸೈಕ್ಲೋಹೆಕ್ಸೇನ್ದು ಸ್ಟ್ರಕ್ಚರ್ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಕೆಲವೊಂದ್ಸಲ ಅವರು ರೈಟ್ ದ ಡಾಟ್ ಸ್ಟ್ರಕ್ಚರ್ ಆಫ್ ಸೈಕ್ಲೋಹೆಕ್ಸೇನ್ ಅಂತ ಹೇಳಿ ಕೂಡ ಕೇಳ್ತಾರೆ. ಹಾಗಾಗಿ ಸ್ಟ್ರಕ್ಚರನ್ನು ನೀಟಾಗಿ ಗೊತ್ತಿರಬೇಕು. ಹೆಕ್ಸಗನ್ ಫಾರ್ಮಲ್ಲಿ ನೀವು ಕಾರ್ಬನ್ ಬರೆದು ಪ್ರತಿ ಕಾರ್ಬನ್ದು 4 ಬಾಂಡನ್ನು ನೀವೇನು ಮಾಡ್ತೀರಾ, ಸ್ಪ್ಲಿಟ್ ಮಾಡಿ ಬರೀತೀರಾ. ಆಲ್ ರೈಟ್. ಇದರಲ್ಲಿ ಇನ್ನೇನು ಗೊತ್ತಿರಬೇಕು, ಟೋಟಲ್ ಕಾರ್ಬನ್ ಎಷ್ಟಾಯಿತು ಅಂತ ಹೇಳಿ ಗೊತ್ತಿರಬೇಕು. C6 ಇದೆ. ಹೈಡ್ರೋಜನ್ ಎಷ್ಟಾಯಿತು, 2, 4, 6, 8, 10, 12. ಸೊ ಹೈಡ್ರೋಜನ್ ಬಂದು 12 ಇದೆ, ಕಾರ್ಬನ್ ಬಂದು 6 ಇದೆ. 6 ಕಾರ್ಬನ್ ಆ್ಯಂಡ್ 12 ಹೈಡ್ರೋಜನ್. ಅದು ನಮ್ಮ ಸೈಕ್ಲೋಹೆಕ್ಸೇನ್ ಇದು ಫಾರ್ಮುಲಾ. ಓಕೆನಾ, ಏನಲ್ಲ ಏನ್. ಸೊ ಸೈಕ್ಲಿಕ್ ಫಾರ್ಮುಲಾ ಇರೋ ಕಾರಣಕ್ಕೋಸ್ಕರ ಅಲ್ಲಿ ಹೈಡ್ರೋಜನ್ ಕೌಂಟ್ ಕಡಿಮೆ ಬರುತ್ತೆ, ನಿಮ್ಗೆ ಅದು ಅರ್ಥ ಆಗುತ್ತೆ. ಆಮೇಲೆ ಹೆಕ್ಸೀನ್ ಇದು ಫಾರ್ಮುಲಾ ಬರೀರಿ. ಹೆಕ್ಸ್ ಅಂತ ಹೇಳಿದರೆ ಏನು, 6 ಕಾರ್ಬನ್ ಆಟಮ್ಸ್, 1, 2, 3, 4, 5 and 6. There are 6 carbon atoms. ಆ 6 carbon atoms ಎಡೆಯಲ್ಲಿ ನಿಮ್ಗೆ ಏನಿದೆ, ಡಬಲ್ ಬಾಂಡ್ ಇದೆ. ಈನ್ ರೆಫರ್ಸ್ ಟು ಡಬಲ್ ಬಾಂಡ್, ರೈಟ್? ಸೊ ಐ ವಿಲ್ ರೈಟ್ ಹಿಯರ್ ಡಬಲ್ ಬಾಂಡ್. ಓಕೆನಾ? ಸೊ 1, 2, 3, 4, 5, 6 ಕಾರ್ಬನ್ ಆಟಮ್ಸ್ ಆಯಿತು. ನಾವು ರೈಟ್ ದ ರಿಕ್ವೈರ್ಡ್ ಹೈಡ್ರೋಜನ್. ಇಲ್ಲಿ 2 ಆಯಿತು, ಇಲ್ಲಿ ಜಸ್ಟ್ 1 ಹೈಡ್ರೋಜನ್, ಇಲ್ಲಿ 2 ಹೈಡ್ರೋಜನ್, 2 ಹೈಡ್ರೋಜನ್, 2 ಹೈಡ್ರೋಜನ್ and at the corner 3 hydrogen. So total number of hydrogen ಇಲ್ಲಿ ಎಷ್ಟಾಯಿತು ಅಂತೇಳಿ ಕೌಂಟ್ ಮಾಡಿ. 2 + 1 3, +2 ಆದಾಗ 5 ಆಯಿತು, ಆಮೇಲೆ +2 ಆದಾಗ 7 ಆಯಿತು, 7 + 2 9, 9 + 3 ಎಷ್ಟಾಯಿತು, 12 ಆಯಿತು. ಸೊ ಟೋಟಲ್ ನಂಬರ್ ಆಫ್ ಕಾರ್ಬನ್ ಇಸ್ 6, ಟೋಟಲ್ ನಂಬರ್ ಆಫ್ ಹೈಡ್ರೋಜನ್ ಇಸ್ 12, C6H12. ಸೊ ಯು ಅಂಡರ್ಸ್ಟುಡ್ ದ್ಯಾಟ್ ಹೆಕ್ಸೀನಿಗೂ ಸೈಕ್ಲೋಹೆಕ್ಸೇನಿಗೂ ಕೂಡ ಸೇಮ್ ನಂಬರ್ ಆಫ್ ಕಾರ್ಬನ್ ಆ್ಯಂಡ್ ಸೇಮ್ ನಂಬರ್ ಆಫ್ ಹೈಡ್ರೋಜನ್ ಇದೆ. ಹಾಗಾದರೆ ಅದರದ್ದು ಜನರಲ್ ಫಾರ್ಮುಲಾ ಏನಾಗಿರಬೇಕು, ಈಕ್ವಲ್ ಆಗಿರಬೇಕು, ಸೇಮ್ ಆಗಿರಬೇಕು. ವಾಟ್ ಇಸ್ ದ ಜನರಲ್ ಫಾರ್ಮುಲಾ ಆಫ್ ಸೈಕ್ಲೋಹೆಕ್ಸೀನ್? CnH2n. CnH2n ಅಂತ ಹೇಳುವಂಥದ್ದು ಜನರಲ್ ಫಾರ್ಮುಲಾ ಆಗಿರುತ್ತೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದೀಗ? C6H12. ಅವ್ರ ಜನರಲ್ ಫಾರ್ಮುಲಾ ಮಾಲಿಕ್ಯುಲರ್ ಫಾರ್ಮುಲಾ ಕೊಟ್ಟಿದ್ದಾರೆ, ನೀವು ಮಾಲಿಕ್ಯುಲರ್ ಫಾರ್ಮುಲಾ ಡೈರೆಕ್ಟಾಗಿ ಬರೆದ್ರಿ. ಜನರಲ್ ಫಾರ್ಮುಲಾ ಕೂಡ ಸೇಮ್ ಇರುತ್ತೆ, ಮಾಲಿಕ್ಯುಲರ್ ಫಾರ್ಮುಲಾ ಕೂಡ ಸೇಮ್ ಇರುತ್ತೆ. ನಾವು ನೆಕ್ಸ್ಟ್ ಕ್ವೆಶನ್, ಇದು ಯಾವ ಇಯರಲ್ಲಿ ಕೇಳಿದ್ದಾರೆ? 2020 ಕೇಳಿದ್ದಾರೆ. ಏನಿದೆ ಆ ಕ್ವೆಶನ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ಅಡಿಷನ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಏನಿದು, ಯಾವ ಟಾಪಿಕಿಂದ ಕೇಳಿರುವಂಥದ್ದು? ಇಂಪಾರ್ಟೆಂಟ್ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ ಇದೆಯಲ್ವಾ, ಕೆಮಿಕಲ್ ಪ್ರಾಪರ್ಟಿ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್, ಅಲ್ಲಿಂದ ಕೇಳಿರೋ ಕ್ವೆಶನ್ ಇದು. ಅದರಲ್ಲಿ ಯಾವುದೆಲ್ಲ ರಿಯಾಕ್ಷನ್ಸ್ ನೀವು ಕಲ್ತಿದ್ರೆ ಟೆಕ್ಸ್ಟ್ ಬುಕ್ಕಲ್ಲಿ? ಅಡಿಷನ್, ಸಬ್ಸ್ಟಿಟ್ಯೂಷನ್, ಆಕ್ಸಿಡೇಷನ್, ಕಂಬಸ್ಟನ್. ಈ 4 ಟೈಪ್ಸ್ ಆಫ್ ರಿಯಾಕ್ಷನಲ್ಲಿ 2 ಇಂಪಾರ್ಟೆಂಟ್ ಟೈಪ್ ಅವ್ರು ಕೇಳಿದ್ದಾರೆ. ನೋಡೋಣ ಏನು ಅಂತ ಹೇಳಿ, ಎಷ್ಟು ಮಾರ್ಕಿಗೆ ಇದು ಅಂತ ಹೇಳಿ. ಪ್ರತಿ ಕ್ವೆಶನ್ನ 3 ಮಾರ್ಕ್ಸಿಗೆ ಕೇಳಿದ್ದಾರೆ ಇಲ್ಲಿ. ಇದೊಂದು ಇಂಪಾರ್ಟೆಂಟ್ ಸೆಟ್ ಆಫ್ ಕ್ವೆಶನ್. ಓಕೆನಾ? ಹೇಗೆ ಆನ್ಸರ್ ಬರೆಯೋದು ನೋಡೋಣ. ಅಡಿಷನ್ ರಿಯಾಕ್ಷನ್ ಅಂತ ಹೇಳಿದ್ರೆ ಏನು? ಅಡಿಷನ್ ಅಂತ ಹೇಳಿದರೆ ಆ್ಯಡಿಂಗ್ ಹೈಡ್ರೋಜನ್ ಟು ಅ ಅನ್ಸ್ಯಾಚುರೇಟೆಡ್ ಕಂಪೌಂಡ್. ಸೊ ಅನ್ಸ್ಯಾಚುರೇಟೆಡ್ ಕಂಪೌಂಡ್ ಡೆಫಿನೇಷನ್ ಬರೀರಿ. ಅನ್ಸ್ಯಾಚುರೇಟೆಡ್ ಕಂಪೌಂಡ್ ಅಡಿಷನ್ ಅಂತ ಹೇಳಿದ ತಕ್ಷಣ ಇದು ಕೀವರ್ಡ್. ಇದು ಅನ್ಸ್ಯಾಚುರೇಟೆಡ್ ಕಂಪೌಂಡ್ ಆಡ್ಸ್ ಹೈಡ್ರೋಜನ್ adds H2 gas in the presence of catalyst. So unsaturated compound adds hydrogen in the presence of catalyst. ಅದು ಆ್ಯಡ್ ಆಗುತ್ತೆ, ಅಥವಾ unsaturated compound can be converted into saturated compound by the addition of hydrogen ಅಂತ ಹೇಳಿ ಕೂಡ ನೀವು ಹಾಗೂ ಕೂಡ ಸ್ಟೇಟ್ಮೆಂಟ್ಸನ್ನು ಬರಿಬೋದು. If this is grammatically doesn't sounding good, conversion of, easy ಆಗಿ ಬರಿಬೋದು. Conversion of unsaturated compound to ಏನು saturated compound ಅಲ್ವಾ? unsaturated ಇಂದ ಸ್ಯಾಚುರೇಟೆಡ್ ಕಂಪೌಂಡ್ ಹೇಗೆ? ಬೈ ದಿ ಅಡಿಷನ್ ಆಫ್ ಯಾವುದು? ಹೈಡ್ರೋಜನ್. ಬೈ ದಿ ಅಡಿಷನ್ ಆಫ್ H2. ಹೈಡ್ರೋಜನ್ನೇ ಆಗಬೇಕಾ ಅಂತ ಹೇಳಿ ಕೇಳಿದರೆ Br2 ಮಾಲಿಕ್ಯೂಲ್ಸ್ ಆ್ಯಡ್ ಆದಾಗಲೂ ಕೂಡ ಏನಾಯ್ತು, ಅಲ್ಲಿ ಸ್ಯಾಚುರೇಟೆಡ್ ಇದ್ದಿದ್ದು ಅನ್ಸ್ಯಾಚುರೇಟೆಡ್ ಇದು ಸ್ಯಾಚುರೇಟೆಡ್ ಆಗುತ್ತೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹೈಡ್ರೋಜನ್ ಮಾಲಿಕ್ಯೂಲ್ ಅಂತ ಹೇಳಿ ಕೊಟ್ಟಿದ್ದಾರೆ, ಬಟ್ ನಿಮ್ಮ ಇನ್ಫಾರ್ಮೇಷನ್ಗೆ ಯು ಕ್ಯಾನ್ ಆ್ಯಡ್ ಹೈಡ್ರೋಜನ್, ಯು ಕ್ಯಾನ್ ಆ್ಯಡ್ Br2, ಎನಿಥಿಂಗ್ ಯು ಕ್ಯಾನ್ ಆ್ಯಡ್ ಅಕ್ರಾಸ್ ದ ಡಬಲ್ ಬಾಂಡ್. ಅದೇನಾಗುತ್ತೆ, ಅನ್ಸ್ಯಾಚುರೇಷನಲ್ಲಿ ಹಾಳಾಗುತ್ತೆ.
ಓಕೆನಾ. ಸೊ ಬರಿಬೇಕಾದ್ರೆ H2 ಅಂತ ಹೇಳಿ ಮೆನ್ಷನ್ ಮಾಡಿ. ಎಡಿಷನ್ ಆಫ್ H2 ಇನ್ ದ ಪ್ರೆಸೆನ್ಸ್ ಆಫ್ ಕ್ಯಾಟಲಿಸ್ಟ್, ತುಂಬ ಇಂಪಾರ್ಟೆಂಟ್ ಇದು. in the presence of catalyst. ಎಕ್ಸಾಂಪಲ್ ಬರೀರಿ ವಿತ್ ದ ಹೆಲ್ಪ್ ಆಫ್ ಎಕ್ಸಾಂಪಲ್ಸ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಯಾವ ಎಕ್ಸಾಂಪಲ್ನ ಬರೀತೀರಾ? CH2 ಡಬಲ್ ಬಾಂಡ್ CH2, ಅದಕ್ಕೆ ಒಂದು ಹೆಡಿಂಗ್ ಕೊಟ್ಟಿದ್ದಾರೆ, ವೆಜಿಟೇಬಲ್ ಹೈಡ್ರೋಜನೇಷನ್ ಆಫ್ ವೆಜಿಟೇಬಲ್ ಆಯಿಲ್ ಅಲ್ವಾ. ಆ ಹೈಡ್ರೋಜನೇಷನ್ ಆಫ್ ವೆಜಿಟೇಬಲ್ ಆಯಿಲ್ದು ಎಕ್ಸಾಂಪಲ್ಸ್ನ ನೀವು ಬರೆಯೋದಾದರೆ ಹೇಗೆ ಬರೀತೀರಾ? CH2 ಡಬಲ್ ಬಾಂಡ್ CH2 ಈಥೀನ್ನ ತಗೊಳ್ತೀರಾ, ಅನ್ಸ್ಯಾಚುರೇಟೆಡ್ ಕಂಪೌಂಡ್, ಅದಕ್ಕೆ H2 ಅನ್ನು ಆ್ಯಡ್ ಮಾಡ್ತೀರಾ. ಇನ್ ದ ಪ್ರೆಸೆನ್ಸ್ ಆಫ್ Ni ನಿಕೆಲ್ ಕ್ಯಾಟಲಿಸ್ಟ್ ಮುಂದೆ ನಿಮ್ಗೆ ಏನು ಸಿಗುತ್ತೆ? ಸ್ಯಾಚುರೇಟೆಡ್ ಕಂಪೌಂಡ್ CH3 ಸಿಂಗಲ್ ಬಾಂಡ್ CH3 ಸಿಗುತ್ತೆ. ಇದಕ್ಕೆ ಹೇಗೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಇದೆ ಅಂತ ಹೇಳಿದ್ರೆ, ಡೆಫಿನಿಷನ್ಗೆ ಹಾಫ್ ಮಾರ್ಕ್, ಮತ್ತು ನೀವು ಬರೆಯೋ ಇಕ್ವೇಷನ್ಗೆ ಆ ಹೈಡ್ರೋಜನೇಷನ್ ಆಫ್ ವೆಜಿಟೇಬಲ್ ಆಯಿಲ್ ಅಂತ ಹೇಳಿ ಮೆನ್ಷನ್ ಮಾಡಿ ಈ ಇಕ್ವೇಷನನ್ನು ಬರೀರಿ. ಎಕ್ಸಾಂಪಲ್ಗೆ ಒಂದು ಕೋಟ್ ಕೊಡಿ, ಹೈಡ್ರೋಜನೇಷನ್ ಆಫ್ ವೆಜಿಟೇಬಲ್ ಆಯಿಲ್, ಆ್ಯಂಡ್ ದೆನ್ ರೈಟ್ ದಿಸ್, ಅದಕ್ಕೆ ಹಾಫ್ ಮಾರ್ಕ್ ಇರುತ್ತೆ. ಸೊ 2 ಮಾರ್ಕ್ ಆಯಿತು. ಆಮೇಲೆ ಅವ್ರು ಕ್ವೆಶನ್ ಕೇಳಿದರೆ C2H6 ಅಂಡರ್ಗೋಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಬಟ್ ನಾಟ್ ಅಡಿಷನ್ ರಿಯಾಕ್ಷನ್, ವೈ, ಯಾಕೆ ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡಿ. C2H6 is a saturated compound. Saturated compounds cannot undergo addition, they can only undergo substitution reaction by the replacement of hydrogen atom ಅಂತ ಹೇಳಿ ಫರ್ದರ್ ಎಕ್ಸ್ಪ್ಲೇನ್ ಮಾಡಿದರೆ ನಿಮಗೆ ಟೋಟಲ್ 3 ಮಾರ್ಕ್ಸ್ ಇಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಹೀಗೆ ಸ್ಪ್ಲಿಟ್ ಆಗಿದೆ. ಅವರು ಮೆನ್ಷನ್ ಮಾಡಬೇಕಿಲ್ಲಿ C2H6 is a saturated compound. Saturated compound do not undergo addition reaction, they only undergo substitution reaction where hydrogen present in them can be substituted by heteroatoms ಅಥವಾ any other group of atoms, not only heteroatoms, any other group of atoms. Next ಬಂದು explain how soap cleans clothes. ಹೇಗೆ ಸೋಪ್ ಮಾಲಿಕ್ಯೂಲ್ ಕ್ಲೋತನ್ನು ಕ್ಲೀನ್ ಮಾಡುತ್ತೆ, ಅದರ ಜೊತೆಗೆ more amount of soap is required to clean the clothes in hard water, why, ಯಾಕೆ ಜಾಸ್ತಿ ಸೋಪ್ಸ್ ಬೇಕಾಗುತ್ತೆ ಒಂದು ಹಾರ್ಡ್ ವಾಟರ್ ತಗೊಂಡ್ರೆ? ನಿಮಗೆ ಗೊತ್ತಿದೆ ವಾಟರಲ್ಲಿ 2 ಟೈಪ್ಸ್ ಇದೆ, ಹಾರ್ಡ್ ವಾಟರ್ ಮತ್ತು ಸಾಫ್ಟ್ ವಾಟರ್. ಸಾಫ್ಟ್ ವಾಟರ್ ಈಸ್ ಡ್ರಿಂಕಬಲ್ ಅಲ್ವಾ, ಹಾರ್ಡ್ ವಾಟರ್ ಅಂತ ಹೇಳುವಂಥದ್ದು ನಾಟ್ ಪಾಸಿಬಲ್. ನನಗೆ ರೀಸೆಂಟ್ಲಿ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್. ಬ್ಯಾಂಗ್ಳೂರಲ್ಲೇ ಇಫ್ ಯು ಓಪನ್ ಲೈಕ್ ವಾಟರ್ ಸಪ್ಲೈ ಮಾಡ್ತಾರೆ, ಕಾವೇರಿ ರಿವರ್ದು ವಾಟರ್ ಅಂತ ಹೇಳಿ, ಬಟ್ ಇಟ್ ಇಸ್ ನಾಟ್ ಟ್ರೂ. ಅವ್ರು ಕೆಲವೊಂದ್ಸಲ ಬೋರ್ವೆಲ್ ವಾಟರ್ನ ಕೂಡ ಸಪ್ಲೈ ಮಾಡ್ತಾರೆ. ಹೇಗೆ ನಿಮಗೆ ಅರ್ಥ ಆಗ್ಬೋದು ಇದು ಅಂತೆಲ್ಲ? ಬಾಯ್ಲ್ ಮಾಡಿ ನೀರನ್ನು ಆರಕ್ಕಿಡಿ, ನಿಮಗೆ ವೈಟ್ ಕಲರ್ ಡೆಪಾಸಿಟ್ ಆ ಲೇಯರ್ ಮೇಲೆ ಓಡಾಡುತ್ತೆ, ಪಾತ್ರೆ ಕೆಳಗಡೆ ಕೂಡ ಇರುತ್ತೆ. ಆ ಡೆಪಾಸಿಟ್ ಏನಂತ ಹೇಳಿದ್ರೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಥವಾ ಮೆಗ್ನೀಷಿಯಂ ಕಾರ್ಬೋನೇಟ್, ಅದು ಕ್ಯಾಲ್ಶಿಯಂ ಅಥವಾ ಮೆಗ್ನೀಷಿಯಂ ಸಾಲ್ಟ್ಗಳು. ಓಕೆನಾ, ಅದು ವಾಟರನ್ನು ಹಾರ್ಡ್ ಮಾಡುವಂಥದ್ದು. ಇದಕ್ಕೆ ಯಾವ ಥರ ಆನ್ಸರ್ ಬರೀಬೇಕು ಆ ಕ್ವೆಶನಿಗೆ? ಸೋಪ್ ಹೇಗೆ ಕ್ಲೀನ್ ಮಾಡುತ್ತೆ, ಹಾರ್ಡ್ ವಾಟರಿಗೆ ಯಾಕೆ ಜಾಸ್ತಿ ಸೋಪ್ ಬೇಕು ಅಂತ ಹೇಳೋದಕ್ಕೆ ಹೇಗೆ ಆನ್ಸರ್ಸನ್ನು ಪ್ರೆಸೆಂಟ್ ಮಾಡಬೇಕು ಅಂದರೆ ಹೀಗೆ 4 ಪಾಯಿಂಟ್ ಇಂಪಾರ್ಟೆಂಟಾಗಿ ಮೆನ್ಷನ್ ಮಾಡಿ ನಿಮ್ಮ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನಲ್ಲಿ. ಫಸ್ಟ್ ಪಾಯಿಂಟಿಗೆ ಹಾಫ್ ಮಾರ್ಕ್, ಸೆಕೆಂಡ್ ಪಾಯಿಂಟಿಗೆ ಹಾಫ್ ಮಾರ್ಕ್, ಥರ್ಡ್ ಆಫ್ ಫೋರ್ತ್ ಪಾಯಿಂಟ್ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಫಸ್ಟ್ ಪಾಯಿಂಟ್ ಬಂದು ದ ಮಾಲಿಕ್ಯೂಲ್ಸ್ ಆಫ್ ಸೋಪ್ ಆರ್ ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆಸಿಡ್. ಸೋಪ್ ಅಂದರೆ ಏನು? ಇಟ್ ಇಸ್ ನಥಿಂಗ್ ಬಟ್ ಮಾಲಿಕ್ಯೂಲ್ಸ್ ಆಫ್ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆಸಿಡ್. ಪಾಯಿಂಟ್ ನಂಬರ್ 1 ಅದು ಏನು ಅಂತ ಹೇಳಿ ಬರೀಬೇಕು. ನೆಕ್ಸ್ಟ್ ಪಾಯಿಂಟ್ ಏನು ಬರೀತೀರಾ? ಅಯಾನಿಕ್ ಎಂಡ್ ಆಫ್ ದ ಸೋಪ್ ಮಾಲಿಕ್ಯೂಲ್ ಇಂಟರಾಕ್ಟ್ಸ್ ವಿತ್ ದ ವಾಟರ್. ಎಲ್ಲಿ ಬಾಂಡ್ ಆಗುತ್ತೆ ಅಂತ ಹೇಳಿದ್ರೆ ಮೆನ್ಷನ್ ಮಾಡ್ತೀರಾ. ಅಯಾನಿಕ್ ಎಂಡನ್ನು ಹೇಗೆ ಕರಿತೀರಾ? ಹೈಡ್ರೋಫಿಲಿಕ್ ಅಲ್ವಾ, ವಾಟರ್ ಲವಿಂಗ್ ಅದು. ಅಯಾನಿಕ್ ಎಂಡ್ ಅಥವಾ ಹೈಡ್ರೋಫಿಲಿಕ್ ಪಾರ್ಟ್ ಆಫ್ ದ ಸೋಪ್ ಮಾಲಿಕ್ಯೂಲ್ ಇಂಟರಾಕ್ಟ್ಸ್ ವಿತ್ ದ ವಾಟರ್. ಹೈಡ್ರೋಫೋಬಿಕ್ ಅಥವಾ ಕಾರ್ಬನ್ ಚೈನ್ ಪಾರ್ಟ್ ಆಫ್ ದ ಸೋಪ್ ಮಾಲಿಕ್ಯೂಲ್ ಇಂಟರಾಕ್ಟ್ಸ್ ವಿತ್ ದ ಆಯಿಲ್. ಇಷ್ಟನ್ನು ನೀವು ಆ ಒಂದು 2 ಪಾಯಿಂಟಲ್ಲಿ ಕವರ್ ಮಾಡ್ತೀರಾ. ಸೊ ಹಾಫ್ ಪಾಯಿಂಟ್ ಆ್ಯಂಡ್ ಹಾಫ್ ಪಾಯಿಂಟ್ 2 ಪಾಯಿಂಟ್ಸ್ ಆಯಿತು. ನೆಕ್ಸ್ಟ್ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಇದು. ದ ಸೋಪ್ ಮಾಲಿಕ್ಯೂಲ್ ದಸ್ ಫಾರ್ಮ್ ಸ್ಟ್ರಕ್ಚರ್ ಕಾಲ್ಡ್ ಮಿಸೆಲ್. ಇದನ್ನು ನೀವು ಹೀಗೂ ಹೇಳ್ಬೋದು, ಸೋಪ್ ಮಾಲಿಕ್ಯೂಲ್ಸ್ ರೇಡಿಯಲಿ ಅರೇಂಜ್ ಅಥವಾ ಸರ್ಕ್ಯುಲರ್ ಆಗಿ ಅರೇಂಜ್ ಆಗಿ ಒಂದು ಮಿಸೆಲ್ ಅಂತ ಹೇಳೋ ಸ್ಟ್ರಕ್ಚರನ್ನು ಕೊಡುತ್ತೆ ಅಂತ ಹೇಳಿ. ಬಟ್ ಇಟ್ ಇಸ್ ಇಂಪಾರ್ಟೆಂಟ್ ಟು ಬಿ ಮೆನ್ಷನ್ ದಿಸ್. Soap molecule thus form a structure called as micelle. Micelles, this forms an emulsion in water. ಅದು ವಾಟರಲ್ಲಿ ಎಮಲ್ಷನ್ ಅನ್ನು ಫಾರ್ಮ್ ಮಾಡುತ್ತೆ, ಅದಕ್ಕೆ ಹಾಫ್ ಮಾರ್ಕ್. ನೆಕ್ಸ್ಟ್, ಸೋಪ್ ಮಿಸೆಲ್ಸ್ ದಸ್ ಹೆಲ್ಪ್ ಇನ್ ಪುಲ್ಲಿಂಗ್ ಔಟ್ ದ ಡರ್ಟ್ ಮಾಲಿಕ್ಯೂಲ್. ಯಾರಲ್ಲಿ ಹೆಲ್ಪ್ ಮಾಡ್ತಾರೆ? ಸೋಪಲ್ಲಿರುವಂತಹ ಮಿಸೆಲ್ ಮಾಲಿಕ್ಯೂಲ್ ಅಥವಾ ಸೋಪ್ ಮಿಸೆಲ್ಸ್ ಅಂದರೆ ನಥಿಂಗ್ ಬಟ್ ಸೋಪ್ ಮಾಲಿಕ್ಯೂಲ್ಸ್. ಅದು ಸೋಪ್ ಮಾಲಿಕ್ಯೂಲ್ಸ್ ವಿಲ್ ಪುಲ್ ಔಟ್ ದ ಡರ್ಟ್ ಮೇ ಬಿ ವಿತ್ ದ ಮೆಕ್ಯಾನಿಕಲ್ ಆ್ಯಕ್ಷನ್ ಆಫ್ ರಬ್ಬಿಂಗ್ ಆರ್
ಏನೋ ಏನು ಮಾಡ್ತೀರಾ ಅದನ್ನು ಸ್ಕ್ರಬ್ ರಬ್ ಏನಾದರೂ ಮೆಕ್ಯಾನಿಕಲ್ ಆ್ಯಕ್ಷನ್ ನೀವು ಸಪೋರ್ಟ್ ಕೊಡ್ತೀರಾ ಅಂತ ಹೇಳಿದ್ರೆ ಯೂಸಿಂಗ್ ದಟ್ ಮೆಕ್ಯಾನಿಕಲ್ ಆ್ಯಕ್ಷನ್ the soap molecule or micelle molecule will try to pull out the dirt out of the cloth. ಇಷ್ಟು 4 ಪಾಯಿಂಟ್ ಇದ್ದರೆ ನಿಮ್ಮ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗ್ತಿಲ್ಲಿ ಹಾಫ್ 2 ಮಾರ್ಕ್ಸ್ ಸಿಕ್ತು. ಓಕೆನಾ? ಅವ್ರನ್ನ ಏನು ಕ್ವೆಶನ್ ಕೇಳಿದ್ರು ಇಲ್ಲಿ ನೆನಪಿದೆಯಾ? ಯಾಕೆ ಜಾಸ್ತಿ ಸೋಪ್ ಬೇಕು ಹಾರ್ಡ್ ವಾಟರಲ್ಲಿ, ಜಾಸ್ತಿ ಸೋಪ್ ಬೇಕು ಯಾಕೆ ಅಂತ ಹೇಳಿ ಕೇಳಿದರು. ಅದಕ್ಕೆ 1 ಮಾರ್ಕ್ ಇಟ್ಟಿದ್ದಾರೆ ಅವರು. ಸೊ ಯಾಕೆ ಅಂತ ಹೇಳಿದರೆ ದ ರಿಯಾಕ್ಷನ್ ಆಫ್ ಸೋಪ್ ವಿತ್ ಕ್ಯಾಲ್ಶಿಯಂ ಅಥವಾ ಮೆಗ್ನೀಷಿಯಂ ಸಾಲ್ಟ್ ಪ್ರೆಸೆಂಟ್ ಇನ್ ಹಾರ್ಡ್ ವಾಟರ್. ತುಂಬ ಇಂಪಾರ್ಟೆಂಟ್ ಮಕ್ಕಳೇ, ಇದ್ರದ್ದು ಕೀ ಪಾಯಿಂಟ್. ಹಾರ್ಡ್ ವಾಟರಲ್ಲಿ ಏನಿದೆ ಅಂತ ಹೇಳೋದನ್ನು ನಾವು ಅಲ್ಲಿ ಬರಿಬೇಕಾಗುತ್ತೆ. ಸೋಪ್ ಮಾಲಿಕ್ಯೂಲ್ ಏನಾಗುತ್ತೆ, ರಿಯಾಕ್ಷನ್ ಆಫ್ ಸೋಪ್ ಮಾಲಿಕ್ಯೂಲ್ ವಿತ್ ದ ಕ್ಯಾಲ್ಶಿಯಂ ಆ್ಯಂಡ್ ಮೆಗ್ನೀಷಿಯಂ ಸಾಲ್ಟ್. ಯಾವ ಸಾಲ್ಟ್ ಅದು? ಬೈಕಾರ್ಬೊನೇಟ್ ಸಾಲ್ಟ್. ಅಷ್ಟೆಲ್ಲ ಡೀಟೇಲ್ ಆಗಿ ಬರೆಯೋಕ್ಕೆ ಹೋಗಬೇಡಿ, ಜಸ್ಟ್ ಮೆನ್ಷನ್ ಮಾಡಿ ಕ್ಯಾಲ್ಶಿಯಂ ಆ್ಯಂಡ್ ಮೆಗ್ನೀಷಿಯಂ ಸಾಲ್ಟ್ ಜೊತೆ ಅದು ರಿಯಾಕ್ಟ್ ಆಗಿ ಹಾರ್ಡ್ ವಾಟರಲ್ಲಿ ಅದು ಸ್ಕಮ್ಮನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸ್ಕಮ್ ಅಂತ ಹೇಳಿದ್ರೆ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್. ಹಾಗಾಗಿ ವಿ ನೀಡ್ ಮೋರ್ ಅಮೌಂಟ್ ಆಫ್ ಸೋಪ್ ಅಂತ ಹೇಳಿ ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್. ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು. ಸ್ಕಮ್ ಅಂತ ಹೇಳಿದ್ರೆ ಆರ್ ಇನ್ಸಾಲ್ಯುಬಲ್ ಸಾಲಿಡ್ ಪ್ರೆಸಿಪಿಟೇಟ್. ಇನ್ಸಾಲ್ಯುಬಲ್ ಸಾಲಿಡ್ ಪ್ರೆಸಿಪಿಟೇಟ್ ಅನ್ನು ಫಾರ್ಮ್ ಮಾಡೋ ಕಾರಣಕ್ಕೋಸ್ಕರ ವಿ ನೀಡ್ ಮೋರ್ ಸೋಪ್ ಟು ಕ್ಲೀನ್ ದ ಕ್ಲೋತ್ ಇನ್ ಹಾರ್ಡ್ ವಾಟರ್. ಸೊ ಅದು ಬಂದು ಪ್ರೀವಿಯಸ್ ಇಯರ್ ಕ್ವೆಶನ್ ಆಗಿತ್ತು 2020ಅಲ್ಲಿ. ಹೌದಾ? ನೀವು ನೋಡಿರ್ಬೋದು ಕ್ವೆಶನ್ ಯಾವ ಇಯರ್ ಅಂತ ಹೇಳಿ ನೋಡ್ಕೊಬಿಡಿ ಇನ್ನೊಂದ್ಸಲ. ಹಾಂ, ಇನ್ನೊಂದು ಕ್ವೆಶನ್ ದ ಸೇಮ್ ಇಯರ್ ಬಂತು. ಎನ್ ಎಕ್ಸಾಂಪಲ್ ಆಫ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನಸ್. ಸೊ ಈ ಥರದ ಕ್ವೆಶನ್ ಇವಾಗಲೇ ನೀವು ಎನ್ಕೌಂಟರ್ ಮಾಡಿದಿರ. ಏನದು? ಸ್ಯಾಚುರೇಷನ್ ಅನ್ಸ್ಯಾಚುರೇಷನಲ್ಲಿ C2H6 why it will not undergo saturation. ಸೊ ಏನು ಅರ್ಥ ಆಯ್ತು ಇಲ್ಲಿ ನಿಮಗೆ? ಯು ಶುಡ್ ಬಿ ಏಬಲ್ ಟು ನೋ ಆರ್ ಯು ಶುಡ್ ಬಿ ಏಬಲ್ ಟು ಡಿಫ್ರೆನ್ಶಿಯೇಟ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಆ್ಯಂಡ್ ಅನ್ಸ್ಯಾಚುರೇಟೆಡ್. ಅದರಲ್ಲೂ ಯಾವುದು ಆಲ್ಕಿನ್ ಯಾವುದು ಆಲ್ಕಿನ್ ಯಾವುದು ಆಲ್ಕೈನ್ ಅಂತ ಹೇಳುವ ಡಿಫ್ರೆನ್ಸಿಯೇಷನ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ಇಲ್ಲಿ ಅವರು ಬರೀ ಸ್ಯಾಚುರೇಟೆಡ್ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಈಸಿ, ಒಂದೇ ಸ್ಟ್ರೆಚಲ್ಲಿ ಅರ್ಥ ಮಾಡ್ಕೊಳ್ಬೋದು. ಯಾವ ಕಂಪೌಂಡಲ್ಲಿ ಜಾಸ್ತಿ ಹೈಡ್ರೋಜನ್ ಇದೆಯೋ ಅದು ಸ್ಯಾಚುರೇಟೆಡ್. ಇಲ್ಲಿ ಎಕ್ಸಾಂಪಲ್ ನೋಡಿ, 2 ಮತ್ತು ಡಿಫ್ರೆನ್ಸ್ ನೋಡಿ, ಕಾರ್ಬನ್ಗೂ ಹೈಡ್ರೋಜನ್ಗೂ 2 ಮತ್ತು 6 ಡಿಫ್ರೆನ್ಸಸ್ 4 ಅಲ್ವಾ? ಇಲ್ಲಿ 3 ಮತ್ತು 4 ಡಿಫ್ರೆನ್ಸಸ್ 1 ಲೆಸ್ ಅದು. ಸೊ ಇಟ್ ಇಸ್ ಅನ್ಸ್ಯಾಚುರೇಟೆಡ್. ಅನ್ಸ್ಯಾಚುರೇಟೆಡ್ ಅಂದರೆ ಅದರಲ್ಲಿ ಡಬಲ್ ಅಥವಾ ಟ್ರಿಪಲ್ ಬಾಂಡ್ಸ್ ಇರುತ್ತೆ ಅಂತ ಹೇಳಿ. ಕರೆಕ್ಟ್? C2H2 ಆಲ್ಮೋಸ್ಟ್ ಈಕ್ವಲ್, ಪಕ್ಕಾ ಅನ್ಸ್ಯಾಚುರೇಟೆಡ್. ಇಲ್ಲಿ C2H4 ಡಿಫ್ರೆನ್ಸ್ ಏನಿದೆ, ಇಲ್ಲಿ 2 ಇದೆ, ಇಲ್ಲಿ ಡಿಫ್ರೆನ್ಸ್ ಏನಿದೆ 4 ಇದೆ. ಸೊ ಕ್ರಾಸ್ ವೆರಿಫೈ ಮಾಡ್ಕೊಳ್ಳೋದು ಇದೊಂದು ವಿಧ. ಇದಲ್ಲದೆ ಭಾಳ ಅಕ್ಯುರೇಟ್ ಆಗಿ ಹೋಗಬೇಕು ಅಂತ ಹೇಳಿದರೆ ಜನರಲ್ ಫಾರ್ಮುಲಾ ಅಪ್ಲೈ ಮಾಡಿ. C2H6 ಅಂತ ಹೇಳೋದು ಯಾವುದದು? ಈ ಜನರಲ್ ಫಾರ್ಮುಲಾ ಅದು ನೋಡಿ. ಹೈಡ್ರೋಜನನ್ನು 2ರಿಂದ ಮಲ್ಟಿಪ್ಲೈ ಮಾಡ್ತೀರಾ, 2 2 4 + 2 ಅದು ಅಲ್ವಾ? ಸೊ C2H6 ಅಂತ ಹೇಳುವಂಥದ್ದು ನಮ್ಮ ಆಲ್ಕೇನ್ ಜನರಲ್ ಫಾರ್ಮುಲಾವನ್ನು ಸ್ಯಾಟಿಸ್ಫೈ ಮಾಡುತ್ತೆ. ಇಲ್ಲಿ ಕಾರ್ಬನ್ ನಂಬರ್ 2 ಇದ್ದರೆ ಹೈಡ್ರೋಜನ್ ಹೇಗೆ ಕೌಂಟ್ ಮಾಡ್ತೀರಾ? ಮಲ್ಟಿಪ್ಲೈ ಬೈ 2 + 2 C2H ಏನಾಯಿತು? 2 2 4 + 2 6 ಆಯಿತು, C2H6 ಆಯಿತು. ಸೊ ಇದು ಸ್ಯಾಟಿಸ್ಫೈ ಮಾಡ್ತದೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಇದು ಮಾಡ್ತಿದೆಯಾ ನೋಡಿ? ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂದರೆ ಆಲ್ಕೇನ್ದು ಜನರಲ್ ಫಾರ್ಮುಲಾ ಏನು? CnH2n + 2. ಇಲ್ಲಿ ಕಾರ್ಬನ್ ಏನಾಯಿತು? C3 ಇತ್ತು. ಹಾಗಾದರೆ ಹೈಡ್ರೋಜನ್ ಎಷ್ಟಾಯಿತು? 2 3s + 2 ಆಯಿತು. ಸೊ ಯು ಶುಡ್ ಗೆಟ್ ದ ಫಾರ್ಮುಲಾ ಲೈಕ್ C3H ಏನಾಯ್ತು? ಇಲ್ಲಿ 2 3s 6 + 2 8 ಆಗಬೇಕಿತ್ತು. ಬಟ್ ನಿಮಗೆ ಎಷ್ಟು ಹೈಡ್ರೋಜನ್ ಇದೆ? ಇಲ್ಲಿ ಬರೀ 4 ಅಷ್ಟೇ ಇದೆ ಹೈಡ್ರೋಜನ್. ಸೊ ಇದು ಆಬ್ವಿಯಸ್ಲಿ ಆಗಲ್ಲ, ಯಾಕೆಂದರೆ C2 ಇದ್ದಾಗ 2 ಕಾರ್ಬನ್ ಆಟಮ್ಸ್ ಇದ್ದಾಗ ಆಲ್ಕೇನ್ ಆಗೋದಾದರೆ, ಅದು ಸ್ಯಾಚುರೇಷನ್ ಇದ್ದರೆ ಅಲ್ಲಿ ಮಿನಿಮಮ್ 6 ಹೈಡ್ರೋಜನ್ ಇರಬೇಕು ಅಂತ ಹೇಳಿ ಆಲ್ರೆಡಿ ನಿಮಗೆ ಫಸ್ಟ್ ಕಂಪೌಂಡಲ್ಲೇ ಗೊತ್ತಾಗ್ಬಿಡ್ತು. ಸೊ ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಅ ಸ್ಯಾಚುರೇಟೆಡ್ ಕಂಪೌಂಡ್. ಲಾಸ್ಟಿಗೆ ನೋಡಿ C2H4 ಇದೆ. C2H4 ಅಂತ ಹೇಳುವಂಥದ್ದು ಎಕ್ಸಾಕ್ಟ್ ಮಲ್ಟಿಪ್ಲಿಕೇಶನ್ ಆಫ್ 2 ಅಲ್ವಾ? ಹಾಗಾದ್ರೆ ಅದು ಏನಾಗಬೇಕು? ಆಲ್ಕೀನ್ ಆಗಬೇಕು, CnH2n ಆಗಬೇಕು. 2 ಇಲ್ಲಿ 2 ಇದ್ದರೆ ಇಲ್ಲಿ ಮಲ್ಟಿಪಲ್ ಆಫ್ 2 2 2 4 ಆಗಬೇಕು. ಸೊ ಇಟ್ ಶುಡ್ ಬಿ ಲೈಕ್ ದಿಸ್: C2H2 × 2 C2H4. ಈಸಿ ವೇ ಅಂದರೆ ಜಸ್ಟ್ ಲುಕ್ ಇನ್ ಟು ದ ಹೈಡ್ರೋಜನ್. ಬಟ್ ಅಕ್ಯುರೇಸಿ ನಿಮಗೆ ಗೊತ್ತಾಗಲ್ಲ ಅಂತ ಹೇಳಿದರೆ ಮಾತ್ರ ಆ ಜನರಲ್ ಫಾರ್ಮುಲಾವನ್ನು ಅಪ್ಲೈ ಮಾಡ್ತಾ ಹೋಗಿ. ನೆಕ್ಸ್ಟ್, ದ ಕ್ವೆಶ್ಚನ್ ವಿಚ್ ಇಸ್ ಬಿನ್ ಆಸ್ಕ್ಡ್ ಇನ್ 2020 ಫ್ರಮ್ SSLC ಬೋರ್ಡ್. CBSE ಮಕ್ಕಳಿಗೆ ಬೋರ್ ಆಗ್ತಾ ಇರ್ಬೋದು, ಮ್ಯಾಮ್ ಯಾಕೆ CBSE ಕ್ವೆಶನ್ಸ್ ಡಿಸ್ಕಷನ್ ಮಾಡ್ತಿಲ್ಲ ಅಂತ ಹೇಳಿ. 2018 ಪೇಪರ್ ಆದಮೇಲೆ CBSE ಕ್ವೆಶನ್ಸ್ ಬರುತ್ತೆ. ಓಕೆನಾ? ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ 3 ಕಾರ್ಬನ್ ಕಂಪೌಂಡ್ಸ್
which are in homologous series are C2H6, C3H8 and C4H10. ಮೂರು ಸೀರೀಸ್ ಇದು ಆ ಸೀರೀಸಲ್ಲಿ ಬರುವಂಥ ಮೂರು ಕಂಪೌಂಡ್ ಇದು ಮಾಲಿಕ್ಯುಲರ್ ಫಾರ್ಮುಲಾ ಕೊಟ್ಟರು ಅವರು. ಯಾವುದಿದು? ಈಥೇನ್, ಪ್ರೋಪೇನ್ ಮತ್ತು ಬ್ಯೂಟೇನ್ ಇದು ಕಂಪೌಂಡ್ ಫಾರ್ಮುಲಾ ಕೊಟ್ಟಿದ್ದಾರೆ. ಕ್ವೆಶನ್ ಬಂದು ದ ಸೂಟಬಲ್ ಜನರಲ್ ಫಾರ್ಮುಲಾ ಫಾರ್ ದೀಸ್ ಕಂಪೌಂಡ್. ಈ ಈಥೇನ್, ಮೀಥೇನ್, ಪ್ರೋಪೇನಿಗೆ ಇರುವಂತಹ ಸೂಟಬಲ್ ಜನರಲ್ ಫಾರ್ಮುಲಾ ಯಾವುದು ಅಂತ ಹೇಳಿ ಈಸಿ. ಇವಾಗಷ್ಟೇ ನೀವು ಅದ್ರ ಬಗ್ಗೆ ವರ್ಕೌಟ್ ಮಾಡಿದ್ರಿ. ಆಲ್ಕೇನ್ ಜನರಲ್ ಫಾರ್ಮುಲಾ, ಇವುಗಳೆಲ್ಲವುಗಳು ಆಲ್ಕೇನ್. ಹೇಗೆ ಗೊತ್ತಾಯಿತು? ಕಾರ್ಬನ್ ಮತ್ತು ಹೈಡ್ರೋಜನ್ ರೇಷಿಯೋ ನೋಡಿ, ಡಿಫ್ರೆನ್ಸ್ ನೋಡಿ ಜಾಸ್ತಿ ಇದೆ ಅಲ್ವಾ? ಸೊ ಆಬ್ವಿಯಸ್ಲಿ ಅವುಗಳು ಆಲ್ಕೇನ್ ಆಗಬೇಕು. ಆಲ್ಕೇನ್ ಅಂತ ಹೇಳಿದರೆ ಅದು ಜನರಲ್ ಫಾರ್ಮುಲಾ ಬಂದು CnH2n ಆಗಬೇಕು. ದ ಫಂಕ್ಷನಲ್ ಗ್ರೂಪ್ಸ್ ಪ್ರೆಸೆಂಟ್ ಇನ್ ಪ್ರೊಪನೋಲ್ ಆ್ಯಂಡ್ ಪ್ರೊಪನಾಲ್. ಇಲ್ಲಿ ನೋಡಿ ಸೇಮ್ ನಂಬರ್ ಆಫ್ ಕಾರ್ಬನ್ ಇದೆ. ಪ್ರೋ ಪ್ರೆಫರ್ಸ್ ಟು 3 ಕಾರ್ಬನ್, ನೋಲ್, ನಾಲ್. ಡಿಫ್ರೆನ್ಸ್ ಇಲ್ಲಿರೋದು ಒಂದು ಓಲ್ ಅಂತ ಹೇಳಿದ್ರೆ ಆಲ್ಕೋಹಾಲ್. ಆಲ್ಕೋಹಾಲಲ್ಲಿ ಬರುವಂಥ ಗ್ರೂಪ್ ಬಂದು OH ಅಲ್ವಾ? ಹೇಗೆ ನೆನ್ಪಿಟ್ಕೊಳ್ಳಿ, ಆಲ್ಕೋಹಾಲಲ್ಲಿ OL ಬರುತ್ತೆ. ಓಕೆನಾ? ಆಲ್ಡಿಹೈಡ್ ಫಸ್ಟ್ ಲೆಟರ್ ನೋಡಿ, ಆಲ್. ಸೊ ಇಲ್ಲಿ ಆಲ್ ಇದ್ರೆ ಅದು ಆಲ್ಡಿಹೈಡ್, ಇದು ಫಸ್ಟ್ ಲೆಟರ್ ಆಲ್. ಹಾಗಾದರೆ ಆಲ್ಡಿಹೈಡ್ ಇದು ಫಾರ್ಮುಲಾ ಏನು? ಒಂದಾ CHO ಬರಿಬೋದು, ಇಲ್ಲಾಂದರೆ C ಡಬಲ್ ಬಾಂಡ್ H ಬರಿಬೋದು. ಇದನ್ನು ಡಿಫ್ರೆಂಟ್ ಓರಿಯೆಂಟೇಷನಲ್ಲಿ H ಮೇಲೆ ಬರೆದು ಡಬಲ್ ಬಾಂಡ್ ಓನ ಹೀಗೂ ಬರಿಬೋದು. ಸೊ ಕರೆಕ್ಟ್ ಆನ್ಸರ್ ವಿಲ್ ಬಿ ಆಪ್ಷನ್ A, OH ಮತ್ತು CHO. ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ನಮ್ಮ 2019 SSLC ಕ್ವೆಶನ್ ಇದು. ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಆ್ಯಂಡ್ ಈಸಿ ಕ್ವೆಶನ್ ಆಸ್ ವೆಲ್. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗೂ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗೂ ಇರುವಂತಹ ಡಿಫ್ರೆನ್ಸನ್ನು ಬರೀರಿ ಅಂತ ಹೇಳಿ ಕೇಳಿದ್ದಾರೆ. ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಆಲ್ಕಿನ್ ಹ್ಯಾವಿಂಗ್ 5 ಕಾರ್ಬನ್ ಆಟಮ್ಸ್. ಈ ಸಲ ಇದು ತುಂಬ ಸ್ಮಾರ್ಟಾಗಿ ಕ್ವೆಶನ್ ಕೇಳಿದ್ದಾರೆ. ಅವರು ಏನು ಹೇಳಿದ್ದಾರೆ? ಅವರು ಫಂಕ್ಷನಲ್ ಗ್ರೂಪ್ ಆಲ್ಕಿನ್ ಅಂತ ಹೇಳಿಕೊಟ್ಟು ನಿಮಗೆ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ನ ಕೂಡ ಮೆನ್ಷನ್ ಮಾಡಿದರೆ, ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಚೈನಲ್ಲಿ ಬಂದು 5. ಹಾಗಾದರೆ ಅದರದ್ದು ಸ್ಟ್ರಕ್ಚರಲ್ ಫಾರ್ಮುಲಾವನ್ನು ಬರೀರಿ ಅಂತ ಹೇಳಿ ಕೇಳಿದ್ದಾರೆ. ನೇಮನ್ನು ವರ್ಡಲ್ಲಿ ಕೊಡಲಿಲ್ಲ, ಬದಲಿಗೆ ನೀವೇ ಅದನ್ನು ಏನು ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಂಡು ಸ್ಟ್ರಕ್ಚರ್ ಬರೀಬೇಕು. ಈಸಿ. ಸೊ ಇದಲ್ಲ ಅಂತ ಹೇಳಿದ್ರೆ ನಿಮಗೆ ಚಾಯ್ಸ್ ಏನಿತ್ತು? ಕಾರ್ಬನ್ ಆಟಮ್ ಡಸ್ ನಾಟ್ ಫಾರ್ಮ್ C4 anion, C4 plus cation. ವೈ? ಹೌ ಕ್ಯಾನ್ ಎಥನಾಲ್ ಬಿ ಕನ್ವರ್ಟೆಡ್ ಇಂಟು ಎಥನೋಯಿಕ್ ಆಸಿಡ್? ಇದೆಲ್ಲ ಕ್ವೆಶನ್ಸ್ಗಳು ಬಂದು 3 ಮಾರ್ಕ್ಸ್ ಇದು. ಪ್ರೀವಿಯಸ್ MCQ ಕ್ವೆಶನ್ಸ್ ಅಥವಾ 1 ವರ್ಡ್ ಕ್ವೆಶನ್ಸ್ ಬಂದು 1 ಮಾರ್ಕ್ ಇರುತ್ತೆ. ಸೊ ಫಸ್ಟ್ ಕ್ವೆಶನ್ಸ್ನ ಅಟೆಂಪ್ಟ್ ಮಾಡೋಣ ಇಲ್ಲಿ. ಡಿಫ್ರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ನ. ಓಕೆನಾ? ನೀವು ಯಾವಾಗೆಲ್ಲ ಡಿಫ್ರೆನ್ಸ್ ಬರೀತೀರಾ, ಮೇಕ್ 2 ಕಾಲಮ್ಸ್. ಆ ಡಿಫ್ರೆನ್ಸನ್ನು ಪ್ಯಾರಾಗ್ರಾಫಲ್ಲಿ ಮಾತ್ರ ಬರಿಬೇಡಿ ಪ್ಲೀಸ್. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ನಾನು ಹೈಡ್ರೋಕಾರ್ಬನ್ನ ಶಾರ್ಟಾಗಿ ಇಲ್ಲಿ HC ಅಂತೇಳಿ ಬರೆದಿರ್ತೀನಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅಥವಾ ನೋಟ್ಬುಕ್ಕಲ್ಲಿ ನೀವು ಬರೀಬೇಕಾದ್ರೆ ಹೈಡ್ರೋಕಾರ್ಬನ್ ಅಂತ ಹೇಳಿ ಮೆನ್ಷನ್ ಮಾಡ್ಕೊಳ್ಳಿ ಫುಲ್ಲಾಗಿ. ಸೊ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನಲ್ಲಿ ಮೇಯ್ನ್ ಆಗಿ carbon atoms are linked by single covalent bond. Illi carbon atoms are linked by double or triple. ಇದು ಈಸಿಯೆಸ್ಟ್ ಆಗಿರುವಂತಹ ಡಿಫ್ರೆನ್ಸ್. ನಿಮ್ಗೆ ಯಾವುದು ನೆನಪಾಗಲ್ಲ ಅಂತ ಹೇಳಿದರೆ ಇದನ್ನು ಬರೀರಿ. ಬಟ್ ವ್ಯಾಲಿಡ್ ಆಗಿರುವಂತಹ ಇನ್ನೂ ಒಂದು ಪಾಯಿಂಟ್ ಯಾವುದು ಡಿಫ್ರೆನ್ಸ್ ಬರಬೇಕಾದ್ರೆ ಸ್ಯಾಚುರೇಟೆಡ್ಗೂ ಅನ್ಸ್ಯಾಚುರೇಟೆಡ್ಗೂ ಅಂದರೆ ಇದು ಮೇಯ್ನಾಗಿ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ವಿತ್ ಸಫಿಷಿಯಂಟ್ ಆಕ್ಸಿಜನ್, with sufficient oxygen, sufficient amount of oxygen, with sufficient amount of oxygen gives ಯಾವ ಕಲರ್? ಬ್ಲೂ ಕಲರ್ ಅಲ್ವಾ?
ಬ್ಲೂ ಕಲರ್ ಫ್ಲೇಮನ್ನು ಕೊಡುತ್ತೆ. ಇದು ನಿಮ್ಮ ಸೆಕೆಂಡ್ ಡಿಫ್ರೆನ್ಸ್. ಇದನ್ನು ನೀವು ಮೇಜರಾಗಿ ಬರೆದ್ರು ಅಷ್ಟೇ ಒಳ್ಳೆಯದು. ಯಾಕೆಂದರೆ ಡಿಫ್ರೆನ್ಸ್ ಬರೀರಿ ಅಂದರೆ ನೀವು ಅದ್ರದ್ದು ಪ್ರಾಪರ್ಟೀಸ್ ಮೇಲೆ ಡಿಫ್ರೆನ್ಸ್ ಬರೆದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಅದ್ರದ್ದು ಬೇಸಿಕ್ ಸ್ಟ್ರಕ್ಚರ್ ಮೇಲೆ ಬರೆಯೋದಕ್ಕಿಂತ. ಸೊ ಇದು ಬಂದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗಿರುವಂತಹ ಡಿಫ್ರೆನ್ಸ್, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗಿರುವಂಥ ಡಿಫ್ರೆನ್ಸ್. ಇಲ್ಲೇನು ವಿತ್ ದ ಸಫಿಷಿಯಂಟ್ ಅಮೌಂಟ್ ಆಫ್ ಆಕ್ಸಿಜನ್ ಇದೇನು ಕೊಡುತ್ತೆ? ಯೆಲ್ಲೋ ಕಲರ್ಡ್ ಬ್ಲ್ಯಾಕ್ ಸೂಟಿ ಫ್ಲೇಮ್ ಅಲ್ವಾ? ಯೆಲ್ಲೋ ಕಲರ್ಡ್ ಸೂಟಿ ಫ್ಲೇಮನ್ನು ಕೊಡುತ್ತೆ. ಬ್ರೋಮಿನ್ ಜೊತೆ ಏನು ರಿಯಾಕ್ಷನ್ಸ್ ತೋರಿಸಲ್ಲ. ಇದು ನಿಮ್ಮ ಥರ್ಡ್ ಪಾಯಿಂಟ್. ಡಸ್ ನಾಟ್ ರಿಯಾಕ್ಟ್ ವಿತ್ ಯಾವ ವಾಟರ್? Br2 ವಾಟರ್. Br2 ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ. ಡಿಕಲರೈಸರ್ಸ್ ಯಾವ ವಾಟರ್? Br2 ವಾಟರ್. ವಿಚ್ ಕಂಪೌಂಡ್? ಅನ್ಸ್ಯಾಚುರೇಟೆಡ್ ಕಂಪೌಂಡ್. ಇದು ಫಸ್ಟ್ ಸೆಟ್ ಆಫ್ ಡಿಫ್ರೆನ್ಸ್ ಆಯಿತು. ನೆಕ್ಸ್ಟ್ ಅವ್ರು ಏನು ಕೇಳಿದ್ದಾರೆ ಸೆಕೆಂಡ್ ಕ್ವೆಶನ್ ಅದರಲ್ಲಿ ಅಂದರೆ ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಆಲ್ಕಿನ್ ಹ್ಯಾವಿಂಗ್ 5 ಕಾರ್ಬನ್ ಆಟಮ್ಸ್, 5 ಕಾರ್ಬನ್ ಆಟಮ್ಸ್ ಇರುವಂತಹ ಮಾಲಿಕ್ಯುಲರ್ ಫಾರ್ಮುಲಾ ಬರೀರಿ. ಆಲ್ಕೀನ್ ಅಂತ ಹೇಳಿದ್ದಾರೆ. ಸೊ ಫಸ್ಟಿಗೆ ನಾನು ಏನು ಮಾಡ್ತೀನಿ, 5 ಕಾರ್ಬನ್ ತಗೊಳ್ತೀನಿ, ಆಮೇಲೆ ಒಂದೇ ಈ ಎಂಡ್ ಅಥವಾ ಆ ಎಂಡಲ್ಲಿ ಡಬಲ್ ಬಾಂಡ್ ಹಾಕ್ತೀನಿ, ಆಮೇಲೆ ಹೈಡ್ರೋಜನನ್ನು ಬರಿತೀನಿ. ಹೈಡ್ರೋಜನ್ ಬರಿಬೇಕಂತ ಹೇಳಿದಾಗ ಸ್ಪ್ಲಿಟ್ ಮಾಡಿ, ಯಾಕೆಂದರೆ ಅವರು ಸ್ಪೆಸಿಫೈ ಮಾಡಿ ಕೇಳಿದ್ದಾರೆ ಸ್ಟ್ರಕ್ಚರಲ್ ಫಾರ್ಮುಲಾ ಬರೀರಿ ಅಂತ ಹೇಳಿ. ಪ್ರತಿ ಹೈಡ್ರೋಜನನ್ನು ಸ್ಪ್ಲಿಟ್ ಮಾಡಿ ಬರೀರಿ. ಸೊ ಯು ಹ್ಯಾವ್ ಹಿಯರ್ ಓನ್ಲಿ 1 ಹೈಡ್ರೋಜನ್. ಇಲ್ಲಿ ಎಷ್ಟಾಯಿತು? 2 ಹೈಡ್ರೋಜನ್ ಆಯಿತು. ಇಲ್ಲಿ ಅಗೇನ್ 2 ಹೈಡ್ರೋಜನ್, ಆ್ಯಂಡ್ ಹಿಯರ್ ಯು ಹ್ಯಾವ್ ಆಲ್ಮೋಸ್ಟ್ 3 ಹೈಡ್ರೋಜನ್. ಸೊ ಬೇಸ್ಡ್ ಆನ್ ದಿಸ್ ಕ್ಯಾನ್ ಯು ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ? C5. ಎಷ್ಟಿದೆ ಹೈಡ್ರೋಜನ್ ಇಲ್ಲಿ? ಯು ನೋ ದ ಜನರಲ್ ಫಾರ್ಮುಲಾ ಆಫ್ ಆಲ್ಕಿನ್. ಜನರಲ್ ಫಾರ್ಮುಲಾ ಬರೆದ್ರೆ ನಿಮ್ಗೆ ಈಸಿ. ಇಲ್ಲಿ 5 ಇದ್ದರೆ ಕಾರ್ಬನ್ ಏನಾಗಬೇಕು? 2 5s 10 ಆಗಬೇಕು ಅಲ್ವಾ? ಅಥವಾ ಇಲ್ಲಿ ಕೌಂಟ್ ಮಾಡ್ಬೋದು, 1 2 3 4 5 6 7 8 9 10 ಹೀಗೆ ಕೌಂಟ್ ಮಾಡಿದ್ರು ಕೂಡ ನಿಮಗೆ ಹೈಡ್ರೋಜನ್ ಕೌಂಟ್ ಏನಾಗುತ್ತೆ? 10 ಅಂತ ಹೇಳಿ ಗೊತ್ತಾಗುತ್ತೆ. ಸೊ ದಿಸ್ ಮಚ್ ವಾಸ್ ದಿ ಆನ್ಸರ್ ಫಾರ್ ದ ಪ್ರೀವಿಯಸ್ ಕ್ವೆಶನ್. ಸೊ ಅನ್ಸ್ಯಾಚುರೇಟೆಡ್ಗೂ ಡಿಫ್ರೆನ್ಸ್ ಏನು? ಆ ಡಿಫ್ರೆನ್ಸಲ್ಲಿ ಫ್ಲೇಮ್ ಬಗ್ಗೆ ಮೆನ್ಷನ್ ಮಾಡಿ, Br2 ಕಲರ್ ಬಗ್ಗೆ ಮೆನ್ಷನ್ ಮಾಡಿ, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂಡರ್ಗೋ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಅನ್ಸ್ಯಾಚುರೇಟೆಡ್ ಅಂಡರ್ಗೋಸ್ ಅಡಿಷನ್ ರಿಯಾಕ್ಷನ್, ಅದನ್ನು ಕೂಡ ಬರಿಬೋದು. ನೀವು ಈ Br2 ರಿಯಾಕ್ಷನ್ ಏನು ಬರೀತೀರಾ ಅದು ಅದ್ರದ್ದು ಎಕ್ಸಾಂಪಲ್ ಅಷ್ಟೇ, ಅಪ್ಲಿಕೇಶನ್ ಅಷ್ಟೇ. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಡು ನಾಟ್ ರಿಯಾಕ್ಟ್ ವಿತ್ Br2 ಮಾಲಿಕ್ಯೂಲ್ ಆರ್ Br2 ವಾಟರ್, ಬ್ರೋಮಿನ್ ವಾಟರ್, ಬಟ್ ದಿಸ್ ವಿಲ್ ಡಿಕಲರೈಸ್ ಅಂತ ಹೇಳಿ ಬರಿಬೋದು. ಓಕೆನಾ? ಬೇರೆ ಬೇರೆ ಡಿಫ್ರೆನ್ಸ್ ಬರಿಬೋದು. ಇದನ್ನು ಮೇಯ್ನಾಗಿ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಫಸ್ಟ್ 3 ಆಯಿತು ಫಾರ್ 3 ಮಾರ್ಕ್ಸ್ಗೆ. ನೆಕ್ಸ್ಟ್ ಕಾರ್ಬನ್ ಆಟಮ್ ಡಸ್ ನಾಟ್ ಫಾರ್ಮ್ C4 ಮೈನಸ್ ಆ್ಯನಯಾನ್ C4 ಪ್ಲಸ್ ಕ್ಯಾಟಯಾನ್ Y, ಇದು 2 ಮಾರ್ಕ್ಸಿಗಿರುತ್ತೆ. ನೆಕ್ಸ್ಟ್ ಹೌ ಕ್ಯಾನ್ ಎಥೆನಾಲ್ ಬಿ ಕನ್ವರ್ಟೆಡ್ ಇನ್ ಟು ಎಥೆನೋಯಿಕ್ ಆ್ಯಸಿಡ್, ಇದು ಹಾಫ್ ಮಾರ್ಕ್ ಅಂತೇಳಿ ಸ್ಪ್ಲಿಟ್ ಮಾಡ್ತಾರೆ. ಹಾಫ್ ಮಾರ್ಕ್ ಈಸ್ ಫಾರ್ ದ ಡೆಫಿನಿಷನ್ ಆ್ಯಂಡ್ ಹಾಫ್ ಮಾರ್ಕ್ ಈಸ್ ಫಾರ್ ದ ಇಕ್ವೇಷನ್. ಸೊ ಹೇಗೆ ನಾವು ಬರೆಯೋಣ ಇದಕ್ಕೆ ಆನ್ಸರ್ಸ್ ಅಂತ ಹೇಳಿ ನೋಡೋಣ ಇವಾಗ. ಓಕೆ, ಏನಿತ್ತು ಕ್ವೆಶನಲ್ಲಿ? ನೀವು ನೋಡಿದಿರಾ ಕ್ವೆಶನ್ ಬಂದುಬಿಟ್ಟು ಎಥೆನೋಯಿಕ್ ಆ್ಯಸಿಡ್ಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ಹೇಳೋ ಒಂದು ಕ್ವೆಶನ್ ಇತ್ತು. ಸೊ ಕ್ವೆಶನ್ ಈಸಿ ಇದೆ. ಫಸ್ಟಿಗೆ ನೀವು CH3CH2OH ಎಥೆನಾಲ್ನ ಬರಿತೀರಾ, ಆ್ಯಂಡ್ ಯು ಟ್ರೀಟಿಂಗ್ ದಿಸ್ ವಿತ್ ವಾಟ್? K2Cr2O7 in acidic alva. So you can mention it as H+, potassium dichromate in acidic medium, or potassium permanganate KMNO4 in basic medium. OH minus ಏನಾಯ್ತು ಅಲ್ಲಿ? CH3 ಆಯಿತು. ಈ CH2 ಇರುವಂಥದ್ದು ಆಕ್ಸಿಜನ್ ಆ್ಯಡ್ ಆಗುತ್ತೆ, ಅಲ್ಲಿ CO ಆಯಿತು, ಮತ್ತು ಮಿಕ್ಕಿದ OH ಅನ್ನು ನೀವು ಜೊತೆಗೆ ಬರೀತೀರಾ. ಸೊ ಆಲ್ಕೋಹಾಲ್ ಏನಾಯಿತು? ಆ್ಯಸಿಡ್ ಆಗಿ ಚೇಂಜ್ ಆಯಿತು. ಆಲ್ಕೋಹಾಲ್ ಚೇಂಜಸ್ ಇನ್ ಟು ಆ್ಯಸಿಡ್. ಅಲ್ಲಿ ಡೆಫಿನೇಷನ್ಗೆ ನೀವು ಬರಿಬೋದು ಒಂದು ಸೆಂಟೆನ್ಸಲ್ಲಿ, ವೆನ್ ಎಥೆನಾಲ್ ಇಸ್ ಟ್ರೀಟೆಡ್ ವಿತ್ ಆಸಿಡಿಫೈಡ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಆರ್ ಬೇಸಿಕ್ ಪೊಟ್ಯಾಷಿಯಮ್ ಪರ್ಮಾಂಗನೇಟ್, ಆಲ್ಕಲೈನ್ ಪೊಟ್ಯಾಷಿಯಮ್ ಪರ್ಮಾಂಗನೇಟ್, ಇಟ್ ಚೇಂಜಸ್ ಇನ್ ಟು ಎಥೆನೋಯಿಕ್ ಆ್ಯಸಿಡ್. ಬಟ್ ಇದು ತುಂಬ ಇಂಪಾರ್ಟೆಂಟ್. ನೀವು ಬೇಕಂತ ಹೇಳಿದರೆ ಆ ಪ್ಲಸ್ ಹಾಕಿ ನೇಸೆಂಟ್ ಆಕ್ಸಿಜನ್, ಅಂದರೆ ಆವಾಗ ತಾನೇ ಪ್ರೊಡ್ಯೂಸ್ ಆಗುವ ಆಕ್ಸಿಜನನ್ನು ಇಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಅಕಸ್ಮಾತ್ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಇಟ್ಸ್ ಓಕೆ, ದೇರ್ ಇಸ್ ನೋ ಹಾರ್ಮ್ ಇನ್ ಇಟ್. ಪ್ಲಸ್ ಇಲ್ಲಿ ಏನಾಯಿತು? ಒಂದು ಬೈ ಪ್ರಾಡಕ್ಟ್ ವಾಟರ್ ಸಿಗುತ್ತೆ ನಿಮಗೆ. ಸೊ ಸೆಕೆಂಡ್ ಸೆಟ್ ಆಫ್ ಕ್ವೆಶನ್ ಯಾವುದಿತ್ತು? ಕಾರ್ಬನ್ ಆಟಮ್ ಡಸ್ ನಾಟ್ ಫಾರ್ಮ್ C4 ಮೈನಸ್ ಅಯಾನ್, C4 ಪ್ಲಸ್ ಅಯಾನ್. ಇದನ್ನು ನನ್ನ
ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದೆ, ನಾನು ಒನ್ ಶಾರ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ಅದಕ್ಕೆ ಡೀಟೇಲಿಂಗ್ ಆಗಿ ಆನ್ಸರ್ಸ್ನ ನಾನು ಸ್ಪೆಸಿಫೈ ಮಾಡಿದ್ದೀನಿ. ಪ್ಲೀಸ್ ರೆಫರ್ ದಟ್ ವಿಡಿಯೋ ಫಾರ್ ದ ಡೀಟೇಲಿಂಗ್ ಆನ್ಸರ್. ಇಲ್ಲಿ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಪ್ರಕಾರ ನಿಮ್ಗೆ ಏನಿರಬೇಕು ಅಂತ ಹೇಳಿದರೆ, ಯಾಕೆ C4- ಆನಯೋನನ್ನು ಫಾರ್ಮ್ ಮಾಡಲ್ಲ ಅದಕ್ಕೆ ಜಸ್ಟಿಫೈ ಮಾಡಬೇಕು. ಯಾಕೆ? ಬಿಕಾಸ್ ಕಾರ್ಬನ್ ನ್ಯೂಕ್ಲಿಯಸ್ ಕೆನ್ ನಾಟ್ ಹೋಲ್ಡ್ ಆನ್ ಟು ದ 10 electrons, ಆ್ಯಡೆಡ್ 6 electrons. ಸೊ ಟೋಟಲ್ ಎಷ್ಟಾಯ್ತಲ್ಲಿ 10 electrons ಆಯಿತು. ಕಾರ್ಬನ್ nucleus cannot hold on to added ಎಷ್ಟು ಎಕ್ಸ್ಟ್ರಾ ಎಲೆಕ್ಟ್ರಾನ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ? 6 electron ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡೆಡ್ 6 electron. ಯಾಕೆ ನೀವು ಎಕ್ಸ್ಟ್ರಾ 6 electronsನ ಆ್ಯಡ್ ಮಾಡಬೇಕು? ಬಿಕಾಸ್ ಕಾರ್ಬನ್ದು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬಂದುಬಿಟ್ಟು 2, K ಶೆಲ್ಲಲ್ಲಿ 2 electron ಆ್ಯಂಡ್ L ಶೆಲ್ಲಲ್ಲಿ 4 electrons. ಸೊ ಆ್ಯಡೆಡ್ 4 electron ಅಂತ ಹೇಳಿ ಬರಿಬೋದು. ಹಾಂ, ಸೊ ಇಲ್ಲಿ ಎಲ್ ಅನ್ನು ನೀವೇನಾದರೂ ಆಕ್ಟೇಟ್ ಕಾನ್ಫಿಗರೇಷನ್ಗೆ ತೊಗೊಂಡು ಬರಬೇಕಂದ್ರೆ ಯು ಹ್ಯಾವ್ ಟು ಆ್ಯಡ್ ಅಗೇನ್ 4 extra. ಸೊ ಟೋಟಲ್ ಕಾರ್ಬನ್ ನ್ಯೂಕ್ಲಿಯಸ್ ಕೆ ನಾಟ್ ಹೋಲ್ಡ್ ಆನ್ ಟು extra added 4 electrons. ಎಕ್ಸ್ಟ್ರಾ ಆ್ಯಡೆಡ್ 4 electrons. ಹಾಗಾಗಿ C4- ಅಯೋನ್ ಪಾಸಿಬಲ್ ಅಲ್ಲ. C4+ ಅಯೋನ್ ಯಾಕೆ ಪಾಸಿಬಲ್ ಅಲ್ಲ ಅಂತ ಹೇಳೋದನ್ನು ಎಕ್ಸ್ಪ್ಲೇನ್ ಮಾಡಬಹುದು. ಯು ಕೆನ್ ಆಲ್ಸೋ ರೈಟ್ ಯುವರ್ ಆನ್ಸರ್ ಇನ್ ದಿಸ್ ವೇ. ಇಟ್ ಕೆನಾಟ್ ಹೋಲ್ಡ್ ಆನ್ ಟು ದ ಎಕ್ಸ್ಟ್ರಾ 4 electrons. ಫಾರ್ಮಿಂಗ್ ಯಾರ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಗುತ್ತೆ? ಅದಕ್ಕೆ 4 electrons ಬಂದರೆ ನಿಯಾನ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಗುತ್ತೆ. ಇಟ್ ಕೆನಾಟ್ ಫಾರ್ಮ್ ನಿಯಾನ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬೈ ಅಕ್ಸೆಪ್ಟಿಂಗ್ 4 more electrons ಅಂತ ಹೇಳಿ ಕೂಡ ನಿಮ್ಮ ಸ್ಟೇಟ್ಮೆಂಟನ್ನು ನೀವು ಮಾಡಿಫೈ ಮಾಡಿಕೊಳ್ಬಹುದು. C4+ ಅಯೋನ್ ಯಾಕಾಗಲ್ಲ? ಸಿಂಪಲ್. ಯಾಕೆಂದರೆ ಹೈ ಅಯೋನೈಸೇಷನ್ ಎನರ್ಜಿ ಇದೆ. ಓಕೆ, ಇಟ್ ಕೆನಾಟ್ ಲೂಸ್. C4+ ಅಂತ ಹೇಳಿದರೆ ಏನು? ಇಟ್ ಇಸ್ ಲೂಸಿಂಗ್ 4 electrons. ಸೊ ಇಟ್ ಕೆನಾಟ್ ಲೂಸ್ 4 electrons due to high ಏನು? ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಡ್ಯೂ ಟು ಹೈ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಇದು ಎಷ್ಟು ಪಾಯಿಂಟ್ ನಿಮಗೆ ನೆನಪಿದ್ರೆ ಆರಾಮಾಗಿ ಬರಿಬೋದು. ನೆಕ್ಸ್ಟ್ SSLC 2019 ಕ್ವೆಶನ್ ಹೀಗಿದೆ. ನೇಮ್ ದ ಫಸ್ಟ್ ಮೆಂಬರ್ಸ್ ಆಫ್ ಆಲ್ಕೇನ್ ದಟ್ ಶೋಸ್ ಸ್ಟ್ರಕ್ಚರಲ್ ಐಸೋಮರ್. ಯಾವ ಮೆಂಬರ್ ಸ್ಟ್ರಕ್ಚರಲ್ ಐಸೋಮರನ್ನು ತೋರಿಸುತ್ತೆ ಅಂತ ಹೇಳಿ. ಪ್ರೋಪೇನಿಗೆ ಸಾಧ್ಯ ಇಲ್ಲ, ಯಾಕೆಂದರೆ 3 ಕಾರ್ಬನ್ ಇದ್ದು ಅದಕ್ಕೆ ನೀವು ಡಿಫ್ರೆಂಟ್ ವೇಲ್ ಬರೆಯೋಕ್ಕಾಗಲ್ಲ, ಬ್ರಾಂಚಿಂಗ್ ಕೂಡ ಕೊಡೋಕ್ಕಾಗಲ್ಲ. ಇಟ್ ಇಸ್ ಬ್ಯೂಟೇನ್. ಸೊ ಕರೆಕ್ಟ್ ಆನ್ಸರ್ ಇಸ್ ಯಾವುದು? ಬ್ಯೂಟೇನ್. ಹೇಗೆ ಬರೀತೀರಾ? 1 is ಸ್ಟ್ರೇಟ್ ಚೈನ್. ಓಕೆ, ಆ್ಯಂಡ್ ಯು ಕಾಲ್ ದಿಸ್ ಆಸ್ N-butane. ಇದು ಒಂದು ಐಸೋಮರ್. ಆದರೆ ಸೆಕೆಂಡ್ ಐಸೋಮರ್ ಏನು? ದ ಲಾಸ್ಟ್ ಒನ್ ಯು ಕ್ಯಾನ್ ಪ್ಲಕ್ ಇಟ್ ಆ್ಯಂಡ್ ಕೀಪ್ ಇಟ್ ಇನ್ ದ ಮಿಡಲ್ ಅಲ್ವಾ? ಹಾಗಾದರೆ 4 ಇದರಲ್ಲಿ 3 ಬರಿತೀರಾ, 4ನೇದು ಇಲ್ಲಿಗೆ ಬ್ರಾಂಚಿಂಗ್ ಕೊಡ್ತೀರಾ, ಮತ್ತು ಪ್ರತಿ ಕಾರ್ಬನ್ ಆಟಮ್ಗೂ ವ್ಯಾಲೆನ್ಸಿಯನ್ನು ಬರಿತೀರಾ ವಿತ್ ದ ಹೈಡ್ರೋಜನ್ ಹೆಲ್ಪ್. ಸೊ ಈ ಥರ ಬರೆದಾಗ ಅದೇನಾಯಿತು? ಐಸೋಬ್ಯೂಟೇನ್ ಆಯಿತು. ಸೆಕೆಂಡ್ ಕಾರ್ಬನ್ಗೆ ಬ್ರಾಂಚಿಂಗ್ ಬಂತು ಅಂತ ಹೇಳಿದ್ರೆ ಅದು ಐಸೋಬ್ಯೂಟೇನ್. ಓಕೆ, ಸೊ ನೆಕ್ಸ್ಟ್ ದ ಲಾಸ್ಟ್ ಕ್ವೆಶನ್ ಇನ್ SSLC ಬೋರ್ಡ್. ಇದು ಮಾಲಿಕ್ಯುಲರ್ ಫಾರ್ಮುಲಾ 2018 ಕೇಳಿರುವಂಥದ್ದು. ಆಫ್ ದ ಫಸ್ಟ್ ಮೆಂಬರ್ ಆಫ್ ಸರ್ಟನ್ ಗ್ರೂಪ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ ಈ CH2O. ಓಕೆ, ಅಥವಾ ಅದನ್ನು HCHO ಅಂತ ಹೇಳಿ ಕೂಡ ನೀವು ಬರಿಬೋದು. ಡಿಟರ್ಮೈನ್ ದ ನೇಮ್ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಥರ್ಡ್ ಮೆಂಬರ್ ಆಫ್ ದಿಸ್ ಗ್ರೂಪ್ ಇಫ್ ದ ಮೆಂಬರ್ಸ್ ಆಫ್ ದಿಸ್ ಗ್ರೂಪ್ ಆರ್ ಇನ್ ಹೋಮೋಲೋಗಸ್ ಸೀರೀಸ್. ಸೊ ಫಸ್ಟ್ ಮೆಂಬರ್ನ ಕೊಟ್ಟಿದ್ದಾರೆ, ನಾವೇನು ಬರೀಬೇಕು? ಥರ್ಡ್ ಮೆಂಬರ್ನ ಬರೀಬೇಕು. ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಥರ್ಡ್ ಮೆಂಬರ್ ಆಫ್ ದಟ್ ಗ್ರೂಪನ್ನು ನಾವು ಬರೀತಾ ಹೋಗಬೇಕು. ನೆಕ್ಸ್ಟ್, ವಾಟ್ ಈಸ್ ದ ಜನರಲ್ ನೇಮ್ ಫಾರ್ ದಿಸ್ ಗ್ರೂಪ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್? ಇಂಥ ಗ್ರೂಪ್ಗಳಿರುವಂತಹ ಜನರಲ್ ನೇಮ್ ಏನು ಅಂತ ಹೇಳಿ ಕೇಳ್ತಾರೆ. ಸೊ ಈಸಿ. HC≡OH ಆಲ್ಡಿಹೈಡ್ ಇದು ಅಲ್ವಾ? ನಿಮಗೆ ಗೊತ್ತಿದೆ. ಆಲ್ಡಿಹೈಡಲ್ಲಿ ನೀವು CHO ಗ್ರೂಪನ್ನು ನೋಡ್ತೀರಾ. CHO ಅನ್ನು ಹೀಗೆ ಸ್ಪ್ಲಿಟ್ ಮಾಡ್ತೀರಾ, C≡H. ಆಲ್ ರೈಟ್, ದಿಸ್ ಇಸ್ ಫಸ್ಟ್ ಮೆಂಬರ್. ಸೆಕೆಂಡ್ ಮೆಂಬರಿಗೂ ಫಸ್ಟ್ ಮೆಂಬರ್ಗೆ ಇರೋ ಡಿಫ್ರೆನ್ಸ್ ಏನು? ದ ಡಿಫ್ರೆನ್ಸ್ ಇಸ್ CH2 ಗ್ರೂಪ್. CH2 ಗ್ರೂಪ್ ಹಾಕಿ ಸೆಕೆಂಡ್ ಮೆಂಬರ್ ಬರೀರಿ. ನಾವು ದಿಸ್ ಇಸ್ ಯೋರ್ ಸೆಕೆಂಡ್ ಮೆಂಬರ್. ಥರ್ಡ್ ಮೆಂಬರ್ ಬರಿಬೇಕಾದ್ರೆ ಇದನ್ನ ಕ್ಲಬ್ ಮಾಡ್ಕೊಳ್ಳಿ. CH3 ಆಯ್ತು ಅಲ್ವಾ? ಥರ್ಡ್ ಮೆಂಬರಿಗೂ ಸೆಕೆಂಡ್ ಮೆಂಬರಿಗೂ ಡಿಫ್ರೆನ್ಸ್ ಏನು? ಹೋಮೋಲೋಗಸ್ ಸೀರೀಸಲ್ಲಿ CH2 ಗ್ರೂಪ್, ಇಲ್ಲೂ CH2 ಗ್ರೂಪ್. ಮಿಕ್ಕಿದನ್ನು ಹಾಗೆ ಬರಿತಾ ಹೋಗಿ.
So third member has how many carbon atoms? If the first member has 1 carbon, second member has 2 carbon, third member will be having 3 carbon. And what do you call this as? Propanol. Second member, it's not needed, just explaining. Ethanol. First one, formaldehyde or methanol. Okay, so this is how you listed all the aldehyde molecules. ಇನ್ನೇನು ಕೇಳಿದರೆ, ವಾಟ್ ಇಸ್ ದ ಜನರಲ್ ನೇಮ್ ಫಾರ್ ದಿಸ್ ಗ್ರೂಪ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್? ಇವುಗಳನ್ನು ನಾವು ಆಲ್ಡಿಹೈಡ್ ಅಂತ ಹೇಳಿ ಕರಿತೀವಿ. ಆಲ್ಡಿಹೈಡ್ಸ್. ಜನರಲ್ ಫಾರ್ಮುಲಾ ಕೇಳಿಲ್ಲ, ಜನರಲ್ ನೇಮ್ ಅಷ್ಟೇ ಕೇಳಿದ್ದಾರೆ ಅವರು. ನೆಕ್ಸ್ಟ್ ಕ್ವೆಶನ್, ಒಂದು ಅಸರ್ಷನ್ ರೀಸನಿಂಗ್ ಕ್ವೆಶನ್ ಕೇಳಿದ್ದಾರೆ. ಇದು ನಮ್ಮ ಸ್ಯಾಂಪಲ್ ಪೇಪರಲ್ಲಿ ಕೂಡ ಇರುವಂತಹ ಕ್ವೆಶನ್ 2023 ಅದರ ಬಗ್ಗೆ ನಾವು ಡೀಟೇಲಿಂಗ್ ಆಗಿ ಒಂದು ವಿಡಿಯೋ ಮಾಡ್ತೀವಿ. CBSEಗೆ ಎಂಟರ್ ಆಗ್ತಾ ಇದ್ದೀವಿ ನಾವು. ಸೊ ಇಲ್ಲಿವರೆಗೂ ಪ್ರೀವಿಯಸ್ ಕ್ವೆಶನ್ವರೆಗೂ ನಾವೇನು ಡಿಸ್ಕಷನ್ ಮಾಡಿದ್ವಿ, ವಿ ಡಿಸ್ಕಸ್ ಅಬೌಟ್ SSLC ಬೋರ್ಡ್. ಓಕೆನಾ. ನೆಕ್ಸ್ಟ್ ಬಂದು CBSE ಬೋರ್ಡಲ್ಲಿ ಕೇಳಿರುವಂತಹ ಪಾಸ್ಟ್ ಇಯರ್ ಕ್ವೆಶನ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಸೊ ಇದು 2023 ಕೇಳಿರುವಂತಹ ಸ್ಯಾಂಪಲ್ ಪೇಪರ್. ಅಸರ್ಷನ್ ರೀಸನಿಂಗಲ್ಲಿ ಕೇಳಿರುವಂಥ ಕ್ವೆಶನ್ ಇದು. ಏನು ಕ್ವೆಶನನ್ನು ಹೇಗೆ ಆನ್ಸರ್ ಮಾಡಬೇಕಂತ ಹೇಳಿದರೆ, 2 ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಆ 2 ಸ್ಟೇಟ್ಮೆಂಟ್ಗಳು ರಿಲೇಟೆಡ್ ಆಗಿದೆಯಾ, ಫಸ್ಟಿಗೆ ಆ 2 ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯಾ ಅಂತ ಹೇಳಿ ಚೆಕ್ ಮಾಡಿ. ಕರೆಕ್ಟ್ ಇದ್ದರೆ ಅದು ಒಂದಕ್ಕೊಂದು ರಿಲೇಟೆಡ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡಿ. ಕರೆಕ್ಟ್ ಇದ್ದು ರಿಲೇಟೆಡ್ ಆಗಿದ್ರೆ ಆಪ್ಷನ್ ಎ, ಕರೆಕ್ಟ್ ಇದ್ದು ರಿಲೇಟೆಡ್ ಆಗಿಲ್ಲ ಅಂದರೆ ಆಪ್ಷನ್ ಬಿ. ಅದು ಕರೆಕ್ಟೇ ಇಲ್ಲ ಅಂತ ಹೇಳಿದರೆ ರೀಡ್ ಆಪ್ಷನ್ ಸಿ ಆ್ಯಂಡ್ ಆಪ್ಷನ್ ಡಿ. ಗೋ ಫಾರ್ ಆಪ್ಷನ್ ಸಿ ಆ್ಯಂಡ್ ಆಪ್ಷನ್ ಡಿ. ಸೊ ಯಾವಾಗಲೂ ನೀವು ಆ ಅಸರ್ಷನ್ ಮತ್ತು ರೀಸನಿಂಗ್ ಓದಬೇಕಾದ್ರೆ ಕೊಟ್ಟಿರುವಂತಹ 2 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಹೌದಾ ಅಲ್ವಾ ಅಂತ ಹೇಳೋದನ್ನು ಅನಲೈಸ್ ಮಾಡ್ಕೊಳ್ಳಿ ಫಸ್ಟಿಗೆ. ಅದು ನಿಮ್ಮ ಫಸ್ಟ್ ಸ್ಟೆಪ್ ಆಗಿರಬೇಕು. ಮತ್ತೆ ಅದಕ್ಕೆ ಲಿಂಕ್ ಇದೆಯಾ, ರೀಸನ್ ಅಂತ ಹೇಳುವಂಥದ್ದು ಫಸ್ಟ್ ಸ್ಟೇಟ್ಮೆಂಟ್ನ ಜಸ್ಟಿಫೈ ಮಾಡ್ತಾ ಇದೆಯಾ ಅಂತ ಹೇಳಿ ಅನಲೈಸ್ ಮಾಡಿ. ಈಸಿ ಇದು. ಸೊ ಕ್ವೆಶನ್ ಬಂದು, AgBr ಡಿಕಂಪೋಸಿಷನ್ ಇಸ್ ಯೂಸ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿ. ಸಿಲ್ವರ್ ಬ್ರೋಮೈಡ್ ಕಂಪೌಂಡನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿಯಲ್ಲಿ ಯೂಸ್ ಮಾಡ್ತಾರೆ. ಅದು ಕರೆಕ್ಟ್ ಆಗಿರುವ ಸ್ಟೇಟ್ಮೆಂಟ್ ಅಲ್ವಾ. ನಾವು ಲೈಟ್ ಪ್ರೊವೈಡ್ಸ್ ಎನರ್ಜಿ ಫಾರ್ ದಿಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಲೈಟ್ ಪ್ರೊವೈಡ್ಸ್ ಎನರ್ಜಿ, ಇದು AgBr ಅಂತ ಹೇಳುವಂಥದ್ದು. ಲೈಟ್ ಪ್ರೊವೈಡ್ ಅದಕ್ಕೆ ಎನರ್ಜಿ ಬೇಕು ಅಂತ ಹೇಳಿದ್ರೆ ಲೈಟ್ ಅದಕ್ಕೆ ಎನರ್ಜಿ ಕೊಡುತ್ತಂತೆ. ಆ ರಿಯಾಕ್ಷನ್ ಬಂದು ಎಕ್ಸೋಥರ್ಮಿಕ್ ಅಂತೆ. ಅಂದರೆ AgBr ಸ್ಪ್ಲಿಟ್ ಆಗೋದು ಒಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅದಕ್ಕೆ ಸನ್ಲೈಟ್ ನಾವು ಕೊಡ್ತೀವಿ, ಬಟ್ ಅದು ಎಕ್ಸೋಥರ್ಮಿಕ್ ಅಂತ ಹೇಳಿ ಹೇಳ್ತಿದ್ದಾರೆ. ದಟ್ ಈಸ್ ರಾಂಗ್. ಇಟ್ ಈಸ್ ನಾಟ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಇಟ್ ಅಬ್ಸಾರ್ಬ್ಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಲೈಟ್, ಬಟ್ ಇಟ್ ವಿಲ್ ನಾಟ್ ರಿಲೀಸ್ ಎನಿ ಹೀಟ್. ಅದು ರಿಲೀಸ್ ಮಾಡಲ್ಲ ಹೀಟನ್ನು. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಏನಾಯ್ತು ಅಲ್ಲಿ, ರಾಂಗ್ ಆಯಿತು. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಯಿತು. ಹಾಗಾಗಿ ಯಾವ ಆಪ್ಷನ್ ಕರೆಕ್ಟ್ ಇದೆ? A ಇಸ್ ಟ್ರೂ ಬಟ್ R ಇಸ್ ಫಾಲ್ಸ್. ಹೆನ್ಸ್ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಸೆಕೆಂಡ್ ಸ್ಟೇಟ್ಮೆಂಟ್ ಏನಾಗಿದ್ದಿರಬಹುದು, ಯಾವುದಾಗಿದ್ದಿರಬಹುದು ಅಂತ ಹೇಳಿ ನೀವು ಕೇಳ್ಬೋದು. ಯಾತಕ್ಕೋಸ್ಕರ AgBr ಅನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿಯಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಿದ್ರೆ ಸಪೋಸ್ ಆ ರೀಸನ್ ಏನಾಗ್ಬೋದಿತ್ತು, ಅಸರ್ಷನನ್ನು ಜಸ್ಟಿಫೈ ಮಾಡುವ ಹಾಗೆ ಆಗ್ಬೋದಿತ್ತು. ನೀವು ಆಪ್ಷನ್ ಎ ಚೂಸ್ ಮಾಡ್ಬೋದಿತ್ತು. ಬಟ್ ಇಲ್ಲಿ ಕೊಟ್ಟಿರುವ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಹೆನ್ಸ್ ವಿ ಗೋ ವಿತ್ ಆಪ್ಷನ್ ಸಿ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ 2 ಆಲ್ಕೈನ್ A and B are CXH2 and C3Hy ರೆಸ್ಪೆಕ್ಟಿವ್ಲಿ. ಇದು 2022 ಲಾಸ್ಟ್ ಇಯರಲ್ಲಿ ಕೇಳಿರುವಂಥ ಕ್ವೆಶನ್. ಲಾಸ್ಟ್ ಇಯರಲ್ಲಿ ಸಿಕ್ಕಾಪಟ್ಟೆ ಕ್ವೆಶನ್ಸ್ ಕೇಳಿದ್ದಾರೆ. ಕೆಲವೊಂದು ಕ್ವೆಶನ್ಸ್ ಅಷ್ಟನ್ನು ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ. ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ. ಎಕ್ಸ್ ಮತ್ತು ವೈಗಿರುವ ವ್ಯಾಲ್ಯೂಸನ್ನು ಚೂಸ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಎ ಕಂಪೌಂಡ್ಗೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್, ಬಿ ಕಂಪೌಂಡ್ಗೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಸಪ್ರೇಟಾಗಿ ಬರ್ಕೊಳ್ಳಿ. ಕಂಪೌಂಡ್ ಎ ಹ್ಯಾಸ್ X ಟೈಮ್ಸ್ ಕಾರ್ಬನ್ ಆ್ಯಂಡ್ 2 ಟೈಮ್ಸ್ ಹೈಡ್ರೋಜನ್. ಓಕೆನಾ. ಇಲ್ಲಿ ಕಾರ್ಬನ್ ಎಷ್ಟು ಅಂತ ಹೇಳಿ ಮೆನ್ಷನ್ ಮಾಡಿಲ್ಲ. ದಟ್ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಬಿ ಕಂಪೌಂಡ್ ಇದು ಡೀಟೇಲಿಂಗ್ ಬಂದು 3 ಟೈಮ್ಸ್ ಕಾರ್ಬನ್ ಆ್ಯಂಡ್ ವೈ ಟೈಮ್ಸ್ ಹೈಡ್ರೋಜನ್. ಇಲ್ಲಿ ಕಾರ್ಬನ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಜಡ್ಜ್ ಅಲ್ವಾ ಯಾವ ಕಂಪೌಂಡ್ ಇದು ಅಂತ ಹೇಳಿ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ. ಹೇಗೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿತೀರಾ? ಈಗ ಎಕ್ಸ್ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಅದು ಎಷ್ಟು ಅಂತ ಹೇಳಿ ಗೊತ್ತಿಲ್ಲ. ಬಟ್ ಯಾವುದೋ ಒಂದು ವ್ಯಾಲ್ಯೂವನ್ನು ಎಕ್ಸ್ ಜಾಗಕ್ಕೆ ಹಾಕಿದಾಗ ಟೋಟಲ್ ನಂಬರ್ ಆಫ್ ಹೈಡ್ರೋಜನ್ ಬಂದು 2 ಆಗುತ್ತೆ. ಯಾವುದಾಗಿರ್ಬೋದು ಅದು? ಫಾರ್ಮುಲಾ CnH2n-2. ಸಪೋಸ್ ನೀವು ಎನ್ ಜಾಗದಲ್ಲಿ 1 ಹಾಕಿ ನೋಡಿ. ನಾನು ಇದನ್ನು ಯಾಕೆ ತಗೊಂಡೆ ಅಂತ ಹೇಳಿದರೆ, ಹೈಡ್ರೋಜನ್ ಕೌಂಟ್ ಬಂದು ತುಂಬ ಕಡಿಮೆ ಇದೆ. ಹೈಡ್ರೋಜನ್ ಕೌಂಟ್ ತುಂಬ ಕಡಿಮೆ ಇರುವಂತಹ ಕಂಪೌಂಡ್ಗಳು ಯಾವುದು? ಈಥೇನಾ? ಆಲ್ಕೇನ್ ಸೀರೀಸಲ್ಲಿ ಇಲ್ಲ. ಯಾಕೆಂದರೆ ಆಲ್ಕೇನ್ ಸೀರೀಸಲ್ಲಿ ಫಸ್ಟ್ ಮೆಂಬರಲ್ಲಿ ಮೀಥೇನಲ್ಲಿ 4 ಹೈಡ್ರೋಜನ್ ಇದೆ, ಸೆಕೆಂಡ್ ಮೆಂಬರ್ 6 ಹೈಡ್ರೋಜನ್. ನೀವು ಯಾವುದೇ ಕಂಪೌಂಡ್ ತಗೊಳ್ಳಿ, ಆಲ್ಕೇನ್ ಸೀರೀಸಲ್ಲಿ ಹೈಡ್ರೋಜನ್ ಕೌಂಟ್ಸ್ ಆರ್ ಆಲ್ವೇಸ್ ಮೋರ್ ಅಲ್ವಾ. ಹಾಗಾದರೆ ಈಥೇನ್ ಆಗಬೇಕು, ಇಲ್ಲ ಅಂದರೆ ಈಥೈನ್ ಆಗಬೇಕು. ಸೊ ಈ 2 ಅಂತ ಹೇಳುವಂಥದ್ದು ಇಟ್ಸ್ ವೆರಿ ಕ್ಲಿಯರ್. ಯಾವುದದು?
ಈಥೈನ್ ಕಂಪೌಂಡ್, ಎಸಿಟೈಲಿನ್ ಅಂತ ಹೇಳ್ತೀವಲ್ಲ, ಆ ಕಂಪೌಂಡ್ ಇರ್ಬೋದು ಅಂತ ಹೇಳೋ ಒಂದು ಪ್ರೀ ಜಡ್ಜ್ಮೆಂಟ್ ಇರಬೇಕು ನಿಮಗೆ. ಹಾಗಿದ್ರೆ ಅಲ್ಲಿ ನಾನು ಒಂದು ಕಾರ್ಬನ್, ನಂಬರ್ ಆಫ್ ಕಾರ್ಬನ್ ಆಟಮ್ ಎಕ್ಸ್ ವ್ಯಾಲ್ಯೂ 1 ಅಂತ ಹೇಳಿ ತಗೊಂಡ್ರೆ 2 1s -2 ಆಯಿತು. ಇಲ್ಲೇನಾಯ್ತು ಇವಾಗ C1H0 ಆಯಿತು. ಸೊ N ಕೆನಾಟ್ ಬಿ 1. ಒಂದು ಕಾರ್ಬನ್ ಇದ್ದರೆ ಅಲ್ಲಿ ಟ್ರಿಪಲ್ ಬಾಂಡ್ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾ ಇರುವಂಥದ್ದು ಅಲ್ವಾ. ವಿತ್ 1 ಕಾರ್ಬನ್ ಆಟಮ್ಸ್ ಯು ಕೆನಾಟ್ ಫಾರ್ಮ್ ಟ್ರಿಪಲ್ ಬಾಂಡ್. ನೌ ಟೇಕ್ ದ ವ್ಯಾಲ್ಯೂ ಆಸ್ 2. ಈ ಕಾರ್ಬನಲ್ಲಿ ಎಕ್ಸ್ ವ್ಯಾಲ್ಯೂ 2 ತಗೊಳ್ಳಿ ನೋಡೋಣ. ಇಫ್ ಎಕ್ಸ್ ಇಸ್ 2, ಇಫ್ ಎಕ್ಸ್ ವ್ಯಾಲ್ಯೂ ಇಸ್ 2, ಹೆಚ್ 2 ಆಗುತ್ತಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ತೀವಿ ನಾವು. C2H 2 2s -2, C2H 2 2s 4 -2 ಏನಾಯ್ತಲ್ಲಿ 2 ಆಯಿತು. C2H2 ಆಯಿತು. ಸೊ C2H2 ಅಂತ ಹೇಳುವಂಥದ್ದು ಯಾವ ಮಾಲಿಕ್ಯುಲರ್ ಫಾರ್ಮುಲಾ? ಅದು ಎಸಿಟೈಲಿನ್ ಆರ್ ಇಥೈನ್. ಹಾಗಾದರೆ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಆಯ್ತು ಇಲ್ಲಿ. ಸೊ ಆಯಿತು. C3Hy, C3Hy ಬಂದರೆ ಯಾವ ಮಾಲಿಕ್ಯುಲರ್ ಫಾರ್ಮುಲಾ ಆಗ್ಬೋದು? ಅದು ಯಾವುದು ಕೂಡ ಆಗ್ಬೋದು. ರೈಟ್ ದ ನೇಮ್ಸ್ ಆಫ್ A and B. ಈಗ HY ಬರಬೇಕಂತ ಹೇಳಿದರೆ ಅವರು ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ 2 ಆಲ್ಕೈನ್ ಅಂತ ಹೇಳಿ ಆಲ್ರೆಡಿ ಕೊಟ್ಟಿದ್ದಾರಲ್ವಾ. ಓಕೆ, ದೆನ್ ಇಟ್ ಇಸ್ ಈಸಿ. ಆಲ್ಕೈನ್ ಅಂತ ಹೇಳಿ ಕೊಟ್ಟರೆ substitute the value of N here. C3H4. So ಒಂದು C2H2 ಆಯಿತು. The value of X is equal to here 2 and value of Y is equal to here 3. Sorry, value of Y should be equal to 4 ಅಲ್ವಾ, total hydrogen value. ನಾನು ಕಾರ್ಬನ್ ಆಟಮ್ಸ್ ವ್ಯಾಲ್ಯೂ ತಗೊಂಡಿದ್ದೆ, ಕರೆಕ್ಟ್. ಸೊ ಈಸಿ 4 ಮತ್ತು 3 ಅಂತ ಹೇಳಿ ಐಡೆಂಟಿಫೈ ಮಾಡಿದ್ರಿ. ಈಸಿ ಯಾಕೆ ಅಂತ ಹೇಳಿದ್ರೆ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ನೀವು ಯಾವ ಜನರಲ್ ಫಾರ್ಮುಲಾ ತೊಗೋಬೇಕಲ್ಲಿ ಆಲ್ಕೈನ್ ತೊಗೊಳ್ಬೇಕು. ಆಲ್ಕೈನಲ್ಲಿ ವ್ಯಾಲ್ಯೂ ಆಫ್ ಎಕ್ಸ್ ಮತ್ತು ವ್ಯಾಲ್ಯೂ ಆಫ್ ವೈ ಕಂಡುಹಿಡಿಯೋದು ಯಾವಾಗಲೂ ಈಸಿ. ಅದು ಕೊಡದೇನೆ ಫಸ್ಟ್ ಫಾರ್ಮುಲಾ ಕಂಡುಹಿಡಿರಿ ಅಂತ ಹೇಳಿದರೆ ಹೇಗೆ ಅಂತ ಹೇಳಿದ್ರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿರೋದು. ಆಲ್ ರೈಟ್. ಸೊ ನೆಕ್ಸ್ಟ್ ರೈಟ್ ದ ನೇಮ್ಸ್ ಆಫ್ A and B. ನಾನು ಬರ್ತಿದ್ದೀನಿ ಆಲ್ರೆಡಿ. ಎ ಅಂತ ಹೇಳುವಂಥದ್ದು ಈ ಕಂಪೌಂಡ್ ಬಂದುಬಿಟ್ಟು ಈಥೈನ್ ಅಲ್ವಾ. ಸೊ ಬಿ ಬಂದು ಪ್ರೋಪೈನ್. 3 ಕಾರ್ಬನ್ ಆಟಮ್ಸ್ ಇದ್ರೆ ಈಸಿ ಕ್ವೆಶನ್ ಇದು. ಡ್ರಾ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಫಾಲೋವಿಂಗ್. ನೋಡಿ, ಸ್ಟೇಟ್ ಬೋರ್ಡಲ್ಲಿ ಈ ಕ್ವೆಶನೇ ಕೇಳಿರಲಿಲ್ಲ, ಬಟ್ CBSE ಬೋರ್ಡಲ್ಲಿ ದೇ ಆಲ್ವೇಸ್ ಫೋಕಸ್ ಮೋರ್ ಆನ್ ಡಾಟ್ ಸ್ಟ್ರಕ್ಚರ್. ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್, ಫಂಕ್ಷನಲ್ ಗ್ರೂಪ್ ಮತ್ತು ಸ್ಟ್ರಕ್ಚರಲ್ ಫಾರ್ಮುಲಾ ಬರೀರಿ ಅಂತ ಹೇಳುವಂಥದ್ದು. ಎರಡೂ ಬೋರ್ಡಿಗೂ ಕೂಡ ಇದು ಇಂಪಾರ್ಟೆಂಟ್. ಬಟ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ನ ತುಂಬ ಫೋಕಸ್ ಮಾಡ್ತಿದ್ದಾರೆ CBSE ಅವರು. ನೀವು ಪದೇ ಪದೇ ಈ ಕ್ವೆಶನ್ನ ನೋಡ್ಬೋದು. 2022 ಅಲ್ಲಿ ಕೇಳಿರುವಂಥದ್ದು ಸೈಕ್ಲೋಹೆಕ್ಸೇನ್ದು ಡಾಟ್ ಸ್ಟ್ರಕ್ಚರ್ ಬರೀರಿ ಅಂತ ಹೇಳಿ. ಬೆಸ್ಟ್ ಏನು ಮಾಡಿ ಅಂದರೆ ಫಸ್ಟಿಗೆ ಕಾರ್ಬನ್ ಆಟಮ್ಸ್ ಬರ್ಕೊಳ್ಳಿ. ಈಸಿಯಾಗಿ ಡಾಟ್ ಸ್ಟ್ರಕ್ಚರ್ನ ಹೇಗೆ ಬರೆಯೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಫಸ್ಟಿಗೆ ಆ ಸೈಕ್ಲೋಹೆಕ್ಸೇನ್ ಫಾರ್ಮಲ್ಲಿ 6 ಕಾರ್ಬನನ್ನು ನೀಟಾಗಿ ಅವುಗಳದ್ದು ಪೊಸಿಷನಲ್ಲಿ ಬರ್ಕೊಂಡ್ಬಿಡಿ. ಆಯಿತಾ? ಹೇಗೂ ಪ್ರತಿ ಕಾರ್ಬನ್ ಪಕ್ಕದಲ್ಲಿರುವ ಕಾರ್ಬನ್ ಜೊತೆ ಒಂದು ಎಲೆಕ್ಟ್ರಾನ್ ಶೇರ್ ಮಾಡಬೇಕು, ಇಲ್ಲಿ ಶೇರ್ ಮಾಡಬೇಕು. ಈ ಕಾರ್ಬನ್ಗೂ ಅದೇ ಅವಸ್ಥೆ. ಹಾಗಾಗಿ ಎಲ್ಲ ಕಾರ್ಬನ್ ನಡುವೆ 2 ಡಾಟ್ ಹಾಕ್ತೀರ. ಯಾಕೆಂದರೆ ಅವುಗಳು ಒಂದು ಕಾರ್ಬನ್, ಒಂದು ಡಾಟ್ ಒಂದು ಕಾರ್ಬನ್ ಆಗಿರುತ್ತೆ, ಇನ್ನೊಂದು ಡಾಟ್ ಪಕ್ಕದ ಕಾರ್ಬನ್ ಆಗಿರುತ್ತೆ. ಇಷ್ಟು ಬರೀತೀರ. ನಿಮಗೆ ಗೊತ್ತಿದೆ ಒಂದು ಕಾರ್ಬನ್ ಒಂದು ಎಲೆಕ್ಟ್ರಾನ್ಸ್ನ ಇಲ್ಲಿ, ಇನ್ನೊಂದು ಎಲೆಕ್ಟ್ರಾನ್ಸ್ನ ಇಲ್ಲಿ ಶೇರ್ ಮಾಡಿದ್ರೆ ಮಿಕ್ಕಿದ 2 ಎಲೆಕ್ಟ್ರಾನ್ಸ್ ಅಂದರೆ ಕಾರ್ಬನ್ ಅಟಾಮಿಕ್ ನಂಬರ್ ಬಂದುಬಿಟ್ಟು 6 ಅಲ್ವಾ. ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ 2,4. ಆ 4ಅಲ್ಲಿ 2 ಎಲೆಕ್ಟ್ರಾನ್ಸ್ ಲೆಫ್ಟ್ ಟು ರೈಟು ಶೇರ್ ಮಾಡುತ್ತೆ. ಮಿಕ್ಕಿದ 2 ಎಲೆಕ್ಟ್ರಾನ್ಸ್ ಯಾರ ಜೊತೆ ಶೇರ್ ಮಾಡಬೇಕು? ಹೈಡ್ರೋಜನ್ ಜೊತೆ. ಹಾಗಾದರೆ 2 ಹೈಡ್ರೋಜನ್ ಇರಲೇಬೇಕು ಒಂದು ಕಾರ್ಬನ್ಗೆ. ಸೊ ನೀವೇನು ಮಾಡಬೇಕು ಅಂತ ಹೇಳಿದರೆ 2 ಹೈಡ್ರೋಜನ್ನ ಪಕ್ಕಕ್ಕೆ ಬರ್ಕೊಂಡು ಆ ಹೈಡ್ರೋಜನ್ ಜೊತೆ ಶೇರಿಂಗ್ ಮಾಡ್ಕೊಳ್ಳೋ ಥರ ತೋರಿಸಿ. ಸೊ ಈ ಕಾರ್ಬನ್ ಇಲ್ಲಿ ಬರ್ದಿನಾ, ಹೀಗೆ 2 ಡಾಟ್ ಇಟ್ಕೊಂಡು ಹೈಡ್ರೋಜನ್ ಬರೀರಿ. ಯಾಕೆಂದರೆ ಒಂದು ಎಲೆಕ್ಟ್ರಾನ್ಸ್ ಅದರಲ್ಲಿ ಕಾರ್ಬನ್ ಆಗಿರುತ್ತೆ, ಇನ್ನೊಂದು ಬಂದುಬಿಟ್ಟು ಹೈಡ್ರೋಜನ್ ಆಗಿರುತ್ತೆ. ಹೀಗೆ ಪ್ರತಿ ಕಾರ್ಬನ್ಗೂ ತಪ್ಪದೆ ನೀವೇನು ಮಾಡಬೇಕು? 2 ಹೈಡ್ರೋಜನ್ ಹಾಕಬೇಕು. ಈಗ ನೀವು ರೌಂಡ್ ಹಾಕ್ಕೊಳ್ತೀರಲ್ಲ, ಸರ್ಕಲ್ ಹಾಕ್ತಾ ಹೋಗ್ತಿರಲ್ಲ, ಅವಾಗ ಏನು ಮಾಡಬೇಕಂದ್ರೆ ನೆನ್ಪಿಟ್ಕೊಳ್ಳಿ, ಮಿಸ್ ಮಾಡ್ಕೊಳ್ಬೇಡಿ. ಪ್ರತಿ ಕಾರ್ಬನ್ಗೂ 8 ಎಲೆಕ್ಟ್ರಾನ್ಸ್ ಇರಬೇಕು. 1 2 3 4 5 6 7 8 ಹೀಗೆ. ಈ ಕಾರ್ಬನ್ನ ನಾನು ಫೋಕಸ್ ಮಾಡ್ತೀನಿ ಅಂದರೆ ಒಟ್ಟು 8 ಎಲೆಕ್ಟ್ರಾನ್ಸ್. ಈ ಕಾರ್ಬನ್ ಅಂದರೆ 1 2 3 4 5 6 7 8 ಅಂದರೆ ಇನ್ಕ್ಲೂಡಿಂಗ್ ಆ 2 ಹೈಡ್ರೋಜನ್ ಆಟಮ್ದು ಕೌಂಟ್ ಮಾಡಿಕೊಂಡು 8 ಅಂತ ಹೇಳುವಂಥ ಒಂದು ಕೌಂಟ್ ಇರಬೇಕು.
ಓಕೆನಾ? ನೆಕ್ಸ್ಟ್ ಹೈಡ್ರೋಜನ್ದು ನಂಬರ್ಸ್ನ ಬರೀರಿ. ನಂಬರ್ ಅಲ್ಲ, ಅದ್ರದ್ದು ಟೋಟಲ್ ಎಲೆಕ್ಟ್ರಾನ್ಸ್ ಏನಿದೆ. ಅಂದರೆ ಹೈಡ್ರೋಜನ್ಗೆ ಡಾಟ್ ಸ್ಟ್ರಕ್ಚರಲ್ಲಿ ಸಿಕ್ಕಿರುವಂಥ ತಪ್ಪಿ ಕೂಡ ಈ ಶೇರ್ಡ್ ಸ್ಪೇಸ್ ಇದೆಯಲ್ಲ ಅಲ್ಲಿ ಏನು ಕೂಡ ಬರೆಯೋಕ್ಕೆ ಹೋಗಬೇಡಿ. ಸೊ ಇದು ಬಂದು ಡಾಟ್ ಸ್ಟ್ರಕ್ಚರ್ ಆಫ್ ಸೈಕ್ಲೋಹೆಕ್ಸೇನ್. ಹಾಗೆ ನೀವೇನು ಮಾಡಬೇಕು, ಡಾಟ್ ಸ್ಟ್ರಕ್ಚರ್ ಆಫ್ ಸೈಕ್ಲೋಬ್ಯೂಟೇನ್ ಕೂಡ ಬರೀಬೇಕು. ಜಸ್ಟ್ ಬ್ಯೂಟೇನ್ ಕೂಡ ಬರೀಬೇಕು. ಜಸ್ಟ್ ಬ್ಯೂಟೇನ್ ಬರಿಬೇಕಂತ ಹೇಳಿದರೆ ಬಾಂಡ್ ಹಾಕಬೇಡಿ, 4 ಕಾರ್ಬನ್ ಫಸ್ಟಿಗೆ ಬರ್ಕೊಳ್ಳಿ. ಪ್ರತಿ ಕಾರ್ಬನ್ ಏನು ಮಾಡ್ತಾನೆ, ಲೆಫ್ಟ್ ಟು ರೈಟು ಎಲೆಕ್ಟ್ರಾನ್ಸ್ನ ಶೇರ್ ಮಾಡ್ತಾನೆ. ಬಟ್ ಕೊನೆಯಲ್ಲಿರೋ ಕಾರ್ಬನ್ ಸ್ವಲ್ಪ ಡಿಫ್ರೆಂಟ್, ಯಾಕೆಂದರೆ ಅದಕ್ಕೆ 3 ಬಾಂಡ್ ಇರಬೇಕಲ್ವಾ ಹೈಡ್ರೋಜನ್ ಜೊತೆ. ಸೊ ನಾನೇನು ಮಾಡ್ತೀನಿ, 3 ಹೈಡ್ರೋಜನ್ ಬರಿತೀನಿ, ಅದರ ನಡುವೆ 2 ಡಾಟ್ಸ್ ಹಾಕ್ತೀನಿ. ಡಾಟ್ಸ್ ಯಾಕೆ ಹಾಕ್ತಿದ್ದೀನಿ, ಯಾಕೆಂದರೆ ಈ ಕಾರ್ಬನ್ ಆಟಮ್ಸ್ಗಳಿಗೆ ಆಲ್ರೆಡಿ 1 ಬಾಂಡ್ ಪಕ್ಕದಲ್ಲಿರೋ ಕಾರ್ಬನ್ ಜೊತೆ ಆಯಿತು. ಅಂದರೆ ವ್ಯಾಲೆನ್ಸಿಯಲ್ಲಿ 4 ಎಲೆಕ್ಟ್ರಾನ್ಸಲ್ಲಿ 1 ಶೇರ್ ಮಾಡ್ಕೊಳ್ತು, ಮಿಕ್ಕಿದೆಲ್ಲ ಹೈಡ್ರೋಜನ್ ಜೊತೆ ಶೇರ್ ಮಾಡಬೇಕು. ಈ ಕಾರ್ಬನಲ್ಲಿ ನೋಡಿ ಪಕ್ಕದಲ್ಲಿ 2, ಇಲ್ಲೊಂದು 2 ಆಯಿತು. 3ನೇದು 1 ಹೈಡ್ರೋಜನ್ ಜೊತೆ, 4ನೇದು ಇನ್ನೊಂದು ಹೈಡ್ರೋಜನ್ ಜೊತೆ. ಆಮೇಲೆ ಏನು ಮಾಡಬೇಕು, ನೀವು ರೌಂಡ್ ಆಗ್ತಾ ಹೋಗಬೇಕು. ಸೊ 8 ಎಲೆಕ್ಟ್ರಾನ್ಸ್ ಟೋಟಲಿ ಬರಬೇಕು ಒಂದು ಕಾರ್ಬನ್ಗೆ. ಸೊ ಈ ಕಾರ್ಬನ್ ತಗೊಂಡ್ರೆ ಇದೆರಡು ಟೋಟಲ್ ಏನಾಯಿತು, 8 ಆಯಿತು. ಹಾಗೆ ಇಲ್ಲೂ ಕೂಡ. ಇದು ಯಾಕೆ ಈ ಥರ ಡೀಟೇಲಿಂಗ್ ಆಗಿ ಹೇಳ್ಕೊಡಿ ಅಂತ ಹೇಳೋ ಕ್ವಶನ್ಸ್ ನಿಮಗಿದ್ರೆ ನೀವೇನು ಮಾಡಬೇಕಂದ್ರೆ 1 ಶಾರ್ಟ್ ವೀಡಿಯೋ ನಾನು ಮಾಡಿದ್ದೀನಿ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅಲ್ಲಿ ವಿಸಿಟ್ ಮಾಡ್ಬೋದು, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಹೀಗೆ ಎಲ್ಲ ಕಡೆ ಸರ್ಕಲ್ಸ್ ಹಾಕಿ ಪ್ರತಿಯೊಂದು ಆಟಮ್ಸ್ಗೂ ಕೂಡ ಆಕ್ಟೇಟ್ ಕಾನ್ಫಿಗರೇಷನ್ನ ನೀವೇನು ಮಾಡ್ತೀರಾ, ಕೊಡ್ತಾ ಹೋಗ್ತೀರಾ. ಸೊ ದ್ಯಾಟ್ ಈಸ್ ಯೋರ್ ಕ್ವೆಶ್ಚನ್. ಸೊ ಕ್ಲಿಯರ್ ಆಯ್ತಲ್ಲ, ಆಕ್ಟೇಟ್ ಸ್ಟ್ರಕ್ಚರ್ ಕಾನ್ಫಿಗರೇಷನ್ ಕೇಳ್ತಾರೆ. ನೆಕ್ಸ್ಟ್ ಕೇಳಿದ ಕ್ವೆಶ್ಚನ್ ಏನು, ಡ್ರಾ 2 ಡಿಫ್ರೆಂಟ್ ಪಾಸಿಬಲ್ ಸ್ಟ್ರಕ್ಚರ್ಸ್ ಆಫ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಹ್ಯಾವಿಂಗ್ 4 ಕಾರ್ಬನ್ ಆಟಮ್ಸ್ ಇನ್ ಇಟ್ಸ್ ಮಾಲಿಕ್ಯೂಲ್. ಅಂದರೆ ದೇ ಆರ್ ಟಾಕಿಂಗ್ ಅಬೌಟ್ ವಾಟ್, ಐಸೋಮರ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ವಾಟ್ ಆರ್ ದಿಸ್ 2 ಸ್ಟ್ರಕ್ಚರ್ಸ್ ಆಫ್ ಹೈಡ್ರೋಕಾರ್ಬನ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಕಾಲ್ಡ್? ದೇ ಆರ್ ಕಾಲ್ಡ್ ಆಸ್ ವಾಟ್, ಐಸೋಮರ್. ದೇ ಆರ್ ಕಾಲ್ಡ್ ಆಸ್ ಐಸೋಮರ್. ಅವರನ್ನು ಐಸೋಮರ್ ಅಂತ ಹೇಳಿ ಕರಿತೀವಿ. 2 ಡಿಫ್ರೆಂಟ್ ಸ್ಟ್ರಕ್ಚರ್ ಏನು, ಐ ಹ್ಯಾವ್ ಆಲ್ರೆಡಿ ಡ್ರಾನ್ ದಿಸ್ ಒನ್ಸ್. ನೀವು ಅಲ್ಲಿ ಡ್ಯಾಶ್ ಇರೋ ಕಡೆ ಹೈಡ್ರೋಜನ್ನ ಫಿಲ್ ಮಾಡ್ತಾ ಹೋಗಿ. 1 is N-butane, correct? And 1 more is isobutane. Isobutane ಗೆ ಏನು ಮಾಡ್ತೀರಾ, the last carbon atom you're branching in the middle. ಹೈಡ್ರೋಜನ್ 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 ಎಲ್ಲೋ ಹಾಕ್ತಾ ಹೋಗಿ. ಹಾಂ, ಸೊ ಇದೆ ಅದು ಐಸೋಬ್ಯೂಟೇನ್, ಇದು ಎನ್ ಬ್ಯೂಟೇನ್. ಆ ಕ್ವೆಶ್ಚನ್ ಆಯಿತು. ನೆಕ್ಸ್ಟ್ 2022 ಡಿಫ್ರೆಂಟ್ ಪೇಪರ್ಸ್ ಇತ್ತಲ್ಲ ಮಕ್ಕಳೇ, ಆ ವೇರಿಯೇಷನ್ಸಲ್ಲಿ ಬಂದಿರೋ ಎಲ್ಲ ಕ್ವೆಶನ್ಸ್ನ ನಾನು ಹಾಕಿದ್ದೀನಿ ಇಲ್ಲಿ. ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಬೆನ್ಸಿನ್ ಆ್ಯಂಡ್ ಡ್ರಾ ಇಟ್ ಸ್ಟ್ರಕ್ಚರ್. ಇದು ಆಲ್ರೆಡಿ ಕವರ್ಡ್ ಆಗಿದೆ, ಬಟ್ ಯೆಟ್ ಐ ವಿಲ್ ಡ್ರಾ ಇಟ್ ಒನ್ಸ್ ಅಗೇನ್. C6H6 ಅಂತ ಹೇಳುವಂಥದ್ದು ಮಾಲಿಕ್ಯುಲರ್ ಫಾರ್ಮುಲಾ. ಸ್ಟ್ರಕ್ಚರ್ ಬರೀರಿ ಬೆನ್ಸಿನದು ಅಂತ ಕೇಳಿದರೆ ಈಸಿ. ಫಸ್ಟ್ ರೈಟ್ ಎವ್ರಿವೇರ್ ದ ಸಿಂಗಲ್ ಬಾಂಡ್, ಆಮೇಲೆ ಆಲ್ಟರ್ನೇಟಿವ್ ಡಬಲ್ ಬಾಂಡ್. ಓಕೆ, ಅದಾದ ಮೇಲೆ ರೆಪ್ರೆಸೆಂಟ್ ಹೈಡ್ರೋಜನ್ ಫಾರ್ ಈಚ್ ಕಾರ್ಬನ್ ಆಟಮ್. ಪ್ರತಿ ಕಾರ್ಬನ್ ಆಟಮ್ಗೆ ನೀವೇನು ಮಾಡಬೇಕು, ಹೈಡ್ರೋಜನನ್ನು ರೆಪ್ರೆಸೆಂಟ್ ಮಾಡಬೇಕು. ಸೊ ದಿಸ್ ಇಸ್ ಓವರ್. ನೆಕ್ಸ್ಟ್ ರೈಟ್ ದ ನಂಬರ್ ಆಫ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಪ್ರೆಸೆಂಟ್ ಇನ್ ಮಾಲಿಕ್ಯೂಲ್ ಆಫ್ ಬೆನ್ಸನ್. ಎಷ್ಟು ಸಿಂಗಲ್ ಬಾಂಡ್ ಇದೆ, ದಿಸ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಬಿಗಿನಿಂಗ್ ಆಫ್ ದ ಸೆಷನ್ ಅಥವಾ ಬಿಗಿನಿಂಗ್ ಆಫ್ ದ ವಿಡಿಯೋ. ಬಟ್ ಇಲ್ಲಿ ಒಂದೊಂದ್ಸಲ ನೋಡ್ಕೊಂಬಿಡೋಣ. ಟೋಟಲ್ ಕೌಂಟ್ ಮಾಡಿದ್ರೆ ಯು ವಿಲ್ ಗೆಟ್ 12 ಸಿಂಗಲ್ ಬಾಂಡ್ ಆ್ಯಂಡ್ 3 ಡಬಲ್ ಬಾಂಡ್. ವಿಚ್ ಕಂಪೌಂಡ್ಸ್ ಆರ್ ಕಾಲ್ಡ್ ಅಸ್ ಆಲ್ಕೈನ್? ಯಾವ ಕಂಪೌಂಡಿಗೆ ಆಲ್ಕೈನ್ ಅಂತ ಹೇಳಿ ಕರಿತೀವಿ? ಕಂಪೌಂಡ್ ಇನ್ ವಿಚ್ ಕಾರ್ಬನ್ ಆಟಮ್ಸ್ ಆರ್ ಶೇರ್ಡ್ ಬೈ ಟ್ರಿಪಲ್ ಕೋವೆಲೆಂಟ್ ಬಾಂಡ್ಸ್ ಆರ್ ಕಾಲ್ಡ್ ಆಸ್ ಆಲ್ಕೈನ್ ಮಾಲಿಕ್ಯೂಲ್. ಈ ಬಾಂಡ್ ಇದು ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಕೌಂಟನ್ನು ನಾನು ಡೈರೆಕ್ಟಾಗಿ ಬರೆದಿದ್ದೀನಿ, ಬಟ್ ನೀವು ಕೌಂಟ್ ಮಾಡಿದ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಲ್ವಾ. ಬಿಟ್ವೀನ್ 6 ಕಾರ್ಬನ್ ಆಟಮ್ಸ್ 1 2 3 4 5 6 single bond. With each hydrogen 6 single bond, and between the carbon atom alternative 3 double bonds you can see. So easy. Next question, consider the following organic compound. One aldehyde ide, innondu aldehyde ide. This is propanaldehyde, this is butanaldehyde alva. Ethanaldehyde, prop and eth. Name the functional group present in the molecular formula.
functional group present in their compound. Yavadu functional group idu? Aldehyde. So this is aldehyde. Second question, write the general formula of the compound of this functional group. General formula barri functional group ige anta heli kelidare. Nodi ali CH3 CHO ಇದೆ ಅಲ್ವಾ, ಏನಿದು 2 ಸಲ ಕಾರ್ಬನ್ ಇದೆ C2, 4 ಟೈಮ್ ಆಕ್ಸಿಜನ್ ಇದೆ, ಹೈಡ್ರೋಜನ್ ಇದೆ, 1 ಟೈಮ್ ಆಕ್ಸಿಜನ್ ಇದೆ. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ CN, H ಏನಾಗುತ್ತೆ 2 ಟೈಮ್ಸ್ ಆಗುತ್ತೆ, O ಆಗುತ್ತೆ. ಸೊ ಜನರಲ್ ಫಾರ್ಮುಲಾ ವಿಲ್ ಬಿ CnH2nO. So I just derived it by looking into this formula, by taking the aldehyde formula. ಅದು ಕರೆಕ್ಟಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಬೇಕಂದ್ರೆ ಇನ್ನೊಂದು ಆಲ್ಡಿಹೈಡ್ನ ಬರೆದು ಚೆಕ್ ಮಾಡಿ. ಸಪೋಸ್ ಇಫ್ ಐ ಟೇಕ್ ಪ್ರೊಪನಾಲ್ಡಿಹೈಡ್ ವಿಚ್ ಹ್ಯಾಸ್ 3 ಕಾರ್ಬನ್ ಆಟಮ್ಸ್, ಎಷ್ಟಾಯ್ತು ಇಲ್ಲಿಗ ಹೈಡ್ರೋಜನ್, ಕಾರ್ಬನ್ ಎಷ್ಟಾಯಿತು 3 ಆಯಿತು, ಹೈಡ್ರೋಜನ್ ಎಷ್ಟಿರಬೇಕು 6 ಇರಬೇಕು, ಇದೆಯಾ ಚೆಕ್ ಮಾಡಿ. 3 + 2 + 1 6 ಆಯಿತು. ಆಮೇಲೆ ಆಕ್ಸಿಜನ್, ಒಂದು ಆಕ್ಸಿಜನ್ ಇದೆ. ಸೊ ಹಾಗಾಗಿ ಕಾರ್ಬನ್ ಎನ್ ಇದ್ದರೆ ಹೈಡ್ರೋಜನ್ ಯಾವಾಗಲೂ ಡಬಲ್ ಇರಬೇಕು, 2 ಟೈಮ್ಸ್ ಆಫ್ ಎನ್ ಇರಬೇಕು. 2 ಟೈಮ್ಸ್ ಆಫ್ ಎನ್ ಇದು, ಒಂದು ಆಕ್ಸಿಜನ್ ಇದ್ದರೆ ಇದು ಆಲ್ಡಿಹೈಡ್, ಇದು ಜನರಲ್ ಫಾರ್ಮುಲಾ ಆಗುತ್ತೆ. So this is over. AI to BI to next. State the relationship between these compounds and draw the structure of any other compound having the similar functional group. ಇವುಗಳಿಗೆ ಎರಡಕ್ಕೂ ಡಿಫ್ರೆನ್ಸ್ ಏನು? CH2 group. So relationship ಏನು? They are homologous compounds. So we call them as homologous. These compounds belong to homologous series. Excuse me. ಅವುಗಳದ್ದು ಫೋರ್ತ್ ಕಂಪೌಂಡನ್ನು ಬರೀರಿ ಅಂತ ಹೇಳಿ ಕೇಳಿದರೆ 1 2 3 4, fourth compounding just you have to put CHO, rest fill the hydrogen with corresponding number of hydrogen atom. So new fourth, they asked you to draw a similar functional group, molecular formula of similar functional group new bardri. ಆಮೇಲೆ ಅದರದ್ದು ರಿಲೇಷನ್ಶಿಪ್ ಏನು? ದೇ ಆರ್ ದ ಹೋಮೋಲೋಗಸ್ ಕಂಪೌಂಡ್ ವಿಚ್ ಡಿಫರ್ಸ್ ಬೈ CH2 ಯೂನಿಟ್ ಅಲ್ವಾ. ನೆಕ್ಸ್ಟ್, ಡ್ರಾ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಇಥೈನ್. ಇಥೈನ್ ಇದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರನ್ನು ಬರೀರಿ ಅಂತ ಹೇಳಿ ಕೇಳಿದ್ದಾರೆ. ಹೇಗೆ ಬರೀತೀರಾ ಇಥೈನ್ ಇದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್? ಸೊ ಯು ವಿಲ್ ಫಸ್ಟ್ write 3 carbon atoms. Ethine molecule has triple bond. So 3 times each carbon shares its pair of electron, a single electron, to make 3 pairs. ಹೀಗಿರುತ್ತೆ. ಒಂದು ಕಾರ್ಬನ್ಗೆ ಟೋಟಲ್ 8 electron, the other carbon should get total 8 electron, and this should be hydrogen. Hydrogen do bonding should only include 2 atoms of electron. ಈ ಥರ. So this is the electron dot structure of ethine molecule. List 2 difference between the properties exhibited by covalent compounds and ionic compounds. Very important. Difference ಕೇಳಿದರೆ, difference ಕೇಳಬೇಕಾದ್ರೆ ಏನು ಮಾಡಬೇಕು ನೀವು? Write 2 columns. Please do not explain the difference in paragraph. Ionic compounds ಅನ್ನು ಬರೀರಿ. And write here covalent compounds. Okay na? Ionic compounds ಅಲ್ಲಿ ಯಾವಾಗಲೂ ಏನಿರುತ್ತೆ? ಹೈ ಮೆಲ್ಟಿಂಗ್ ಪಾಯಿಂಟ್ ಅಥವಾ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಇಲ್ಲಿ ಯೂಶುವಲಿ ಇಟ್ ಇಸ್ ಲೋ, ಎಕ್ಸೆಪ್ಟ್ ಡೈಮಂಡ್. ಲೋ MP or BP. This is your first point. Second point ಏನು? Ionic compounds conduct electricity ಅಲ್ವಾ? It conducts electricity. ಯಾವ ಫಾರ್ಮಲ್ಲಿ? In molten or aqueous form. In molten or aqueous form, idu do not conduct electricity. Covalent compound do not conduct electricity. Do not conduct electricity. ಎರಡು ಡಿಫ್ರೆನ್ಸ್ ಕೇಳಿದ್ದಾರೆ. ಇದಲ್ಲದೆ ಮತ್ತು ಕೂಡ ಬರೀಬೋದು. Ionic compounds are soluble in, usually soluble in water, but covalent compounds are only soluble in organic compounds. ಅದನ್ನು ಕೂಡ ನೀವು ಥರ್ಡ್ ಡಿಫ್ರೆನ್ಸ್ ಆಗಿ ಬರೀಬೋದು. ನೆಕ್ಸ್ಟ್ ಯಾವ ಕ್ವೆಶನ್ ಕೇಳಿದ್ದಾರೆ ಅವರು? ವಿ ಆರ್ ಡನ್ ವಿತ್ ಆಲ್ ದ ಕ್ವೆಶನ್ಸ್. ಸೊ ಈ ಇಯರಲ್ಲಿ ಅವರು ಎಲ್ಲ ಟಾಪಿಕನ್ನು ಕೂಡ ಕವರ್ ಮಾಡಿದ್ದಾರೆ. ದ ಪ್ರಾಪರ್ಟೀಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ ರಿಲೇಟೆಡ್ ವಿತ್ ದ ಅಯಾನಿಕ್ ಕಂಪೌಂಡ್, ಓಕೆನಾ? ಆಮೇಲೆ ಕಂಪೌಂಡ್ಸ್ ಹ್ಯಾವಿಂಗ್ ಫಂಕ್ಷನಲ್ ಗ್ರೂಪ್, ಐಸೋಮರ್ ಪಾರ್ಟ್, ಸ್ಟ್ರಕ್ಚರಲ್ ಫಾರ್ಮುಲಾ, ನೊಮೆನ್ಕ್ಲೇಚರ್, ಇವಿಷ್ಟು ಕೂಡ ಇಂಪಾರ್ಟೆಂಟ್.
ಇನ್ನು ಈ ಚಾಪ್ಟ್ರಲ್ಲಿ ಯಾವ್ದು ಇಂಪಾರ್ಟೆಂಟ್ ಇಲ್ಲ ಮ್ಯಾಮ್ ಅಂತ ಹೇಳಿ ಕೇಳ್ತೀರಿ ನೀವು ಆಗ ಪಕ್ಕ ಅಲ್ವಾ. ನೆಕ್ಸ್ಟ್, ರೈಟ್ ದ ಕೆಮಿಕಲ್ ಫಾರ್ಮುಲಾ ಆಫ್ 2 ಕಾನ್ಸಿಕ್ಯೂಟಿವ್ ಹೋಮೋಲೋಗಸ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಹ್ಯಾವಿಂಗ್ ಫಂಕ್ಷನಲ್ ಗ್ರೂಪ್ OH. OH ಇರುವಂಥ 2 ಹೋಮೋಲೋಗಸ್ ಕಂಪೌಂಡನ್ನು ಬರೀರಿ. CH3OH ಒಂದು, ಇನ್ನೊಂದು CH3 CH2OH, ಇನ್ನೊಂದು ಎಕ್ಸ್ಟ್ರಾ ಬೇಕಾದ್ರೂ ಬರೀರಿ CH3 CH2 CH2OH 3 ಆಯಿತಾ. ನೆಕ್ಸ್ಟ್, ವಾಟ್ ಹ್ಯಾಪನ್ಸ್ ಟು ಬಾಯ್ಲಿಂಗ್ ಪಾಯಿಂಟ್? ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ? ಜಾಸ್ತಿ ಕಾರ್ಬನ್ ಆಟಮ್ಸ್ ಹೋಗ್ತಾ ಇದ್ದಾಗೆ ವೆನ್ ದ ಕಾರ್ಬನ್ ಕಂಪೌಂಡ್ಸ್ ಆರ್ ಮೋರ್, ಬಾಯ್ಲಿಂಗ್ ಪಾಯಿಂಟ್ ಶುಡ್ ಇನ್ಕ್ರೀಸ್. ಯಾಕೆ ಅಂತ ಹೇಳಿದರೆ ಟೋಟಲ್ ಸರ್ಫೇಸ್ ಏರಿಯಾ ಏನಾಯಿತು? ಜಾಸ್ತಿ ಆಗುತ್ತೆ. ದ ಬಿಗರ್ ದ ಮಾಲಿಕ್ಯೂಲ್, ಅವುಗಳದ್ದು ಸರ್ಫೇಸ್ ಏರಿಯಾ ಜಾಸ್ತಿ ಆದಾಗ, ಅಟ್ರಾಕ್ಷನ್ ಜಾಸ್ತಿ ಆದಾಗ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ. ಸೊ ಮೋರ್ ದ ಕಾರ್ಬನ್ ಆಟಮ್ಸ್, ಗ್ರೇಟರ್ ವಿಲ್ ಬಿ ದ ಸರ್ಫೇಸ್ ಏರಿಯಾ, greater will be the boiling point. Higher will be the surface force of attraction, greater will be the boiling point. Solubility of organic compounds of a homologous series ಏನಾಗಬೇಕು? Solubility ನೀವು ನೋಡಿದಿರಾ ಆ ಸೋಪ್ ಮಾಲಿಕ್ಯೂಲ್ಸ್ ಅಲ್ಲಿ, ಇಫ್ ದ ಕಾರ್ಬನ್ ಆಟಮ್ಸ್ ಚೈನ್ ಇಸ್ ಮೋರ್, ಅದೇನಾಯಿತು? ಹೈಡ್ರೋಫೋಬಿಕ್ ಮಾಲಿಕ್ಯೂಲ್ಸ್ಗಳಲ್ಲಿ ಜಾಸ್ತಿ ಆದಾಗ ಆಯಿತು. ಸೊ ಮೋರ್ ದ ಕಾರ್ಬನ್ ಆಟಮ್ಸ್ ಏನಾಗುತ್ತೆ? ಸಾಲ್ಯುಬಿಲಿಟಿ ವಿಲ್ ಡಿಕ್ರೀಸ್. ಸೊ ಬಾಯ್ಲಿಂಗ್ ಪಾಯಿಂಟ್ ವಿಲ್ ಇನ್ಕ್ರೀಸ್, ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ. ಬಾಯ್ಲಿಂಗ್ ಪಾಯಿಂಟ್ ಯಾಕೆ ಇನ್ಕ್ರೀಸ್ ಆಗುತ್ತೆ? ಜಾಸ್ತಿ ಆದ ಆ ಚೈನ್ ಉದ್ದಕ್ಕೆ ಜಾಸ್ತಿ ಆದಾಗೆ ಆ ಮಾಲಿಕ್ಯೂಲ್ದು ಸೈಜ್ ದೊಡ್ಡದಾಗುತ್ತೆ, ಅವೈಲಬಿಲಿಟಿ ಏರಿಯಾ ಟು ರಿಯಾಕ್ಟ್ ಜಾಸ್ತಿ ಆಗುತ್ತೆ, ಹಾಗಾಗಿ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ. ಬಟ್ ಸಾಲ್ಯುಬಿಲಿಟಿ ಯಾಕೆ ಕಡಿಮೆ ಆಗುತ್ತೆ ಅಂದರೆ ಕಾರ್ಬನು ಹೈಡ್ರೋಜನ್ ಇವುಗಳೆರಡೂ ಕೂಡ ನೀರಲ್ಲಿ ಕರಗಲ್ಲ, ಅವುಗಳದ್ದು ಕೌಂಟ್ ಜಾಸ್ತಿ ಆದಾಗ ಸಾಲ್ಯುಬಿಲಿಟಿ ಡೌನ್ ದ ಗ್ರೂಪ್ ಏನಾಗಬೇಕು? ಕಡಿಮೆ ಆಗ್ತಾ ಹೋಗಬೇಕು ಅಂತ ಹೇಳಿ. ಈಸಿ ಕ್ವೆಶನ್ ಇದು ಅಲ್ವಾ. ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಫಾಲೋವಿಂಗ್ ಕಾರ್ಬನ್ ಕಂಪೌಂಡ್ಸ್. ಮಾಲಿಕ್ಯುಲರ್ ಫಾರ್ಮುಲಾ ಬರೀರಿ ಅಂತ ಹೇಳಿ ಕೇಳಿದ್ದಾರೆ. CH4 ಮೀಥೇನ್, ಪ್ರೋಪೇನ್ ಅಂತ ಹೇಳಿದರೆ C3H8 ಅಲ್ವಾ. ನೆಕ್ಸ್ಟ್, ಕಾರ್ಬನ್ ಕಂಪೌಂಡ್ಸ್ ಹ್ಯಾವಿಂಗ್ ಲೋ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ಸ್. ವೈ? ಬಿಕಾಸ್ ಆಫ್ ವೀಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ on shared pair of electrons. ಆ ಫೋರ್ಸ್ ಆಫ್ ಅಟ್ರಾಕ್ಷನ್ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಮೇಲೆ ವೀಕ್ ಆಗಿದ್ರಾಗ ಕಾರ್ಬನ್ ಕಂಪೌಂಡ್ಗೆ ಏನಾಯಿತು? ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಕಡಿಮೆ ಆಯಿತು ಅಂತ ಹೇಳಿ. ಬಟ್ ಸ್ಟೇಬಲ್ ಯಾಕೆ ಅಂತ ಹೇಳಿ ಕೇಳ್ತಾರೆ. ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇರ್ಬೋದು, ಯಾಕೆ ಆ ಕಾರ್ಬನ್ ಕಂಪೌಂಡಲ್ಲಿರುವಂತಹ ಬಾಂಡ್ ತುಂಬ ಸ್ಟೇಬಲ್ ಅಂತ ಹೇಳೋ ಕ್ವೆಶನ್ ಕೂಡ ಬರುತ್ತೆ. ನೋಡ್ಬೋದು ನೀವು ಆ ಕ್ವೆಶನನ್ನು. ನೆಕ್ಸ್ಟ್, ರೈಟ್ ದ ನೇಮ್ಸ್ ಆಫ್ ಎನ್ ಎಲೋಟ್ರೋಪ್. ಇದು ನೀವು 21ನಲ್ಲಿ ಕೇಳಿರುವಂತಹ ಕ್ವೆಶನ್. ನೇಮ್ ಏನು ಅಂತ ಹೇಳಿ, ಯಾವುದೆಲ್ಲ ಇದೆ ನೇಮ್? ಡೈಮಂಡ್, ಗ್ರಾಫೈಟ್, ಯಾವುದಾದ್ರು ಒಂದು ಬರಿಬೋದಿತ್ತು, ಫುಲ್ಲರಿನ್, 3 ಕೂಡ ಬರ್ತಿದ್ದೀನಿ ನಾನಿಲ್ಲಿ. ನೆಕ್ಸ್ಟ್, ರೈಟ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಎನ್ ಆರ್ಗ್ಯಾನಿಕ್ ಕಂಪೌಂಡ್ ಇನ್ ವಿಚ್ ಅ ಹಿಟರೋ ಆಟಮ್ ಇಸ್ ಪ್ರೆಸೆಂಟ್. ಯಾವ್ದು ಬರೀತೀರಾ? ಹಿಟರೋ ಆಟಮ್ ಕುಡ್ ಬಿ ಆಕ್ಸಿಜನ್, ಕ್ಲೋರನ್ ಅಲ್ವಾ, ಒಂದು ಆಲ್ಡಿಹೈಡ್ ಬರಿಬೋದು, ಇನ್ನೊಂದು ಮೀಥೇನ್ CH4 ಅಲ್ಲಿ ನೀವು ಒಂದು ಹೈಡ್ರೋಜನನ್ನು ರಿಪ್ಲೇಸ್ ಮಾಡ್ಬೋದು. ಇದು ಹಿಟರೋ ಆಟಮ್, ಕ್ಲೋರಿನ್ ಇಸ್ ಅ ಹಿಟರೋ ಆಟಮ್. ಸೊ ಮಿಥೈಲ್ ಕ್ಲೋರೈಡ್ ಇಸ್ ಅನದರ್ ಮಾಲಿಕ್ಯೂಲ್, ಆಲ್ಡಿಹೈಡ್ acetaldehyde is one molecule. ಬೇಕಾದಷ್ಟು ಬರಿಬೋದು. These two are something which I had wrote. Carbon atoms form strong bonds with most of the other atoms. ಇಲ್ಲಿ ನೋಡಿ 21 ಅಲ್ಲಿ ಕೇಳಿರುವಂತಹ ಕ್ವೆಶನ್ ಇದು. ಯಾಕೆ ಕಾರ್ಬನ್ ಆಟಮ್ಸ್ ವಿಲ್ ಫಾರ್ಮ್ ಸ್ಟ್ರಾಂಗ್ ಬಾಂಡ್ ಅಂತ ಕೇಳ್ತಾರೆ. ಗಿವ್ ರೀಸನ್ ಟು ಜಸ್ಟಿಫೈ ಅಂತ ಹೇಳಿ. ಇಂಪಾರ್ಟೆಂಟ್ ಯಾಕೆಂದರೆ ಕಾರ್ಬನ್ ಸೈಜ್ ಇಸ್ ವೆರಿ ಸ್ಮಾಲರ್. ಕಾರ್ಬನ್ ಆಟಮ್ ಸೈಜ್ ಬೀಯಿಂಗ್ ಸ್ಮಾಲರ್, ಇಟ್ ಕ್ಯಾನ್ ಸ್ಟ್ರಾಂಗ್ಲಿ ಅಟ್ರಾಕ್ಟ್ ದ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಅಥವಾ ಕಾರ್ಬನ್ ನ್ಯೂಕ್ಲಿಯಸ್ ಕ್ಯಾನ್ ಸ್ಟ್ರಾಂಗ್ಲಿ ಅಟ್ರಾಕ್ಟ್ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಅಂತ ಹೇಳಿ. ಸೊ ತುಂಬ ಇಂಪಾರ್ಟೆಂಟ್ 2 ಪಾಯಿಂಟ್. ಒಂದು, ಕಾರ್ಬನ್ ಅಟಾಮಿಕ್ ಸೈಜ್ ಸ್ಮಾಲರ್ ಇರುತ್ತೆ. ನ್ಯೂಕ್ಲಿಯಸ್ ಆಫ್ ದ ಕಾರ್ಬನ್ can attract shared pair of electron. ವೆರಿ ಸ್ಟ್ರಾಂಗ್ಲಿ ಸೈಜ್ ಇರೋ ಕಾರಣಕ್ಕೋಸ್ಕರ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಕರೆಕ್ಟಾಗಿ ಅಟ್ರಾಕ್ಟ್ ಮಾಡ್ಬೋದು. ರೈಟ್ ದ ಡಾಟ್ ಸ್ಟ್ರಕ್ಚರ್. ಈಥೇನ್ ಡಾಟ್ ಸ್ಟ್ರಕ್ಚರ್ ಅದು ಆಲ್ರೆಡಿ ಡಿಸ್ಕಷನ್ ಆಗಿದೆ. ಈಥೇನ್ ಮತ್ತು ಈಥೇನ್ ಇದು ಇನ್ನೊಂದ್ಸಲ ಅದನ್ನ ಫೋಕಸ್ ಮಾಡಿಬಿಡೋಣ. ಈಥೇನ್ ಅಂತ ಹೇಳಿದರೆ ಕಾರ್ಬನ್ ಆ್ಯಂಡ್ ಕಾರ್ಬನ್ ಬಿಟ್ವೀನ್ ದೆಮ್ ಡಬಲ್ ಬಾಂಡ್,
ಸೊ ಇದು ಈಥೀನ್ದು ಡಾಟ್ ಸ್ಟ್ರಕ್ಚರ್, ಕರೆಕ್ಟಾ? ಮೀಥೇನ್ದು ಡಾಟ್ ಸ್ಟ್ರಕ್ಚರ್ ಹೇಗೆ ಬರೀತೀರಾ? ಎಕ್ಸ್ಕ್ಯೂಸ್ ಮೀ. ಸೊ ಇದು ಬಂದು ಮೀಥೇನಿಂದು ಡಾಟ್ ಸ್ಟ್ರಕ್ಚರ್. ಸೊ ಡಾಟ್ ಸ್ಟ್ರಕ್ಚರ್ಸನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು, ತುಂಬ ಇಂಪಾರ್ಟೆಂಟ್. CBSEಯಲ್ಲಿ ಜಾಸ್ತಿ ಕೇಳಿದರೆ ಆ ಕ್ವೆಶನ್. 2020ಯಲ್ಲಿ ಕೇಳಿರುವ ಕ್ವೆಶನ್ ಈ ಥರ ಇದೆ. ದ ಅಬೌವ್ ಕ್ವೆಶನ್, ಯು ಕ್ಯಾನ್ ಸಿ ದ ಕ್ವೆಶನ್ ಆನ್ ದ ಬೋರ್ಡ್ ನಾವು. ಇದು ಯಾವುದು? ಇಸ್ ಇಟ್ ಅ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಆರ್ ಅಡಿಷನ್ ಅಥವಾ ಡಬಲ್ ಡಿಸ್ಪ್ಲೇಸ್ಮೆಂಟ್? ಸೊ ಏನಾಗ್ತಿದೆ ಇಲ್ಲಿ? ಕ್ಲೋರಿನ್ ಇಸ್ ಡಿಸ್ಪ್ಲೇಸಿಂಗ್ ಹೈಡ್ರೋಜನ್ ಫ್ರಮ್ ಕಾರ್ಬನ್, giving methyl chloride. So it should be what reaction? Substitution reaction, which is happening in the presence of sunlight. Correct answer is option C. Next, a compound X undergoes addition reaction with H2. Okay, H2 jothe addition reaction aagta ide. So compound X should be what? Unsaturated. ನಿಮ್ಮ ಹತ್ರ ಯಾವುದಿದೆ ಅದು? CH2 double bond CH2 reacts with H2 giving ಏನಾಗುತ್ತೆ? CH3 single bond CH3. This is something you have learned. Apply ಮಾಡಿ ನೋಡಿ ಕ್ವೆಶನ್ ಇದಕ್ಕೆ ಸೂಟಬಲ್ ಆಗುತ್ತಾ ಇಲ್ವಾ ಅಂತ ಹೇಳಿ. To form a compound Y, if I take this as X and if I take this as Y, then having molecular mass 30 gram. ಇದಕ್ಕೆ molecular mass 30 gram ಇರಬೇಕು ಅಂತ ಹೇಳಿ ಕೇಳಿದ್ದಾರೆ. So 2 carbon atoms 24 plus 6 hydrogen is equal to 30. Yes, this Y has 30 gram. Then X should be CH2 double bond CH2 ಆಗಿರಬೇಕಾ? Now, X decolorises bromine water. Yes, it is an unsaturated compound. It can decolorize Br2 water. Alva? Correct alva? And burns with a smoky flame. Unsaturated compounds ಯಾವಾಗಲೂ combustion complete ಆಗಲ್ಲ, ಹಾಗಾಗಿ smoky flame ಅಲ್ಲಿ ಅದು burn ಆಗುತ್ತೆ ಅಂತ ಹೇಳ್ತಾರೆ. Identify X and Y. X should be your ethene, Y should be your ethane. This is your CBSE 2020 question. Next, ಇನ್ನೊಂದು ಕೇಳಿದರೆ, explain the structural formula of butanone and pentanoic acid. But refers to 4 carbon atom. On refers to double bond O. Andre ketone. The terminal carbon has 3 hydrogen. This carbon has 2 hydrogen. Again the terminal carbon has 3 hydrogen. So this is a structure of butanone. 1, 2, 3, 4. But, ane between them, the single bond between the carbon. ಆಮೇಲೆ ಓನ್ ಅಂತ ಹೇಳೋದು ಯಾಕೆ? ಬಿಕಾಸ್ ಆಫ್ ದ ಕೀಟೋನ್ ಗ್ರೂಪ್, ಸಿ ಡಬಲ್ ಬಾಂಡ್ ಓ. ಪೆಂಟನೋಯಿಕ್ ಆ್ಯಸಿಡ್ ಹೇಗೆ ಬರೀತೀರಾ? ಪೆಂಟನೋಯಿಕ್ ಆ್ಯಸಿಡ್ ಅನ್ನ ಸಿ, ಆ್ಯಸಿಡ್ಗೆ ಯಾವಾಗಲೂ ಫಸ್ಟ್ ಕಾರ್ಬನ್ಗೆ ನೀವು ಆ್ಯಸಿಡ್ ಮೊಯಿಟಿ ಬರೀರಿ, ಸಿ ಡಬಲ್ ಬಾಂಡ್ ಓ ಎಚ್. ದಿಸ್ ಇಸ್ ಆ್ಯಸಿಡ್ ಗ್ರೂಪ್. ಆಮೇಲೆ ಪೆಂಟ್ ಕಾರ್ಬನ್ ಇದೆಯಾ ನೋಡ್ಕೊಳ್ಳಿ, ಒಂದು ಇನ್ಕ್ಲೂಡಿಂಗ್ ದ್ಯಾಟ್ ಇಟ್ ಇಸ್ 1, 2, 3, 4 ಆ್ಯಂಡ್ 1 more ಕಾರ್ಬನ್. ಆಮೇಲೆ ಏನು ಮಾಡಬೇಕು? ಸ್ಯಾಟಿಸ್ಫೈ ದ ವ್ಯಾಲೆನ್ಸಿ ಬೈ ರೈಟಿಂಗ್ correct amount of hydrogen everywhere. Okay, this is pentanoic acid. Got it? Next question. Would you be able to check if water is hard by using detergent? ಈ ಕ್ವೆಶನ್ ತುಂಬ ಇಂಪಾರ್ಟೆಂಟ್. ನೀವು ಡಿಟರ್ಜೆಂಟ್ ಯೂಸ್ ಮಾಡಿಕೊಂಡು ವಾಟರ್ ಸಾಫ್ಟ್ ಹಾರ್ಡ್ ಅಂತ ಹೇಳಿ ಕಂಡುಹಿಡಿಬೋದಾ ಅಂತ ಹೇಳಿ. ದ ಆನ್ಸರ್ ಇಸ್ ನೋ. No, it is not possible. ಯಾಕೆಂದರೆ why or justify your answer ಅಲ್ಲಿ ಹೇಳಬೇಕು ನೀವು. Because detergent can produce good amount of foam even with hard water. So it is not possible to judge whether it is soft or hard. ಹೇಗೆ ನೀವು ಜಡ್ಜ್ ಮಾಡ್ಬೋದು? ಬಟ್ ಬೈ ಬಾಯ್ಲಿಂಗ್ ಅಲ್ವಾ? ಬೈ ಬಾಯ್ಲಿಂಗ್ ದ ವಾಟರ್ ಯು ಕ್ಯಾನ್ ಮೇಕ್, ಆರ್ ಎಲ್ಸ್ ಬೈ ಯೂಸಿಂಗ್ ದ ಸೋಪ್ you can judge whether the water is hard or soft. If it is a hard water, it will produce insoluble precipitate called as scum. If it is a soft water, anta precipitate yaudu kuda alli irudilla anta heli. Carry out the following conversions giving complete conditions of the reaction. Idu 2019 alli keliruvanta question avaru. Ethanoic acid from the ethanol. ಆ ಕನ್ವರ್ಷನ್ ಹೇಗೆ ತಗೊಳ್ತೀರಾ ನೀವು? ethanoic acid from the ethanol. ethanol ಬರೀತೀನಿ ಇಲ್ಲಿ. It is an oxidation reaction ಅಲ್ವಾ? CH3 CH2OH. It is an oxidation reaction where I'm taking KMNO4, alkaline KMNO4 and introducing what? Oxygen in the place of hydrogen. So what do I get? CH3 instead of H I have introduced O. ಸೊ COOH. ಇದನ್ನು ಹಾಗೆ ಬರೆದೆ ಇಲ್ಲಿ OH ಅಂತ ಹೇಳಿ. ಇನ್ ದ ಪ್ಲೇಸ್ ಆಫ್ H2 ನಾನು ಏನು ಮಾಡಿದೆ? ಆಕ್ಸಿಜನನ್ನು ಅಲ್ಲಿ ಇಂಟ್ರಡ್ಯೂಸ್ ಮಾಡಿದೆ. ನೆಕ್ಸ್ಟ್, ದಿಸ್ ಇಸ್ ಓವರ್.
ಈಥೇನ್ ಫ್ರಮ್ ಈಥೀನ್ ಏನು ಹೇಳ್ತೀರಾ ರಿಯಾಕ್ಷನ್ಗೆ? ಇವಾಗಷ್ಟೇ ನಾವು ಆ ರಿಯಾಕ್ಷನ್ ಓದಿದ್ವಿ, ಅನ್ಸ್ಯಾಚುರೇಟೆಡ್ ಟು ಸ್ಯಾಚುರೇಟೆಡ್ addition reaction. So what do you need for this? You need a hydrogen gas in the presence of nickel, CH3 and CH3. Ester from ethanoic acid and ethanol. Ester from ethanoic acid and ethanol. So ethanoic acid, I'm writing like this, CH3COH. Ethanol, I'm writing in a different way, C2H5OH. ಈ ಥರ ಬರಿತೀನಿ ನಾನು. And remove the water molecules because dehydrating agent, concentrated sulfuric acid will help us to remove the water molecule. Okay na? Acid in the OH remove ಮಾಡ್ತೀರಾ, alcohol in the only remove the hydrogen, C2H5OH, your ethanol. I've written like this, ulta way. What do you get now? CH3, ಅದನ್ನು ಹಾಗೆ ಬರಿತೀರಾ, C double bond O, OC2H5, OC2H5. So this is one ester molecule. So what do you call this reaction as? Esterification reaction. ಇದನ್ನು ಏನು ಅಂತ ಹೇಳಿ ಕರಿತೀರಾ? Esterification reaction. Previously, second one addition, the first one is oxidation. So also state the names given to all the above conversions. Now ಹೇಳಿದ್ವಿ, ಈಗ ಆಲ್ರೆಡಿ ಇದನ್ನು ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ಕ್ವೆಶನ್ ನೋಡೋಣ. 2018 ಅಲ್ಲಿ ಕೇಳಿರುವ ಕ್ವೆಶನ್, ವಾಟ್ ಇಸ್ ಅ ಹೋಮೋಲೋಗಸ್ ಸೀರೀಸ್ ಆಫ್ ಕಾರ್ಬನ್ ಕಂಪೌಂಡ್ಸ್, ರೈಟ್ ಇಟ್ಸ್ ಟೂ ಕ್ಯಾರೆಕ್ಟರಿಸ್ಟಿಕ್ಸ್. ಹೋಮೋಲೋಗಸ್ ಸೀರೀಸ್ ಅಂತ ಹೇಳಿರೋ ಡೆಫಿನೇಷನ್ಸ್ನ ಬರೀತೀರಾ ಇಲ್ಲಿ? ದೇ ಆರ್ ನಥಿಂಗ್ ಬಟ್ ಗ್ರೂಪ್ ಆಫ್ ಕಂಪೌಂಡ್ಸ್ ವಿಚ್ ಹ್ಯಾಸ್ ಸೇಮ್ ಜನರಲ್ ಫಾರ್ಮುಲಾ ಬಟ್ ಡಿಫರ್ ಬೈ CH2 unit. Okay, each molecule to homologous will differ by CH2 unit. So then write its two characteristics. They share same chemical properties. They do differ. Each of the homologues differ by one carbon and two hydrogen, and they show little changes or little gradation in the physical properties. Adana heltira. Next, giving reason, select two compounds from the following which belong to the same homologous series. Idralli same homologous series iruva ಎರಡು compound ಅನ್ನು select ಮಾಡಿ. C2H2, C2H4, C2H6, and I guess we'll go with C2H2 ethyne molecule, then C3H4, then C4H5. Correct? C2H4, C2H6, ಇದು benzene, ಇದು benzene ಇದಲ್ಲ. C2H6 is an ethane molecule, but this is ethyne, propyne, butane. They get into a same category. C2H2, C3H4, C4H5. ಹೇಗೆ ಈಸಿಯಾಗಿ ಸೆಲೆಕ್ಟ್ ಮಾಡಲಿಕ್ಕಾಯಿತು? Just look into the difference between carbon atom and hydrogen. If it is very, very small, then they are alkyne molecules. Aita? So that's all about all the questions. Yes. Any doubts if you have, comment on the video. ಈ ಒಂದು ವಿಡಿಯೋದಲ್ಲಿ ಎರಡು ಸ್ಟೇಟ್ ಬೋರ್ಡ್, ಇದು ಎರಡು ಬೋರ್ಡ್ ಅಂದರೆ CBSE SSLC ಡಿಸ್ಕಷನ್ ಆಗಿದೆ. ಏನಾದರೂ ಕ್ವೆಶನ್ಸ್ ನಿಮಗೆ ಡೌಟ್ ಇದೆ ಅಂತ ಹೇಳಿದರೆ ಯು ಕ್ಯಾನ್ ಕಮ್ಯುನಿಕೇಟ್ ಥ್ರೂ ದ ಕಾಮೆಂಟ್ ಬಾಕ್ಸ್. ಥ್ಯಾಂಕ್ ಯು.